ಹರೇ ರಾಮ ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 2 ಶ್ಲೋಕ ನಂಬರ್ 64. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 2 ಶ್ಲೋಕ 64. ರಾಗದ್ವೇಷ ವಿಮುಕ್ತೇಸ್ತು ವಿಷಯಾನಿಂದ್ರಿಯಶ್ಚರಾನ್ ಆತ್ಮವಸ್ಥೆ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ರಾಗದ್ವೇಷ ವಿಮುಕ್ತೇಷು ವಿಷಯಾನಿಂದ್ರಿಯಶ್ಚರಾನ್ ಆತ್ಮವಸ್ಥೆ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ರಾಗ ಶಕ್ತಿ, ದ್ವೇಷ ಮತ್ತು ಅನಾಸಕ್ತಿಗಳಿಂದ ವಿಮುಕ್ತೈ ಮುಕ್ತನಾದವನಿಂದ ತು ಆದರೆ ವಿಷಯಾನ್ ಇಂದ್ರಿಯ ವಿಷಯಗಳನ್ನು ಇಂದ್ರಿಯೈ ಇಂದ್ರಿಯಗಳಿಂದ ಚರನ್ ವರ್ತಿಸಿ ಆತ್ಮವಸ್ಥೆ ನಿಯಂತ್ರಣದಲ್ಲಿ ವಿಧೇಯಾತ್ಮ ನಿಯಂತ್ರಿತ ಸ್ವತಂತ್ರವನ್ನು ಅನುಸರಿಸುವವನು ಪ್ರಸಾದಂ ಭಗವಂತನ ಅನುಗ್ರಹವನ್ನು ಅಧಿಗಚ್ಚತಿ ಹೊಂದುತ್ತಾನೆ. ಅನುವಾದ: ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಕೃಷ್ಣ ಇದನ್ನ ಇಂದ್ರಿಯ ನಿಗ್ರಹ ಅಂದ್ರೆ ಇಂದ್ರಿಯ ವಸ್ತುಗಳನ್ನ ಕುರಿತು ಚಿಂತನೆ ಮಾಡಿದ್ರೆ ಅವನು ಈ ಪ್ರಪಂಚದಲ್ಲಿ ಮತ್ತೆ ತಿರ್ಗಾ ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಗಾಕೋತಾನೆ. ಅಂದ್ರೆ ಪ್ರಾಣಶಕ್ತಿ ಅವನಿಗೆ ಮತ್ತೆ ತಿರ್ಗಾ ಇಲ್ಲಿ ಜನ್ಮ ಆಗುತ್ತೆ ಅನ್ನೋದು ಹೇಳ್ದ. ಈ ತರ ಇಂದ್ರಿಯ ವಸ್ತುಗಳ ಮೇಲೆ ರಾಗದ್ವೇಷ ಇಲ್ದಿರಂತ ವ್ಯಕ್ತಿ, ಇಂದ್ರಿಯಗಳನ್ನ ನಿಯಂತ್ರಿಸಬಲ್ಲಂತ ವ್ಯಕ್ತಿ ಏನಾಗ್ತಾನೆ? ಪೂರ್ಣವಾಗಿ ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋಂಥ ವ್ಯಕ್ತಿ ಮತ್ತೆ ಈ ಭೌತಿಕ ವಸ್ತುಗಳನ್ನ ತ್ಯಾಗ ಮಾಡೋಂಥ ಅಂದ್ರೆ ಭೌತಿಕ ವಸ್ತುಗಳನ್ನ ತನ್ನ ಇಂದ್ರಿಯ ತೃಪ್ತಿಗೆ ಯೂಸ್ ಮಾಡ್ತಿರೋಂಥ ವ್ಯಕ್ತಿ ಏನಾಗ್ತಾನೆ? ಅವನ ಸ್ಥಿತಿ ಏನಾಗುತ್ತೆ? ಕೊನೆಗೆ ಅಂತ ಏನಾಗುತ್ತೆ? ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಏನಾಯ್ತು? ಇಲ್ಲಿ ಬಿಡುಗಡೆ ಆಯ್ತು. ಹಿಂದೆಗಡೆ ಏನ್ ಮಾಡದ ಅವನು? ಇಂದ್ರಿಯ ವಸ್ತುಗಳನ್ನ ಕುರಿತು ಚಿಂತನೆ ಮಾಡಬೇಡ ಅಂತ ಹೇಳ್ದ. ಚಿಂತೆ ಮಾಡಿದ್ರೆ ಏನಾಗುತ್ತೆ ಅಂತ ಕೊನೆಯಲ್ಲಿ ಈ ಮುಳುಗೋಗ್ತೀಯ. ಅದಕ್ಕೋಸ್ಕರ ನೀನು ಏನ್ ಮಾಡಬೇಡ, ಅದರಿಂದ ರಾಗದ್ವೇಷಗಳಿಂದ ಬಿಡುಗಡೆ ಹೊಂದಬೇಕು. ರಾಗದ್ವೇಷ ನೋಡಿ, ಇಂದ್ರಿಯ ವಸ್ತುಗಳನ್ನ ಇಂದ್ರಿಯ ವಸ್ತುಗಳನ್ನ ರಾಗನೂ ಬೇಡ, ದ್ವೇಷನೂ ಬೇಡ, ಇಚ್ಛೆನೂ ಅದ್ರ ಬಗ್ಗೆ ಆಸಕ್ತಿನೂ ಬೇಡ, ದ್ವೇಷನೂ ಬೇಡ, ಅನಾಸಕ್ತಿನೂ ಬೇಡ, ಆಸಕ್ತಿನೂ ಬೇಡ ಅದ್ರ ಮೇಲೆ. ಆ ತರ ಅದರಿಂದ ಬಿಡುಗಡೆಯಾಗಿ. ಅಂದ್ರೆ ಅರ್ಥ ಏನು? ಕೃಷ್ಣನ್ ಡೈರೆಕ್ಟ್ ಆಗಿ ಹೇಳಿಲ್ಲ ಅಂತಂದ್ರು, ಅದನ್ನ ಭಕ್ತಿ ಸೇವೆ ಯೂಸ್ ಮಾಡ್ಬೇಕು ಅಂತ ಹೇಳಿಲ್ಲ ಅಂತಂದ್ರು, ರಾಗ ದ್ವೇಷಗಳಿಲ್ಲ ಅಂತಂದ್ರೆ ಇನ್ನೊಂದು ಏನ್ ಮಾಡ್ಬೇಕು? ಹಂಗದ್ರ ವಸ್ತು ತ್ಯಾಗನೇ ಮಾಡದ, ಇಲ್ಲಾಂದ್ರೆ ಆಸಕ್ತಿ ಪಡ್ಲೇಬಾರ್ದ, ಎರಡೂ ಮಾಡ್ಬೇಕು. ಎಷ್ಟು ಮಟ್ಟಿಗೆ ಭಗವಂತನ ಸೇವೆ ಬರೋ ಮಟ್ಟಿಗೆ ಮಾತ್ರ ಅದನ್ನ ರಾಗ ಮಾಡ್ಬೇಕು, ಆಸಕ್ತಿ ಪಡ್ಬೇಕು, ಇಲ್ಲ ಅನಾಸಕ್ತಿ ಮಾಡಬೇಕು. ಯಾವ್ದು ಬರಲ್ವೋ ಅದನ್ನ ಅನಾಸಕ್ತಿ, ಯಾವ್ದು ಬರುತ್ತೋ ಭಗವಂತನ ಸೇವೆಗೆ ಅದು ಆಸಕ್ತಿ. ಈ ತರ ರಾಗ ದ್ವೇಷಗಳಿಂದ ಬಿಡುಗಡೆಯಾಗಿ ಅಂದ್ರೆ ಅದನ್ನ ಮಾಡ್ತಾ, ಅದನ್ನ ಆ ರಾಗ ದ್ವೇಷಗಳಿಂದ ಬಿಡುಗಡೆಯಾಗಿ ಅಂದ್ರೆ ನಾನು ರಾಗನೂ ಮಾಡ್ತಾ ಇಲ್ಲ, ದ್ವೇಷನೂ ಮಾಡ್ತಾ ಇಲ್ಲ, ಇದರಿಂದ ಬಿಡುಗಡೆಯಾಗಿ. ಹರೇ ಕೃಷ್ಣ. ಕ್ರಮಗೊಳಿಸುವ ಏನು?
ನನಗೆ ಸ್ವಾತಂತ್ರ್ಯ ಇದೆ. ನನಗೆ ಏನು ರಾಗನು ಪಡೆಯುವಂಥ ಏನಂದರೆ ಆಸೆ ಪಡೋಂಥ ಇದೂ ಇದೆ, ದ್ವೇಷ ಮಾಡೋಂಥ ಅನಾಸಕ್ತಿ ಮಾಡೋಂಥದ್ದು ಕೂಡ ಇದೆ. ಇದು ಸ್ವತಂತ್ರ. ಸೊ ಆಸಕ್ತಿ ಮಾಡೋಂಥದ್ದು ಕೂಡ ನನಗೆ ಇದೆ, ಅನಾಸಕ್ತಿ ಮಾಡೋಂಥದ್ದು ಕೂಡ ನನಗೆ ಇದೆ. ಓಕೆ, ಅಂದರೆ ಸ್ವಾತಂತ್ರ್ಯನ ಕ್ರಮಗೊಳಿಸೋದು ನನ್ನ ಇಚ್ಛೆ ಪ್ರಕಾರ. ಅಂದರೆ ಇಚ್ಛೆ ಪ್ರಕಾರ ನನಗೆ ಸ್ವತಂತ್ರ, ಸ್ವಲ್ಪ ಮಟ್ಟಿಗೆ ಸ್ವತಂತ್ರ ಇದೆಯಲ್ಲ, ಆ ಸ್ವತಂತ್ರನ ನಾನು ಈ ವಸ್ತುಗಳನ್ನ ನಾನು ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಅನ್ನೋ ವಿಚಾರ. ಇದನ್ನೇ ಸ್ವತಂತ್ರ ಅಂತ ಹೇಳಿದ್ರು. ನನ್ನ ಕ್ರಮಗೊಳಿಸಿ ಆ ಸ್ವತಂತ್ರನ ನಾವು ಕ್ರಮಗೊಳಿಸ್ಬೇಕು. ಅಂದರೆ ನಾನು ಇಚ್ಛೆನೂ ಇಲ್ಲ ಆಸಕ್ತಿನೂ ಇಲ್ಲ ಅನಾಸಕ್ತಿನೂ ಇಲ್ಲ ಒಂದು ವಸ್ತು ಮೇಲೆ. ಅದು ಆಸಕ್ತಿ ಇದೆ, ಅನಾಸಕ್ತಿ ಇದೆ, ಎರಡೂ ಆ ಥರ ಆಗ್ತಾ ಇದೆ ಅಂತಂದರೆ ಯಾವುದ್ರ ಮೇಲೆ? ನನಗೆ ಆ ವಸ್ತುಗಳನ್ನ ಭಗವಂತನಿಗೆ ಅರ್ಪಣೆ ಮಾಡೋದ್ರ ಮೇಲೆ ಸ್ವತಂತ್ರ ಇದೆ. ಅದಕ್ಕಿಂತ ಜಾಸ್ತಿ ಸ್ವತಂತ್ರ ಇಲ್ಲ. ಸ್ವತಂತ್ರ ಜೀವಿಗೆ ಸ್ವತಂತ್ರ ಇರೋದ್ರಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ತಾನು ಇಚ್ಛೆ ಪಡ್ತಾ ಇರೋದು ಇಲ್ಲ ಅನಾಸಕ್ತಿ ಪಡ್ತಾ ಇರೋದು ಯಾವುದರಿಂದ? ಸ್ವತಂತ್ರದಿಂದ. ಓಕೆ, ಅವನಿಗೆ ಸ್ವತಂತ್ರ ಇರೋದ್ರಿಂದನೇ ಒಂದು ವಸ್ತುನ ಇಚ್ಛೆ ಪಡ್ತಾ ಇರೋದು, ಒಂದು ವಸ್ತುನ ಅನಾಸಕ್ತಿ ಪಡ್ತಾ ಇರೋದು, ಒಂದು ಆಸಕ್ತಿ ಪಡ್ತಾ ಇರೋದು. ಇಲ್ಲ ಅಂದ್ರೆ ಒಂದು ಪ್ರಾಣಿ ತಗೊಳ್ಳಿ, ಅದಕ್ಕೆ ಯಾವುದೋ ಸ್ವತಂತ್ರ ಇಲ್ಲ. ಅದಕ್ಕೆ ಯಾವ್ದು ಇಚ್ಛೆ ಅಷ್ಟೇ ಪಡ್ಬೇಕು, ಯಾವ್ದು ಇಚ್ಛೆ ಪಡಬಾರ್ದು. ಅದು ಎರಡೇ ಆಪ್ಷನ್ ಅದಕ್ಕೆ ಇರೋದು. ಸೊ ಯಾವ್ದನ್ನ ಇಚ್ಛೆ ಅದಕ್ಕೆ ಏನು ಅದ್ರ ದೇಹದಲ್ಲಿ ಒಂದು ಇದು ಕ್ರಮ ಆಗಿದೆಯೋ ಆ ಕ್ರಮದ ಪ್ರಕಾರನೇ ಒಂದು ವಸ್ತುನ ಇಚ್ಛೆ ಪಡಬೇಕು, ಆ ಕ್ರಮದ ಪ್ರಕಾರನೇ ಅದು ಅನಾಸಕ್ತಿ ಪಡಬೇಕು ಒಂದು ವಸ್ತು ಮೇಲೆ. ಅನಾಸಕ್ತಿ ಇಲ್ದೇ ಇರೋದನ್ನ ಅದು ಯೂಸ್ ಮಾಡಕ್ಕೆ ಆಗೋದಿಲ್ಲ. ಅದನ್ನ ನಮ್ಗಲ್ಲ, ಬೇಕಾದ್ರೆ ಅನಾಸಕ್ತಿ ಇಲ್ದೇ ಇರೋದನ್ನ ಬಲವಂತವಾಗಾರ ಬೇಕಾದ್ರೆ ನಾವು ಯೂಸ್ ಮಾಡ್ತೇವೆ. ಅಂದ್ರೆ ಸ್ವತಂತ್ರ ಇದೆ, ಸ್ವಲ್ಪ ಮಟ್ಟಿಗೆ ನಮ್ಗೆ ಸ್ವತಂತ್ರ ಇದೆ. ಈ ಸ್ವತಂತ್ರನ ಕ್ರಮಗೊಳಿಸೋದು ಅಂತ ಯಾವ ಅಂತಂದ್ರೆ, ಒಂದು ವಸ್ತುನ ನಾನು ಭಗವಂತನ ಸೇವೆಗೆ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಇಲ್ಲಿ ಭಗವಂತನ ಸೇವೆಗೆ ಯೂಸ್ ಮಾಡ್ತಾ ಇಲ್ಲ. ಇದು ನನ್ನ ಸ್ವತಂತ್ರ. ಆ ಸ್ವತಂತ್ರನ ನಾನು ಕ್ರಮಗೊಳಿಸಕ ಅಂದ್ರೆ ಆ ವಸ್ತುನ ಅದಕ್ಕೆ ಸಂಬಂಧ ಪಡಿಸ್ಬೇಕು ಭಗವಂತನಿಗೆ, ಯಾವ ವಸ್ತುನ ಸಂಬಂಧ ಪಡಿಸ್ಬಾರ್ದು, ಸಂಬಂಧ ಇಲ್ದೇ ಇರೋದನ್ನ ಭಗವಂತನ ಕೊಡಬಾರ್ದು. ಇದನ್ನ ಕ್ರಮಗೊಳಿಸ್ಬೇಕು. ನಮ್ಮ ಸ್ವತಂತ್ರ ಅದು. ಅದನ್ನ ಕ್ರಮ ಒಂದು ರೀತಿ ಮಾಡ್ಕೊಳ್ಳೋಂಥದ್ದು, ಅದನ್ನ ಕರೆಕ್ಟ್ ರೀತಿ ಮಾಡ್ಕೊಳ್ಳೋಂಥದ್ದು. ರಾಗದ್ವೇಷನ ಮಾಡ್ಬೇಕು ನಾನು ಯಾವ್ದ್ರ ಮೇಲೆ? ನನಗೆ ಯಾವ್ದು ಬೇಕು ಅಂದ್ರೆ ಭಗವಂತನಿಗೆ ಯಾವುದು ಬೇಕು ಅದನ್ನ ಮೇಲೆ ರಾಗ ಬೇಕು, ನನಗೆ ಆಸಕ್ತಿ ಬೇಕು. ಯಾವ್ದು ಬೇಡ ಅದ್ರ ಬಗ್ಗೆ ಅನಾಸಕ್ತಿ ಬೇಕು ನನಗೆ. ಇದು ಸ್ವತಂತ್ರ ಯಾರ್ದು? ನಂದೇ. ಅಂದ್ರೆ ನಾನ್ ಮಾಡ್ತಾ ಇದ್ದೀನಿ, ಕ್ರಮಗೊಳಿಸ್ತಾ ಅಂದ್ರೆ ನಾವು ಒಂದ್ ರೀತಿ ಕ್ರಮಗೊಳಿಸ್ಕೊತಾ ಇದ್ದೀನಿ, ಸಿಸ್ಟಮ್ ಮಾಡ್ತಾ ಇದ್ದೀನಿ. ಪಡಿಸ್ಬೇಕು, ಯಾವ್ದನ್ನ ಪಡಿಸ್ಬಾರ್ದು. ಈ ತರ ಸ್ವತಂತ್ರ ಕ್ರಮಗೊಳಿಸುವ ತತ್ವಗಳ ಮೂಲಕ. ಇಲ್ಲಿ ನೋಡಿ, ನಿನ್ನ ಸ್ವತಂತ್ರನ ಕ್ರಮಗೊಳಿಸಕ್ಕೆ ತತ್ವಗಳಿದೆ. ಹರೇ ಕೃಷ್ಣ. ಮಣಿ ಮಧು, ನೀವು ತುಂಬಾ ಇದ್ ಮಾಡ್ತೀರಾ, ಡಿಸ್ಟರ್ಬ್ ಮಾಡ್ತಿದ್ದೀರಾ, ಅದನ್ನ ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ, ಅವ್ರ ಹೆಸರು ಗೊತ್ತಿಲ್ಲ, ಇಲ್ಲಿ ಇರ್ದಿಯ ಏನು ಮಣಿ ಮಧು ಅಂತಿದೆ. ಓಕೆ, ತತ್ವಗಳ ಮೂಲಕ ನನ್ನ ಸ್ವಾತಂತ್ರ್ಯನ ಕ್ರಮಗೊಳಿಸೋದು ಯಾವ್ದ್ರ ಮುಖಾಂತರ? ತತ್ವ. ನನಗೆ ಹೆಂಗ್ ಗೊತ್ತು ಇದನ್ನ ಪಡಿಸ್ಬೇಕು ಇದನ್ನ ಪಡಿಸ್ಬಾರ್ದು ಅಂತ? ತತ್ವಗಳು ಹೇಳ್ತಾ ಇದ್ದಾವೆ. ಏನೋ ನಮ್ಮ ಶಾಸ್ತ್ರ ಹೇಳ್ತಾ ಇದೆ, ಶಾಸ್ತ್ರದಿಂದ ತಿಳ್ಕೊಬೇಕು ತತ್ವಗಳು. ಯಾವ ತತ್ವ? ಓಕೆ, ಇದನ್ನ ಈ ತರ ಮಾಡಬೇಕು, ಈ ತರ ಮಾಡಬಾರ್ದು, ಆಸಕ್ತಿ ಪಡಬೇಕು, ನಿರಾಸಕ್ತಿ ಪಡಬೇಕು. ಇದನ್ನ ಯಾವುದು ತತ್ವಗಳು ಹೇಳ್ಕೊಡ್ತಾ ಇದೆ ನಮಗೆ. ತತ್ವಗಳು ಅಂದ್ರೆ ಫಿಲಾಸಫಿ. ಏನು ನಮಗೆ ಇದೆಲ್ಲ ಏನು ಹೇಳ್ತಾ ಇದೆ, ನಮಗೆ ಶಾಸ್ತ್ರಗಳು ಏನು ಹೇಳ್ಕೊಡ್ತಾ ಇದೆ, ಇದನ್ನೇ ತತ್ವಗಳ ಮೂಲಕ ನನ್ನ ಮನಸ್ಸು ಇಚ್ಛೆ. ಓಕೆ, ನನಗೆ ಇದು ಇಷ್ಟ, ನನ್ನ ಸ್ವತಂತ್ರ, ನಾನು ಇದನ್ನ ಮಾಡ್ತೀನಿ. ಓಕೆ, ನನಗೆ ಇಷ್ಟ ಇಲ್ಲ, ಅದಕ್ಕೆ ಕೊಡಲ್ಲ. ಇದೆಲ್ಲ ರಾಗದ್ವೇಷ. ನಂಗೆ ರಾಗನೂ ಇದೆ, ಆಸಕ್ತಿನೂ ಇದೆ, ನಿರಾಸಕ್ತಿನೂ ಇದೆ. ಆಸಕ್ತಿ ಯಾವ್ದ್ರ ಮೇಲೆ? ತತ್ವಗಳ ಮುಖಾಂತರ ಆಸಕ್ತಿ ಪಡಬೇಕು ನೀನು. ತತ್ವಗಳ ಮುಖಾಂತರ ಇದನ್ನ ಮಾಡಬಾರ್ದು ಅಂತ ಹೇಳಿದೆ, ಅದಕ್ಕೆ ನೀನು ಅನಾಸಕ್ತಿ ಮಾಡ್ಬೇಕು ಅದನ್ನ. ಓ, ಇದು ನನಗಿಷ್ಟ, ಅದಕ್ಕೋಸ್ಕರ ನಾನು ಕೊಡ್ತೀನಿ. ಇಲ್ಲ, ಆಗೋದಿಲ್ಲ. ಇದು ಸ್ವತಂತ್ರ ಅಲ್ಲ. ಸ್ವತಂತ್ರ ಇದೆ ಅಂತಂದ್ರೆ ಅದಕ್ಕೂ ಲಿಮಿಟ್ ಇದೆ. ನಿನಗೂ ಸ್ವತಂತ್ರ ಇದೆ ಅಂತಂದ್ರೆ ಅದಕ್ಕೂ ಒಂದು ಲಿಮಿಟ್ ಇದೆ. ಪೂರ್ಣ ಸ್ವತಂತ್ರ ಇಲ್ಲ.
ಓಕೆ, ನಿನಗೆ ಯಾವ್ದು ಆಯ್ಕೆ ಮಾಡ್ಕೋಬೇಕು ತಿನ್ನಕ್ಕೆ ಸ್ವತಂತ್ರ ಇದೆ. ಓಕೆ, ಒಪ್ಕೊಳ್ಳೋಣ. ಯಾವ ಲಿಮಿಟಲ್ಲಿ, ಒಂದು ಲಿಮಿಟಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿದೆ, ಆಯ್ಕೆ ಮಾಡ್ಕೋತೀಯ. ಅದು ಎಷ್ಟು ಮಾಡ್ಕೋತೀಯ? ಪೂರ್ಣ ಪ್ರಮಾಣದಲ್ಲಿ ಎಲ್ಲನೂ ತಿನ್ನೋಕ್ಕಾಗುತ್ತಾ? ಇಲ್ಲ, ಅದಕ್ಕೂ ಲಿಮಿಟ್ ಇದೆ. ಸೊ ಸ್ವತಂತ್ರನೂ ಕೂಡ ಒಂದು ಲಿಮಿಟ್ ಇದೆ ನನಗೆ. ಆ ಲಿಮಿಟ್ ಮೇಲೆ ಮೀರೋಕ್ಕಾಗೋದಿಲ್ಲ. ಟೋಟಲಿ ಸ್ವತಂತ್ರ ಇದೆ, ಆ ಸ್ವತಂತ್ರನೂ ಕೂಡ ಲಿಮಿಟ್ಟು. ಯಾವುದೇ ಒಂದು ವಿಷಯದಲ್ಲಿ ಬೇಕಾದ್ರೆ ನೀವು ಇದನ್ನು ಅಬ್ಸರ್ವ್ ಮಾಡಿ. ನನಗೊಂದು ಲಿಮಿಟ್ ಇದೆ. ಸೊ ಇದು ಯಾವ ಲಿಮಿಟು? ನಮ್ಗೆ ಇಲ್ಲಿ ಯಾವ ಲಿಮಿಟ್ ಆಗ್ತಾ ಇದೆ ಇದು? ನಾನು ಸ್ವತಂತ್ರನ ಯಾವ ಲಿಮಿಟಲ್ಲಿ ಇಟ್ಕೋಬೇಕು? ತತ್ವಗಳ ಲಿಮಿಟಲ್ಲಿ ಇಟ್ಕೋಬೇಕು. ಅಂದರೆ ತತ್ವ ಹೇಳ್ತಾ ಇದೆ ಅಂತಂದರೆ ಅದ್ರ ಬಗ್ಗೆನೇ ನಾನು ರಾಗ ಪಡಬೇಕು, ಅಷ್ಟರೊಳಗಡೆನೆ. ತತ್ವ ಈ ಥರ ಹೇಳ್ತಾ ಇದೆ, ಅದನ್ನು ದ್ವೇಷ ಮಾಡಲೇಬೇಕು. ಇಲ್ಲ, ಇದು ನನಗಿಷ್ಟ, ಅದಕ್ಕೋಸ್ಕರ ಕೃಷ್ಣನಿಗೆ ಇಷ್ಟ ಆಗುತ್ತೆ ಕೊಡ್ತೀನಿ. ಹಂಗೆ ಹೇಳಂಗಿಲ್ಲ ನೀವು. ಒಂದು ಆಲ್ರೆಡಿ ತತ್ವ ಇದೆ, ನಿಯಮ ಇದೆ, ಒಂದು ರೂಲ್ಸ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಒಂದು ಲೈನಪ್ಗೆ ಒಂದು ಇದಿದೆ, ಕಂಟ್ರೋಲ್ ಗೆರೆ ಇದೆ. ಸೊ ಅಂದರೆ ತತ್ವಗಳನ್ನ ಆಲ್ರೆಡಿ ಬರೆದು ಇಟ್ಬಿಟ್ಟಿದ್ದಾರೆ. ಅದು ಹಂಗೇನೆ, ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ನನಗೆ ಹೊಸ ತತ್ವನ ನಿರೂಪಣೆ ಮಾಡೋಕ್ಕಾಗೋದಿಲ್ಲ ಇಲ್ಲಿ. ಸೊ ಆ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು. ಈ ತತ್ವಗಳ ಮೂಲಕ ಯಾರು ತನ್ನ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಾನೋ, ನೋಡಿ, ಇದು ಸಿಂಪಲ್ ಆಗಿ ಆಚರಣೆ ಮಾಡಕ್ಕೆ ಹೋದಾಗ ಓಕೆ, ಜಸ್ಟ್ ಹರೇ ಕೃಷ್ಣ ಮಂತ್ರ ಜಪ ಮಾಡಬೇಕು, ಎಲ್ಲ ಭಗವಂತನಿಗೆ ಯೂಸ್ ಮಾಡಬೇಕು, ಮುಗಿದಾಯ್ತು ಫಿಲಾಸಫಿ. ಆದರೆ ಅದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ತಿಳ್ಕೊಳಕ್ಕೆ ಹೋದಾಗ ಎಷ್ಟೊಂದು ವಿಷಯಗಳಿದೆ ಅಂತ ನೋಡಿ. ಸೊ ಇಂದ್ರಿಯಗಳನ್ನ ಬರೀ ನಿಯಂತ್ರಣ ಮಾಡೋದು ಅಂತ ಹೇಳ್ಬಿಡ್ತಾ ಇದ್ದೀವಿ. ಯಾವ ಥರ ನಿಯಂತ್ರಣ ಮಾಡಬೇಕು? ನನಗೆ ಏನು ಆಸಕ್ತಿ ಇದೆಯೋ ನಿರಾಸಕ್ತಿ ಇದೆಯೋ ಅದ್ರ ಬಗ್ಗೆ ಎಲ್ಲ ತತ್ವಗಳನ್ನು ಅದ್ರ ಜೊತೆಗೆ ತಗೋಬೇಕು. ಯಾವ ವಸ್ತುನ ಮಾಡಬೇಕು, ಯಾವ ವಸ್ತುನ ಮಾಡಬಾರ್ದು ಅದನ್ನು ತಿಳ್ಕೋಬೇಕು. ಸ್ವತಂತ್ರನೇ ಇದೆ ನನಗೆ, ಹೌದು, ಸ್ವತಂತ್ರದ ಮುಖಾಂತರನೇ ನಾನು ಮಾಡ್ತಾ ಇರೋದು. ಸ್ವತಂತ್ರ ಲಿಮಿಟಾಗೂ ಇದೆ, ಆ ಲಿಮಿಟ್ ಇದೆ. ಆ ಸ್ವತಂತ್ರ ಯಾವುದ್ರ ಮುಖಾಂತರ ಮಾಡ್ತಾ ಇದ್ದೀನಿ? ತತ್ವಗಳ ಮುಖಾಂತರ. ನಾನು ಸ್ವತಂತ್ರ ಯಾವುದ್ರ ಒಳಗಡೆ ಇರಬೇಕು? ತತ್ವಗಳ ನಿಯಮಕ್ಕೆ ಒಳಗಡೆ ಇರಬೇಕು. ಅವು ನನಗೆ ಸ್ವತಂತ್ರ ಇದೆಯಿಂದ ತತ್ವಗಳನ್ನ ಮೀರಿ ಹೋಗ್ಬಾರ್ದು ಅದು. ಸೊ ತತ್ವಗಳ ಮೂಲಕ ತನ್ನ ಇಂದ್ರಿಯನ ನಿಯಂತ್ರಿಸಬಲ್ಲವನು. ತತ್ವಗಳ ಮೂಲಕ, ಇದ್ರ ಮೂಲಕ ಯಾರು ತನ್ನ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಾನೋ. ನಾನು ನಿಯಂತ್ರಣ ಮಾಡ್ತಾ ಇದ್ದೀನಿ, ಓಕೆ, ನನಗೆ ಬೇಕಾದ್ರಲ್ಲಿ ನಿಯಂತ್ರಣ ಮಾಡ್ಕೋತಾ ಇದ್ದೀನಿ. ಈಗ ಹಂಗೆ ತಾನೇ ಭೌತಿಕ ಪ್ರಪಂಚದ ಇದಾಗಿರೋದು. ನನಗೆ ಇಷ್ಟ ಬಂದಿದ್ದು ನಾನು ನಿಯಂತ್ರಣ ಮಾಡ್ತಾ ಇದ್ದೀನಿ. ಕೆಲವೊಂದ್ರಲ್ಲಿ ನಿಯಂತ್ರಣ ಮಾಡ್ತಾ ಇಲ್ಲ, ಅದು ನನ್ನ ಇಷ್ಟ, ನನ್ನ ಸ್ವತಂತ್ರ ಅಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಆದರೆ ಆಧ್ಯಾತ್ಮಿಕವಾದಿಗೆ ಈ ಸ್ವತಂತ್ರ ಇದೆ, ಕೆಲವೊಂದು ತತ್ವಗಳಿದೆ, ನಿಯಮಗಳಿದೆ. ಆ ತತ್ವಗಳ ಒಳಗಡೆ ಅವನ ಇಂದ್ರಿಯನ ಕಂಟ್ರೋಲ್ ಮಾಡಬೇಕು. ಯಾರು ಆಧ್ಯಾತ್ಮಿಕವಾದಿಯಾಗಿದ್ದಾನೋ, ಭಕ್ತ ಅನ್ಸ್ಕೋಬೇಕು, ಅವನು ಟೋಟಲಿಗೆ. ಆಮೇಲೆ ಹೇಳ್ತಾನೆ ಕೃಷ್ಣ ಲಾಸ್ಟ್ಗೆ, ಏನೋ ಪೂರ್ಣ ಭಗವಂತನ ದಯೆ ಬೇಕಾಗಿರೋನು ಈ ಥರ ಮಾಡಬೇಕು. ಇದು ಮುಖ್ಯ. ಯಾರಿಗೆ ಪೂರ್ಣವಾಗಿ ಭಗವಂತನ ದಯೆ ಬೇಕು, ಭಗವಂತ ಸಿಗಬೇಕು, ಭಗವಂತನ ದಯೆ ಬೇಕು ಅಂತ ಹೇಳ್ತೀವಲ್ಲ, ಕರುಣೆ ಬೇಕು ಅಂತೀವಲ್ಲ, ಅವನು ಈ ಥರ ಓಕೆ ಕೂತ್ಕೊಂಡು ನಾವು ಭಗವಂತನ ದಯೆನೇ ಬೇಳ್ತಾ ಇದ್ದೀವಿ. ದಿನ ಬೆಳಿಗ್ಗೆ ಹೊತ್ತು ಹೇಳೋದು, ಜಪ ಮಾಡುವಾಗ, ಅಯ್ಯೋ ಕೃಷ್ಣ ನಂಗೆ ಅದು ಕೊಡು, ಇದು ಕೊಡು, ದಯೆ ಕೊಡು, ದಯವಿಟ್ಟು ಕೊಡು, ಕರುಣೆ ಕೊಡು. ಗುರು ಮುಂದೆ ಹೋಗ್ಬಿಟ್ಟು ಭಗವಂತನ ಮುಂದೆ ಬಿಟ್ಟು ಇನ್ನೇನು ಹೇಳ್ಕೊಳ್ತೀವಿ? ನನಗೆ ಕರುಣೆ ಕೊಡು. ಕರುಣೆ ಅಂದರೆ ಏನು? ನಮ್ಮ ವಿಚಾರದಲ್ಲಿ ಕರುಣೆ ಯಾವ ಥರಕ್ಕೆ ಬಿಡ್ತಾ ಇದ್ದೀವಿ? ನನಗೆ ಈ ತತ್ವಗಳನ್ನ ಆಚರಣೆ ಮಾಡೋಕ್ಕಾಗೋದಿಲ್ಲ, ರಾಗದ್ವೇಷನ ಮಾಡೋಕ್ಕಾಗೋದಿಲ್ಲ, ನಾನು ಇಷ್ಟ ಬಂದಂಗೆ ಸ್ವತಂತ್ರ ನಾನು ಮಿತಿ ಇಲ್ದಂಗೆ ಮಾಡ್ತೀನಿ, ಆದರೂ ಕೂಡ ನನಗೆ ಕರುಣೆ ಕೊಡು. ಇದೇ ನಮ್ಮ ವಿಚಾರ. ಕರುಣೆ ಏನು ಕೊಡು? ನಾನು ಯಾವುದೇ ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡಲ್ಲ, ಜಪ ಮಾಡಲ್ಲ, ಏನು ಮಾಡಲ್ಲ, ಕರುಣೆ ಕೊಡು. ಓಕೆ, ಕರುಣೆ ಹೆಂಗೆ ಕೊಡು ನನಗೆ? ಏನೋ ನಾನು ಯಾವುದೇ ತತ್ವ ನಿಯಮನ ಆಚರಣೆ ಮಾಡಲ್ಲ, ನನಗೆ ರಾಗದ್ವೇಷನೂ ಇದೆ, ನನ್ನ ಸ್ವತಂತ್ರ ನಿಯಮಗೊಳಿಸಲ್ಲ, ಇಂದ್ರಿಯ ನಿಯಂತ್ರಣ ಮಾಡಲ್ಲ, ಕರುಣೆ ಕೊಡು. ಆಗುತ್ತಾ ಇದು? ಯಾವ್ದಾರ ಫಿಲಾಸಫಿಲಿ ಉಂಟಾ? ನಾನು ಇಷ್ಟ ಬಂದಂಗೆ ಇರ್ತೀನಿ, ನೀನು ಮಾತ್ರ ಕರುಣೆ ಕೊಡು. ಯಾವ್ದಾರ ಫಿಲಾಸಫಿ ನೋಡಿ ಈ ಥರ ಇದೆಯಾ ಅಂತ? ನಿಮಗೆ ದಯೆ ಬೇಕು, ಕರುಣೆ ಬೇಕು, ನಿನಗೆ ಕೆಲಸ ಆಗಬೇಕು ಅಂತಂದರೆ ಕೆಲವೊಂದು ರೂಲ್ಸ್ ನಿಯಮನ ಫಾಲೋ ಮಾಡಲೇಬೇಕು. ಎಲ್ಲ ವಿಷಯದಲ್ಲಿ ಇಂಥ ವಿಷಯ ಅಂತ ತೋರಿಸ್ಬಿಡಿ ನೋಡೋಣ, ಒಂದು ವಿಷಯನ ಆ ಥರ ಇಲ್ದಿರೋಂಥದ್ದನ್ನ. ಈ ಭೌತಿಕ ಪ್ರಪಂಚದಲ್ಲಿ ಏನೇ ಒಂದು ನಮ್ಗೆ ಬೇಕಂದ್ರೂ ಕೂಡ ಕೆಲವೊಂದು ನಿಯಮ ನಿಬಂಧನೆ ಇರ್ತವೆ. ಕೆಲವರಲ್ಲಿ ಸ್ವಲ್ಪ ಇರ್ಬೋದು, ಕೆಲವೊಂದು ಜಾಸ್ತಿ ಇರ್ಬೋದು, ಅದು ಬೇರೆ ಪ್ರಶ್ನೆ. ಅಂತೂ ನಿಯಮ ನಿಬಂಧನೆಯಿಂದನೇ ನಮ್ಗೆ ಏನಾರ ಸಿಗೋದು, ಏನಾರ ಒಂದು ವಿಷಯ ಆಗೋದು ಅಲ್ವಾ? ಸೊ ಈ ನಿಯಮ ನಿಬಂಧನೆ ಇಲ್ಲ ಅಂತಂದರೆ ನಮಗೆ ಅದು ಸಿಗುತ್ತಾ? ಅದೇ ಥರ ಇಲ್ಲಿ ಭಗವಂತನ ದಯೆ ಬೇಕಾ, ಗುರುದು ಕರುಣೆ ಬೇಕಾ,
ಇದನ್ನೆಲ್ಲ ಮಾಡಬೇಕು, ಈ ಥರ ಮಾಡಬೇಕು. ಪೂರ್ಣ ದಯೆ ಬೇಕಾ ಕೃಷ್ಣಂದು ನಿಮಗೆ? ಓಕೆ, ಇಷ್ಟನ್ನ ಪೂರ್ಣವಾಗಿ ಮಾಡಿದ್ರೆ ಕೃಷ್ಣಂದು ಪೂರ್ಣ ದಯೆ. ಇದನ್ನೇ ಸ್ವಲ್ಪ ಸ್ವಲ್ಪ ಮಾಡಿದ್ರೆ, ಸ್ವಲ್ಪ ಸ್ವಲ್ಪವಾಗಿ ನೀವು ಇಟ್ಕೊಂಡಿದ್ರೆ ಭಗವಂತಂದು ಅಷ್ಟೇ ಕರುಣೆ, ಅಷ್ಟೇ ದಯೆ ಅಲ್ವಾ? ನಿಮ್ಗೆ ಇಲ್ಲೇನು ಭಗವಂತನ ಪೂರ್ಣ ದಯೆ ಬೇಕು ಅಂದ್ರೆ ಪ್ರಸಾದ ಅಧಿಗಚ್ಚತಿ, ಪ್ರಸಾದನ ಹೊಂದುತ್ತಾನೆ. ಪ್ರಸಾದ ಅಂದ್ರೆ ಏನು? ತಿನ್ನ ಪ್ರಸಾದ ಅಲ್ಲ, ಭಗವಂತನ ಕರುಣೆನೇ ಪ್ರಸಾದ. ಹರೇ ಕೃಷ್ಣ ಮಂತ್ರ ಜಪ ಮಾಡಕ್ ಹೋಗ್ತಾ ಇದ್ದೀರಿ, ಅದೇ ಪ್ರಸಾದ. ಭಗವಂತನ ಭಕ್ತರದು ಕರುಣೆ ಸಿಗ್ತಾ, ಭಗವಂತನ ಭಕ್ತರದು ಕಥೆ ಕೇಳ್ತಾ ಇದ್ದೀರಾ, ಅದೇ ಪ್ರಸಾದ. ಯಾತ್ರೆ ಮಾಡಕ್ಕೆ ಭಗವಂತನ ಭಕ್ತರ ಜೊತೆ ಹೋಗ್ತಾ ಇದ್ದೀರಾ, ಅದೇ ಪ್ರಸಾದ. ಭಗವಂತನ ವಿಗ್ರಹ ನೋಡ್ತಾ ಇದ್ದೀರಾ ಬೇರೆ ಬೇರೆ ಕ್ಷೇತ್ರದಲ್ಲಿ, ಅದೇ ಪ್ರಸಾದ. ಬರೀ ಪ್ರಸಾದ ಅಂದ್ರೆ ಅನ್ಕೊಂಡ್ರೆ ಬರೀ ಇದು ಅನ್ಕೊಂಬೇಡಿ. ಪ್ರಸಾದ ಅಂದ್ರೆ ಭಗವಂತನ ಕರುಣೆ. ಅದು ಯಾವ ಮುಖಾಂತರನಾದ್ರೆ ಇರ್ಬೋದು ನಿಮಗೆ. ಒಂದು ವರ್ಡ್ ಮುಖಾಂತರ ಇರ್ಬೋದು. ಭಗವಂತ ಈಗ ಗುರು ನಿಮಗೆ ದೀಕ್ಷೆ ಕೊಡ್ತಾ ಇದ್ದಾನೆ, ಕರುಣೆ. ಗುರು ನಿಮ್ಮ ಕಡೆ ಕರುಣೆಯಿಂದ ನೋಡ್ದ, ಕರುಣೆ, ಭಗವಂತನ ದಯೆ. ಗುರು ನಿಮಗೆ ಒಂದೆರಡು ಮಾತಾಡಿಸ್ದ, ಭಗವಂತನ ಕರುಣೆ. ಸೊ ಕರುಣೆ ಯಾವ ಮುಖಾಂತರನಾರ ಇರ್ಬೋದು, ಆದರೆ ಪೂರ್ಣ ದಯೆ ಯಾವಾಗ ಪೂರ್ಣ ದಯೆ ಸಿಗುತ್ತೆ ನಮಗೆ, ಪೂರ್ಣ ಅಂದರೆ ಸಂಪೂರ್ಣವಾಗಿ ಓಕೆ ನೀನು ಎಲ್ಲ ಇದನ್ನು ಕರೆಕ್ಟಾಗಿ ಮಾಡಿದ್ಯಪ್ಪ, ನಾನು ಪೂರ್ಣ ದಯೆ ಕೊಡ್ತಾ ಇದ್ದೀನಿ. ಇದನ್ನೆಲ್ಲನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿದಾಗ ಇಂದ್ರಿಯ ನಿಯಂತ್ರಣ ಮಾಡ್ತಾನಲ್ಲ, ಇದ್ರ ಮುಖಾಂತರ ಅವನಿಗೆ ಪೂರ್ಣ ದಯೆ ಸಿಗುತ್ತೆ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದೇ ಥರ ಯಾವ ಥರ ರಾಗ ದ್ವೇಷ ಇದೆ, ನನಗೆ ಆಸಕ್ತಿನೂ ಇದೆ, ನಿರಾಸಕ್ತಿನೂ ಇದೆ. ಆದರೆ ಅದನ್ನು ನಾನು ಅದರಿಂದ ಬಿಡುಗಡೆ ಆಗಿದ್ದೀನಿ. ನನಗೆ ಯಾವುದನ್ನು ಆಸಕ್ತಿ ಪಡ್ತಾ ಇಲ್ಲ, ಯಾವುದನ್ನು ನಿರಾಸಕ್ತಿ ಪಡ್ತಾ ಇಲ್ಲ. ಓಕೆ, ಯಾವ ಥರ ಪಡ್ತಾ ಇದ್ದೀನಿ ಅದನ್ನು? ಆಸಕ್ತಿ ಹಂಗಂದ್ರೆ ಏನು ಅಂದ್ರೆ ಅರ್ಥ, ನಾನು ಆಸಕ್ತಿ ಪಡ್ತಾ ಇದ್ದೀನಿ ಭಗವಂತನಿಗೆ ಯಾವುದನ್ನ ನಾನು ಭಗವಂತನಿಗೆ ಅರ್ಪಣೆ ಮಾಡ್ಬೋದು, ಭಗವಂತನ ಸಂಬಂಧಕ್ಕೆ ಯಾವ್ದು ಬರ್ತಾ ಇದೆಯೋ ಅದ್ರ ಬಗ್ಗೆ ಆಸಕ್ತಿ ಇದೆ. ಯಾವುದು ಬರ್ತಾ ಇಲ್ವೋ ಅದ್ರ ಬಗ್ಗೆ ನಿರಾಸಕ್ತಿ ಇದೆ. ಓಕೆ, ಇದು ನನ್ನ ಸ್ವತಂತ್ರನ ಕ್ರಮಗೊಳಿಸ್ತಾ ಇದ್ದೀನಿ. ಓಕೆ, ಅದನ್ನು ಒಂದು ಸಿಸ್ಟಮಾಗಿ ಮಾಡ್ತಾ ಇದ್ದೀನಿ. ಓಕೆ, ಕೃಷ್ಣ ಕೊಡಬೇಕು ಅಂತ ಏನು ಪೂರ್ತಿ ನನಗೆ ಸಾಲ ಮಾಡ್ಕೊಂಬಂದು ಕೊಡ್ಲಾ? ಕ್ರಮ ಏನು? ನಿನ್ನತ್ರ ಏನಿದೆಯೋ, ನಿನ್ನತ್ರ ಎಷ್ಟಿದೆಯೋ, ನಿನಗೆ ವ್ಯವಸ್ಥೆ ಏನಿದೆಯೋ, ಇದು ಸ್ವತಂತ್ರ ಇದೆ ಅಂತ ಅಂದ್ಬಿಟ್ಟು ನಾನು ಓಕೆ ನಂಗೆ ಸ್ವತಂತ್ರ ಇದೆ, ಏನೂ ಕೊಡಲೇ ಇಲ್ಲ. ನಂಗೆ ಸ್ವತಂತ್ರ ಇತ್ತು, ನನ್ನ ಹತ್ರ ಎಲ್ಲ ಇತ್ತು, ಆದರೂ ಕೊಡಲಿಲ್ಲ. ಏನಿದು? ಸ್ವತಂತ್ರನ ಕ್ರಮಗೊಳಿಸೋ ರೀತಿ ಅಲ್ಲ ಇದು. ಕೊಡೋಂಥ ರೀತಿನೂ ಇತ್ತು, ಕೊಡಬೇಕಾದಂಥ ಒಂದು ಕೆಪಾಸಿಟಿನೂ ಇತ್ತು, ಸ್ವತಂತ್ರ ಇತ್ತು ನನಗೆ. ನನ್ನ ಯಾರು ಕೇಳ್ತಾ ಇರಲಿಲ್ಲ, ಕೊಡ್ಬೋದಿತ್ತು, ಅದನ್ನು ಕೊಡಬೇಕಿತ್ತು ಕೃಷ್ಣನಿಗೆ ಕೂಡ. ಆದರೂ ನಾನು ಅದನ್ನು ಕ್ರಮಗೊಳಿಸ್ತಿಲ್ಲ, ಕ್ರಮ ಇಲ್ಲ. ಇದನ್ನೇ ಕ್ರಮ ಅಂತ ಹೇಳೋದು. ಅಂದರೆ ನನ್ನ ಹತ್ರ ಕೊಡಬೇಕು ಅಂತ ಒಂದು ವಸ್ತು ಇರುತ್ತೆ, ಅದನ್ನು ಕೃಷ್ಣಂಗೆ ಕೊಡಬೇಕಿತ್ತು, ಬಟ್ ಕೊಡಲಿಲ್ಲ, ಕ್ರಮ ಇಲ್ಲ. ಅಕಸ್ಮಾತ್ ನನ್ನ ಹತ್ರ ಇತ್ತು, ಒಂದೇ ಸರಿ ಎಲ್ಲನೂ ಕೊಟ್ಬಿಟ್ಟೆ, ಓಕೆ ಈಗೇನಪ್ಪ ಯಾವ ಥರಪ್ಪ, ಓಕೆ ನನ್ನ ಹತ್ರ ತುಂಬ ಏನೋ ಒಂದು 10 kg ಹಣ್ಣುಗಳು ಇರುತ್ತೆ ಅಂತ ಇಟ್ಕೊಳ್ಳಿ. ಓಹ್ ಕೃಷ್ಣಂಗೆ ಕೊಡಬೇಕು, ಏನೋ ಒಂದೇ ಸರಿ 10 kg ಕೊಟ್ಬಿಡ. ನಾಳೆ ಏನು ಮಾಡ್ತೀಯಾ? ಇನ್ನು ಸಾಯಂಕಾಲಕ್ಕೆ ಬೇರೆ ಟೈಮಲ್ಲಿ ಏನು ಮಾಡ್ತೀಯಾ? ಏನು ಕೃಷ್ಣ ಅಷ್ಟು ಕೊಡು ಅಂತೇಳಿ ಕ್ರಮ ಇರಬೇಕು, ಒಂದು ರೀತಿ. ಸ್ವತಂತ್ರ ಇದೆ, ಕರೆಕ್ಟು. ಕೃಷ್ಣನಿಗೂ ಸ್ವತಂತ್ರ ಇದೆ, ನನಗೂ ಸ್ವತಂತ್ರ ಇದೆ. ಓಕೆ, ನನಗೆ ಯಾರು ಕೇಳೋರಿಲ್ಲ ಅಂತ ಅಂದ್ಬಿಟ್ಟು ಒಂದೇ ಸರಿ ಆ ಥರ ಕೊಡೋಕ್ಕಾಗತ್ತಾ? ಕೃಷ್ಣನಿಗೆ ಕ್ರಮ ಇದೆ, ರೀತಿ ನೀತಿ. ನಿನ್ನ ಕೆಪಾಸಿಟಿ ನೋಡಿಕೊಂಡು, ರೀತಿ ನೀತಿ ನೋಡಿಕೊಂಡು, ಓಕೆ ಸಾಯಂಕಾಲಕ್ಕೂ 10 kg ತರಂಗಿದ್ರೆ ಬೇಕಾದ್ರೆ ಕೊಡು, ಕೃಷ್ಣಂಗೆ ಕೊಡು, ಬೇರೆ ಹಂಚು ಎಲ್ಲರಿಗೂ. ಆ ಕೆಪಾಸಿಟಿ ಇದೆಯಾ? ಕೊಡು. ಇಲ್ಲ, ಅದ್ರ ಕೆಪಾಸಿಟಿ ಇಲ್ಲ ಅಂತಂದ್ರೆ ಎಷ್ಟು ಬೇಕೋ ಅಷ್ಟನ್ನ ಕೊಡು ಕೃಷ್ಣನಿಗೆ. ಕೃಷ್ಣ ಏನು ನಮ್ಮ ವಸ್ತುಗಳನ್ನ ತಿಂತಲ್ಲ, ನಮ್ಮ ಭಾವನೆ ತಿಂತಾ ಇರೋದು. ಭಾವನೆನ ಸ್ವೀಕಾರ ಮಾಡ್ತಾ ಇರೋದು. ನಿಮ್ಗೆ ಕೊಡೋಂಥ ಭಾವನೆ ಇರಬೇಕು. ಇದನ್ನೇ ಸ್ವತಂತ್ರ ಅಂತ ಹೇಳೋದು. ಸ್ವತಂತ್ರ ಇದೆ ಅಂತ ಅಂದ್ಬಿಟ್ಟು ಇಷ್ಟ ಬಂದಂಗೆ ಮಾಡಂಗಿಲ್ಲ. ಸ್ವತಂತ್ರ ಓಕೆ, ಅದನ್ನ ತತ್ವಗಳ ನಿಯಮಕ್ಕೆ ಆಧಾರವಾಗಿರ್ಬೇಕು. ತತ್ವ ಏನು ಹೇಳುತ್ತೆ? ಕೃಷ್ಣಂಗೆ ಕೊಡು ಅಂತ ಹೇಳುತ್ತೆ. ಯಾವ ಆಧಾರದ ಮೇಲೆ ಕೊಡು ಅಂತ ಹೇಳುತ್ತೆ? ನೋಡಪ್ಪ, ನಿನ್ನ ಕೆಪಾಸಿಟಿ ಪ್ರಕಾರ ನಿನ್ನ ಓಕೆ ಕೃಷ್ಣಂಗೆ ಕೊಡ್ತಾ ಇದೆಯಾ, ಅದನ್ನು ಕೃಷ್ಣ ವಾಪಸ್ ಕೊಟ್ಟ ಮೇಲೆ ಅದನ್ನು ಹಂಚಕ್ಕೆ ನಿನ್ನ ಹತ್ರ ಜನ ಇರಬೇಕು. ಸುಮ್ಮನೆ ವೇಸ್ಟ್ ಮಾಡೋಕ್ಕಾಗತ್ತಾ ಕೃಷ್ಣ ಕೊಟ್ಬಿಟ್ಟು? ಇಲ್ಲಲ್ಲ. ಸೊ ಅದನ್ನು ತಿನ್ನಂಥ ಜನ ಇರಬೇಕು. ಅದಕ್ಕೋಸ್ಕರ ಈಗ ಕೃಷ್ಣನಿಗೆ 10 kg ರೈಸ್ ಕುಕ್ಕಿಂಗ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. 10 kg ರೈಸ್ ತಿನ್ನಂಥ ಜನ ಇರಬೇಕಲ್ಲ, ಇದು ತತ್ವ. ಓಕೆ, ಇಲ್ಲಾಂದ್ರೆ ಯಾಕೆ? ಇಬ್ಬರಿದ್ದೀರಾ, ಇಬ್ಬರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡಿ ಕೃಷ್ಣನ್ಗೆ. ತತ್ವ ಅಂದರೆ ಈ ತತ್ವಗಳನ್ನ ನಿಯಮನ ನಾವೇನು ಮಾಡಬೇಕು? ಈ ನಮ್ಮ ಸ್ವತಂತ್ರಕ್ಕೆ ತತ್ವಗಳನ್ನ ಮೂಲಕ ನಾವು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕು. ಓಕೆ, ನಿಮ್ಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದಂದ್ರೆ ಏನೋ ಇದರ ಅರ್ಥ,
ಇಂದ್ರಿಯಗಳನ್ನ ಪೂರ್ಣ ಕಂಟ್ರೋಲ್ ಮಾಡ್ಬೇಕು. ಯಾವ ರೀತಿ? ಓಕೆ, ಕೃಷ್ಣನ್ ಇಲ್ಲಿ ನಮ್ಮ ಇಂದ್ರಿಯಗಳಿಗೆ ನಮಗೆ ಆಗ್ಬರ್ತಾಯಿಲ್ಲ, ಏನು ಸ್ವೀಟ್ ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಓಕೆ, ಒಂದು ನಿಯಮ. ಹಂಗನ್ಬಿಟ್ಟು ಕೃಷ್ಣಗೆ ತುಂಬ ಇಷ್ಟನೇ, ಕೃಷ್ಣಗೆ ಯಾವ್ದು ಬೇಕಾದ್ರೆ ಇಷ್ಟ ಆಗುತ್ತೆ, ಹೋಗ ಸ್ವೀಟ್ ಕೊಡ್ತಾನೆ ಇದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಅದನ್ನೇನು ಮಾಡ್ತೀರಾ ಕೊನೆಗೆ? ಇರೋರೇ 2, 3 ಜನ, 4 ಜನ. ಸೊ ನೀವೇ ತಿನ್ನಬೇಕು. ಸೊ ಇಂದ್ರಿಯಗಳ ನಿಯಂತ್ರಣ ಮಾಡಬೇಕು ಅಲ್ಲಿ. ಸೊ ಕೃಷ್ಣ ಪ್ರಸಾದ ಅಂದ್ಬಿಟ್ಟು ತಿನ್ನೋದಾ? ಇದು ನಿಯಮ ಅಲ್ಲ. ನಮ್ಮ ಸ್ವಾತಂತ್ರ್ಯನ ಮಿಸ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಏನು ಕೃಷ್ಣಂಗೆ ಅರ್ಪಣೆ ಮಾಡಿದ್ನ ತಿನ್ನಲೇಬೇಕು ಅಂತ ಏನಾರ ಇದೆಯಾ? ಚೈತನ್ಯ ಮಹಾಪ್ರಭು ಹಂಗೆ ಮಾಡ್ತಾ ಇದ್ರಾ? ಗೋಸ್ವಾಮಿಗಳು ಹಂಗೆ ಮಾಡ್ತಾ ಇದ್ರೆ? ಏನು ಕೃಷ್ಣ ಕೊಟ್ಟಿದ್ದೆಲ್ಲ ತಿಂತಿದ್ರೆ ಎಷ್ಟು ಬೇಕು ಅಷ್ಟು ತಿನ್ಬಿಟ್ಟು ಮಿಕ್ಕಿದೆಲ್ಲ ಅಂತ ಇದ್ರು. ಓಕೆ, ನನಗೆ ಬರ್ಲಿಲ್ಲ, ಓಕೆ ಬೇಡ, ಇಲ್ಲ ಕೃಷ್ಣ ಕೊಡ್ಲೇ ಬೇಡ ನನಗೆ ಬರಲಿಲ್ಲ ಅಂತಂದ್ರೆ. ಸೊ ತತ್ವಗಳಿದೆ. ಕೃಷ್ಣಗೆ ಎಲ್ಲ ಕೊಡಬೇಕು, ಓಕೆ, ಎಷ್ಟೆಷ್ಟು ಬೇಕೋ ಅಷ್ಟು ಕೊಡಿ. ಕೃಷ್ಣಂಗೆ ಸ್ವಲ್ಪನೂ ಕೊಟ್ಟರು ಆಗತ್ತೆ, ಅಂಡೆ ಕೊಟ್ಟರು ಭಗವಂತಗೆ ತಿಂತಾನೆ. ಜಗನ್ನಾಥಪುರಿಯಲ್ಲಿ ಮಾಡ್ತಾರಪ್ಪ, ಎಷ್ಟು ಅಂಡೆಗಟ್ಲೆ ದಿನ 54 ತಿನ್ನೋ ಜನ ಇದ್ದಾರೆ, ಕೊಡ್ತಾರೆ. ತಿನ್ನೋ ಜನ ಇಲ್ಲ ಅಂತಿದ್ರೆ, ಅಕಸ್ಮಾತ್ ಭಕ್ತರಿಲ್ಲ ಅಂತಿದ್ರೆ ಕೊಡೋಕ್ಕಾಗ್ತಿತ್ತಾ? ಆ ಥರ ಕೊಟ್ಟು ವೇಸ್ಟ್ ಮಾಡೋಕ್ಕಾಗ್ತಿತ್ತಾ? ಅಲ್ಲ. ಸೊ ಅದು ತತ್ವ ಅಲ್ಲ. ಸೊ ಈ ತತ್ವಗಳ ನಿಯಮನ ಏನೋ ತತ್ವಗಳನ್ನ ಕಂಟ್ರೋಲ್ ಮಾಡಬೇಕು. ಸೊ ನಮ್ಮ ಇಂದ್ರಿಯಗಳನ್ನು ಕೂಡ ನಿಯಂತ್ರಣ ಮಾಡಬೇಕು. ಇಂದ್ರಿಯಗಳು ಈ ಮುಖಾಂತರ ತನ್ನ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಾನಲ್ಲ ನೋಡಿ. ಇದಕ್ಕೆಲ್ಲ ನಿಯಂತ್ರಣ, ಇಂದ್ರಿಯಗಳ ನಿಯಂತ್ರಣ ಬೇಕು. ರಾಗ ಯಾವುದನ್ನ ಕೊಡ್ಬೇಕು, ಯಾವುದನ್ನ ಕೊಡಬಾರ್ದು, ಇಂದ್ರಿಯಗಳ ನಿಯಂತ್ರಣ ಬೇಕು. ಸ್ವತಂತ್ರನ ಕ್ರಮಗೊಳಿಸ್ಬೇಕು ಅಂದ್ರೆ ಇಂದ್ರಿಯ ನಿಯಂತ್ರಣ ಬೇಕು. ಸೊ ತತ್ವಗಳನ್ನ ಪಾಲನೆ ಮಾಡ್ಬೇಕಂದ್ರೆ ಇಂದ್ರಿಯ ನಿಯಂತ್ರಣ ಬೇಕು. ಸೊ ಇದೆಲ್ಲದಕ್ಕೂ ಇಂದ್ರಿಯ ನಿಯಂತ್ರಣ ಮಾಡಬೇಕು ಅವನು. ಸೊ ಈ ತರ ಒಬ್ಬ ವ್ಯಕ್ತಿ ಇಂದ್ರಿಯ ನಿಯಂತ್ರಣ ಮಾಡದಂತ ವ್ಯಕ್ತಿ ಕೃಷ್ಣಂದು ಪೂರ್ಣ ದಯನೆ ಪಡಿತಾನೆ. ಕೃಷ್ಣಂದು ದಯ ಸಿಗೋದು ಯಾವಾಗ? ಈ ತರ ಮಾಡಿದಾಗ. ನಮ್ ಇಷ್ಟ ಬಂದಂಗೆ ನಾವು ಮಾಡ್ತಾ ಇದ್ರೆ ಭಗವಂತನ ಕರುಣೆ ಸಿಗಲ್ಲ. ಸಿಗಲ್ಲ ಅಂತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ಮುಂದೆ ಪ್ರೊಸೆಸ್ ಹೋಗುತ್ತೆ. ನಿಯಮನ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ನಿಯಮ ತತ್ವಗಳನ್ನ ಸರಿಗೆ ನೀನು ಆಚರಣೆ ಮಾಡ್ತಾ ಇಲ್ಲ, ನಿನ್ನ ಸ್ವತಂತ್ರನ ಮಿಸ್ಯೂಸ್ ಮಾಡ್ತಾ ಇದ್ರೆ ಅನ್ನೋದ್ರ ಮೇಲೆ ಭಗವಂತನ ಕರುಣೆ ಸಿಗುತ್ತೆ. ಸೊ ಪೂರ್ಣ ಪ್ರಮಾಣದಲ್ಲಿ ಈ ಥರ ಯಾರು ತನ್ನ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಾನೋ ಅವನಿಗೆ ಕೃಷ್ಣಂದು ದಯ ಸಿಗುತ್ತೆ. ಫಿಲಾಸಫಿನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಫಿಲಾಸಫಿ ತತ್ವ ನೋಡಿ, ಏನು ಹೇಳ್ತಾರೆ ಪ್ರಭುಪಾದಗೆ ಬಿರೋದೇನು ಭಕ್ತಿ ವೇದಾಂತ ಅಂತ. ಭಕ್ತಿ ಇದೆ, ಬಟ್ ವೇದಾಂತದ ಮೇಲೆ ಇದೆ ಭಕ್ತಿ. ವೇದಾಂತ ಆಧಾರವಾಗಿದೆ. ಅಂದರೆ ವೇದಾಂತ ಅಂದರೆ ಜ್ಞಾನ, ತಿಳುವಳಿಕೆ. ಏನು ಜ್ಞಾನ ಇದೆ? ಭಕ್ತಿ. ಅದ್ರ ಮೇಲೆ ಭಕ್ತಿ ಇದೆ. ಭಕ್ತಿ ಇದೆ ಅಂತಂದ್ರೆ ಮೂಢನಂಬಿಕೆ ಭಕ್ತಿ ಇಲ್ಲ ನನಗೆ. ಸೊ ಯಾರಾದರೂ ಕೇಳಿದ್ರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋ ರೀತಿ ನನಗೆ ಭಕ್ತಿ ಇಲ್ಲ. ನನಗೆ ಭಕ್ತಿ ನನಗಿದೆ ಅಂದರೆ ವೇದಾಂತ ಇದೆ, ಜ್ಞಾನ ಇದೆ, ಅದ್ರ ಮೇಲೆ ಭಕ್ತಿ ಮಾಡ್ತಾ ಇದ್ದೀನಿ. ಆದರೆ ಭಕ್ತಿಗೆ ಜ್ಞಾನ ಮುಖ್ಯ ಅಲ್ಲ, ಒಪ್ಕೊಳ್ಳೋಣ. ಆದರೂ ಕೂಡ ನಿಮಗೆ ಜ್ಞಾನ ಇರಲೇಬೇಕು. ಜ್ಞಾನದ ಮೇಲೆ ಭಕ್ತಿ ಮಾಡಬೇಕು. ಸೊ ಶುದ್ಧ ಭಕ್ತಿಗೆ ಈ ಜ್ಞಾನ ವೈರಾಗ್ಯ ಏನು ಅಗತ್ಯ ಇಲ್ಲ, ತಾನೇ ಬರ್ತವೆ. ಏನು ಜ್ಞಾನ ಮತ್ತು ವೈರಾಗ್ಯ ತಾನೇ ಬರ್ತವೆ ಭಕ್ತಿ ಇದ್ರೆ. ಆದರೆ ನೀನು ಭಕ್ತಿ ಮಾಡ್ತಾ ಇದ್ದಿ, ಜ್ಞಾನ ನಿನಗೆ ಇಲ್ಲ ಅಂತಲ್ಲ, ಇದ್ರೆ ಮಾತ್ರ ಅದು ಆಲ್ರೆಡಿ ನೀನು ಮೇಲ್ಮಟ್ಟಕ್ಕೆ ಹೋಗಿದ್ಯಾ ಅಂತ. ಈಗ ನೀವು ಹೊಸ್ದಾಗಿ ಬಂದನಪ್ಪ, ಭಕ್ತಿ ನನಗೆ ಪೂರ್ಣ ಪ್ರಮಾಣದಲ್ಲಿ ಭಕ್ತಿ ಇದೆ ಅಂತ, ಆದರೆ ಜ್ಞಾನ ಇದೆಯಾ ಅವನಿಗೆ? ಸ್ವಲ್ಪ ದಿನಕ್ಕೆ ಅವನು ಬಿಟ್ಟು ಹೋಗ್ತಾನೆ. ಯಾಕೆ? ಜ್ಞಾನ ಇಲ್ಲ. ತತ್ವ ತುಂಬ ಮುಖ್ಯ. ಅದು ಒಂದು ಲೆವೆಲಿಗೆ ರೀಚ್ ಆದರೆ, ಒಂದು ಪೂರ್ಣ ಪ್ರಮಾಣದಲ್ಲಿ ಇದಂದರೆ ಆಮೇಲೆ ನಿಮಗೆ ಜ್ಞಾನ ಬೇಕಾದರೆ ಹೋದ್ರೂ ಪರವಾಗಿಲ್ಲ, ಭಗವಂತನ ದಯೆಯಿಂದ ಅದು ಹೋಗ್ತಾ ಇರುತ್ತೆ. ಆ ಲೆವೆಲ್ಗೆ ಹೋಗ್ಬೇಕಾದ್ರೆ ನೀನು ಜ್ಞಾನ ತಿಳ್ಕೊಳ್ಳೇಬೇಕು, ಜ್ಞಾನಯುಕ್ತವಾಗಿಯೇ ಭಕ್ತಿ ಮಾಡಬೇಕು. ಸೊ ಅದರಿಂದ ಪೂರ್ಣ ದಯನೆ ಬಡಿತಾನೆ. ಯಾರು? ಭಕ್ತ. ಒಬ್ಬ ವ್ಯಕ್ತಿ ಈ ಥರ ಏನಾರು ಮಾಡಿದ್ರೆ, ಈ ಥರ ಮಾಡ್ತಾ ಇದ್ದಾಗ ಭಗವಂತನ ಪೂರ್ಣ ದಯನ ಪಡಿತಾನೆ. ನೋಡಿ, ಇಲ್ಲಿ ಭಗವಂತನ ಪೂರ್ಣ ದಯ ಪಡೆದ. ಆದರೆ ಈ ರಾಗ ದ್ವೇಷ ಮಾಡ್ತಾ ಇದ್ದೀನಿ, ನನ್ನ ಇಂದ್ರಿಯ ತೃಪ್ತಿ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಇಲ್ಲಿ ಕೆಲವು ಜನ ಯಾರು ಮಾಯಾವಾದಿಗಳು ಈ ಶ್ಲೋಕ ಎಲ್ಲ ಹೇಳೋದು ಹಿಂಗೆ. ಏನು ಹೇಳ್ತಾರೆ? ರಾಗ ದ್ವೇಷ ಮಾಡಬೇಕು, ಓಕೆ, ಕೆಲವೊಂದು ವಸ್ತುನ ದ್ವೇಷ ಮಾಡ್ತೀನಿ, ನನ್ನ ಆರೋಗ್ಯಕ್ಕೆ ತಕ್ಕನಾಗಿ ನಾನು ರಾಗ ದ್ವೇಷ ಮಾಡ್ತೀನಿ. ಅಂದರೆ ಊಟದ ವಿಷಯದಲ್ಲಿ ನನ್ನ ಆರೋಗ್ಯಕ್ಕೆ ತಕ್ಕನಾಗಿ ನಾನು ಕೆಲವೊಂದನ್ನ ಇಷ್ಟಪಡ್ತೀನಿ, ಕೆಲವೊಂದನ್ನ ಇಷ್ಟಪಡಲ್ಲ ಅಂತ ಇಟ್ಕೊಳ್ಳಿ, ಆಯಿತಾ? ಸ್ವತಂತ್ರನ ಕ್ರಮಗೊಳಿಸ್ತಾ ಇದ್ದೀನಿ ಅಂದರೆ ರೀತಿ ನಿಯಮವಾಗಿದ್ದೀನಿ, ಸ್ವತಂತ್ರ ಇದೆ ನನಗೆ ಅಂತ ಇಟ್ಕೊಳ್ಳಿ. ಇಲ್ಲಿ ಭಗವಂತನ ವಿಷಯನೇ ಇಲ್ಲ ಹಿಂದಗಡೆ. ಭಗವಂತನ ಪೂರ್ಣ ದಯ ಪಡಿತಾನಲ್ವಾ, ಇಂದ್ರಿಯಗಳ ನಿಯಂತ್ರಣ ಮಾಡೋವರೆಗೂ ಭಗವಂತನ ವಿಷಯನೇ ಇಲ್ಲ. ಕೃಷ್ಣ ಹೇಳಿದಾನೆ, ರಾಗ ದ್ವೇಷನ ನನಗೆ ಅರ್ಪಣೆ ಮಾಡಬೇಕು ನೀನು.
ಸ್ವತಂತ್ರನ ನನ್ನ ಮುಖಾಂತರ ಸ್ವತಂತ್ರ ಕ್ರಮಗೊಳಿಸ್ಬೇಕು. ತತ್ವಗಳು ನನಗೆ ನನ್ನ ಇದಕ್ಕೆ ತಕ್ಕನಾಗಿ ತತ್ವಗಳ ನಿಯಮನ ಅನುಸರಿಸ್ಬೇಕು. ಇಂದ್ರಿಯ ನಿಯಂತ್ರಣ ಮಾಡಬೇಕು, ನನಗೋಸ್ಕರ ಮಾಡಬೇಕು ಅಂತ ನೇರ ಹೇಳ್ತಾ ಇದ್ದಾನ? ಇಲ್ಲ. ಇಲ್ಲಿ ಏನಾದ್ರೂ ಈ ವಿಷಯನೇ ನಮಗೋಸ್ಕರ ಅಂತ ಮಾಡ್ಕೊಂಡ್ರೆ ಭಗವಂತ ಪೂರ್ಣ ದಯ ಪಡಿತಾನೆ ಅಂತವನುವೆ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀರಿ? ಈಗ ಅರ್ಥ ಆಗ್ತಿದೆ ವಿಷಯ ನೋಡಿ. ಒಂದು ವಿಷಯನ ಎಲ್ಲಾರ ಈ ರೀತಿಯಿಂದ ನಾವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಬೇಕು. ರಾಗದ್ವೇಷನ ನಿಯಂತ್ರಣ ಮಾಡ್ತಾರೆ. ರಾಗದ್ವೇಷ ಅಂದ್ರೆ ಏನು? ಆಸಕ್ತಿ, ನಿರಾಸಕ್ತಿ. ಯಾವ ವಸ್ತು ಬಗ್ಗೆ ನೋಡಪ್ಪ, ನನಗೆ ಈ ವಸ್ತು ಆಗ್ಬರೋದಿಲ್ಲ, ನನ್ನ ಆರೋಗ್ಯಕ್ಕೆ ಆಗ್ಬರೋದಿಲ್ಲ, ಅದಕ್ಕೆ ನಾನು ದ್ವೇಷ ಮಾಡ್ತೇನೆ. ತಿನ್ನೋ ವಿಷಯ ತಗೊಂಡಾಗ ನನಗೆ ಆಸಕ್ತಿ ಇದೆ, ಇದು ನನಗೆ ಆಗ್ಬರುತ್ತೆ, ಆಸಕ್ತಿ. ದ್ವೇಷ ಮಾಡ್ತೀನಿ, ಇದು ನನಗೆ ಆಗ್ಬರಲ್ಲ, ದ್ವೇಷ ಮಾಡ್ತೇನೆ, ಬೇಡ ನನಗೆ ಅಂತ ಇಷ್ಟ ಪಡ್ತಾ ಇದೆ. ಇಲ್ಲಿಗೆ ಏನಾಯ್ತು? ಇಂದ್ರಿಯ ತೃಪ್ತಿ ಭಾವನೆ ಬಂತು ತಾನೆ. ಓಕೆ, ನನಗೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ. ದಯೆ, ಭಗವಂತನ ದಯೆ ಸಿಗ್ಬೇಕಾದ್ರೆ ನನಗೆ ಯಾವ್ದು ಇಷ್ಟನೋ ಅದನ್ನ ಆಯ್ಕೆ ಮಾಡ್ಕೋತೀನಿ, ನನಗೆ ಯಾವ್ದು ಇಷ್ಟ ಇಲ್ವೋ ಅದನ್ನ ಮಾಡ್ಕೊಳ್ಳಲ್ಲ. ಓಕೆ, ಮತ್ತೆ ಸ್ವತಂತ್ರ ಕ್ರಮಗೊಳಿಸ್ತಾ ಇದ್ದೀನಿ. ಓಕೆ, ನನಗೆ ಸ್ವತಂತ್ರ ಇದೆ, ಯಾವ್ದನ್ನ ನೀನು ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು ಅಂತ. ಅದು ಲಿಮಿಟಲ್ಲಿ ಇದೆ. ಏನೋ ತತ್ವಗಳ ಮುಖಾಂತರ. ತತ್ವ ಅಂದ್ರೆ ಏನು? ಇಲ್ಲಿ ಭಗವಂತನ ನಿಯಮದ ಪ್ರಕಾರ ತತ್ವ ಅಲ್ಲ ಇದು. ಏನೋ ಒಂದು ರೀತಿ, ಸಮಾಜಕ್ಕೆ ಒಳ್ಳೇದಾಗ ರೀತಿ, ನನ್ಗೆ ಒಳ್ಳೇದಾಗ ರೀತಿ, ನನ್ನ ಆರೋಗ್ಯಕ್ಕೆ ಒಳ್ಳೇದಾಗ ರೀತಿ ತತ್ವ ಅಂತ ಅನ್ಕೊಂಡ್ಬಿಡ್ತೀನಿ. ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಾ ಇದ್ದೀನಿ. ಇವಾಗ ಇವನಿಗೆ ಏನು ಸಿಕ್ತು? ಒಳ್ಳೆ ಆರೋಗ್ಯ ಸಿಕ್ತು, ರೀತಿ ನೀತಿ ನಿಯಮ ಸಿಕ್ತು. ಬಟ್ ಭಗವಂತನ ಭಕ್ತಿ ಎಲ್ಲಿ ಬಂತಿಲ್ಲಿ? ಭಗವಂತನಿಗೆ ಸಂಬಂಧಪಟ್ಟಂಗೆಲ್ಲ ಆಯ್ತು. ಆದ್ರೆ ಅವನು ಭಗವಂತಂದು ಪೂರ್ಣ ದಯ ಪಡಿತಾನೆ. ಕೊನೆಗೆ ಹೇಳ್ತಾ ಇದ್ರೆ ಪೂರ್ಣ ದಯ ಪಡಿತಾನೆ ಅಂತ. ಕೃಷ್ಣ ಇದನ್ನೇ ಹೇಳ್ತಾ ಇರೋದಷ್ಟೇ. ಪ್ರಸಾದ ಮದಿಗಚ್ಚತಿ. ಓಕೆ, ಅವನೇನೋ ಪ್ರಸಾದ ಸಿಕ್ಕುತ್ತೆ ಅವನಿಗೆ ಈ ತರ ಮಾಡ್ದವನಿಗೆ ಅಂತ ಹೇಳ್ತಾ ಇದೆ. ಆದ್ರೆ ಮುಂಚಿನ ವಿಷಯಗಳಲ್ಲಿ ಭಗವಂತನ ವಿಷಯ ಇಲ್ಲ. ಇದನ್ನೇನು ಭಗವಂತನ ನನಗೆ ಕೊಡ್ಬೇಕು ಅಂತಾನೆ ಕೃಷ್ಣ ಹೇಳ್ತಾ ಇದ್ದಾನ? ಸ್ವತಂತ್ರ ಕ್ರಮಗೊಳಿಸು ನನಗೋಸ್ಕರ ಅಂತಾನೆ ಹೇಳ್ತಾ ಇದ್ದಾನ? ಇಲ್ಲಲ್ಲ. ಆದ್ರೆ ಕೊನೆಗೆ ಹೇಳ್ತಾ ಇದ್ರೆ ಭಗವಂತ ಪೂರ್ಣ ದಯ ಪಡಿತಾನೆ, ಪ್ರಸಾದ ಪಡಿತಾನೆ. ಯಾರು ಪ್ರಸಾದ ಅಂತಂದ್ರೆ ಯಾರ್ದು ಪ್ರಸಾದ? ಇಲ್ಲಿ ನೋಡಿ, ಪ್ರಸಾದ ಮದಿಗಚ್ಚತಿ. ಸೊ ಏನ್ ಪ್ರಭುಪಾದ ಟ್ರಾನ್ಸ್ಲೇಟ್ ಏನ್ ಮಾಡ್ತಾರೆ? ಪ್ರಸಾದಂ ಅಂದ್ರೆ ಭಗವಂತನ ಅನುಗ್ರಹನ ಪಡಿದ. ಪ್ರಸಾದ ಅಂತಂದ್ರೆ ಅವ್ರು ಏನ್ ಟ್ರಾನ್ಸ್ಲೇಟ್ ಮಾಡ್ತಾರೆ? ಮಾಯಾವಾದಿಗಳು ಇದೇ ಇದನ್ನ ಟ್ರಾನ್ಸ್ಲೇಟ್ ಮಾಡುವಾಗ ಪ್ರಸಾದ ಪಡಿತಾನೆ. ಯಾರು ಪ್ರಸಾದ? ಒಳ್ಳೇದನ್ನ ಪಡಿತಾನೆ ಅಂತ ಟ್ರಾನ್ಸ್ಲೇಟ್ ಮಾಡ್ಬಿಡ್ತಾರೆ. ಏನು? ಮುಕ್ತನಾಗ್ತಾನೆ ಅಂತ ಟ್ರಾನ್ಸ್ಲೇಟ್ ಮಾಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಇದು ಸರಿನೇ ಅನ್ಸುತ್ತೆ ತಾನೆ? ಆಕ್ಚುಲಿ ಈ ತರ ನೋಡಿದಾಗ ಇದು ಸರಿ ಅನ್ಸುತ್ತೆ ತಾನೆ? ಆದ್ರೆ ಕೃಷ್ಣ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಏನು ಹೇಳ್ತಾ ಇದ್ದಾನೆ? ರಾಗದ್ವೇಷ ವಿಮುಕ್ತೇಸು ವಿಷಯಾನಿಂದ್ರಿಯಶ್ಚರ ಆತ್ಮವಸ್ಯೆ ವಿಧೇಯ ಆತ್ಮನ ನಿಯಂತ್ರಣ ಮಾಡೋನು. ಅಂದ್ರೆ ಏನು ಆತ್ಮವಿದೆ ಹೇಳ್ತಾರೆ ಪ್ರಭುಪಾದ? ನಿಯಂತ್ರಣದಲ್ಲಿ, ಆತ್ಮವಸ್ಥೆ ನಿಯಂತ್ರಣದಲ್ಲಿ ವಿಧೇಯ ಆತ್ಮ ನಿಯಂತ್ರಿತ ಸ್ವಾತಂತ್ರ್ಯವನ್ನು ಅನುಸರಿಸುವವನು ಅಂತ ಹೇಳ್ತಾ ಇದ್ದಾರೆ. ಸೊ ಅಕಸ್ಮಾತ್ ಒಬ್ಬ ಮಾಯಾವಾದಿ ಕೈಲಿ ಈ ಶ್ಲೋಕ ಸಿಕ್ತಾಗ ಪ್ರಸಾದಂ ಅಧಿಗಚ್ಚತಿ, ಪ್ರಸಾದ ಪಡಿತಾನೆ ಅಂತ ಇದೆ. ಇದನ್ನೇನಾದ್ರೂ ಭಕ್ತಿ ಭಾವಾರ್ಥ ಇಲ್ಲ ಅಂದಿದ್ರೆ ನಾವು ಹಿಂಗೇನೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಬೇಕಾದ್ರೆ ನೀವು ಇದೇ ಅನುವಾದಕ್ಕೆ ಯಾರಾದ್ರೂ ಭಾವಾರ್ಥ, ಮಾಯಾವಾದಿ ಭಾವಾರ್ಥ ಬರ್ದಿರೋರ್ನ ಬೇಕಾದ್ರೆ ಓದ್ ನೋಡಿ. ಇಲ್ಲಿ ಪ್ರಭುಪಾದ ಏನ್ ಹೇಳ್ತಾರೆ? ಎಲ್ಲದಕ್ಕೂ ಕೂಡ ಭಗವಂತನ ಸೇರಿಸ್ತಾ ಬರ್ತಾರೆ. ಭಕ್ತಿ ಭಾವಾರ್ಥ ಇಲ್ಲ ಆಗಿದ್ದಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಸೊ ಅದೇ ನೀವೇನಾದ್ರೂ ಬೇರೆ ಮಾಯಾವಾದಿಗಳು ಭಾವಾರ್ಥ ತೆಗೆದು ನೋಡಿ, ಇದನ್ನ ಭಾವಾರ್ಥ ಅನುವಾದನ ಹೆಂಗಿರುತ್ತೆ ನೋಡಿ. ಅಲ್ಲಿ ಈ ಪ್ರಸಾದಂ ಅಂತಾನೆ ಇದೆಯಲ್ಲ, ಈ ಪ್ರಸಾದಂಗೆ ಭಗವಂತನ ಅನುಗ್ರಹ ಅಂತ ಇರಲ್ಲ ಅಲ್ಲಿ ಮೋಸ್ಟ್ಲಿ, ನಾನು ನೋಡಿಲ್ಲ. ಸೊ ಆಲ್ಮೋಸ್ಟ್ಲಿ ಇರಲ್ಲ. ಸೊ ಹಂಗಾಗ್ಬಿಡುತ್ತೆ ಇದು. ಸೊ ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಈ ಪ್ರಭುಪಾದನೆ ಹೇಳ್ತಾ ಇದ್ರು ಭಕ್ತಿ ಭಾವಾರ್ಥ ಅಂತಾನೆ ಪ್ರಭುಪಾದ್ಗೆ ಇದು ಭಾವಾರ್ಥಕ್ಕೆ ಹೇಳ್ತಾ ಇರೋದು. ನಾನು ಬರ್ದಿರೋದು ಭಕ್ತಿ ಭಾವಾರ್ಥ. ನೀನು ಎಲ್ಲಾ ವಿಷಯನೂ ಭಕ್ತಿಗೆ ಸಂಬಂಧಪಟ್ಟಂಗೆ ತಗೋಬೇಕು, ಇಲ್ಲಾಂದ್ರೆ ಹಂಗಾಗ್ಬಿಡೋದು ಈ ವಿಷಯ. ಆ ಥರ ಆದ್ರೆ ಇಲ್ಲಿ ಭಗವಂತನ ವಿಷಯನೇ ಬರಲ್ಲ ನೋಡಿ. ಕೃಷ್ಣ ಹೇಳ್ತಾ ಇದ್ದಾನೆ ಕರೆಕ್ಟು. ಸೊ ಮಾಯಾವಾದಿಗಳು ಹೇಳ್ತಾ ಇರೋದು ಹಿಂಗೇನೆ. ಓಕೆ, ಪ್ರಸಾದ ಪಡಿತೀಯ ನೀನು. ಯಾರು ಪ್ರಸಾದ? ಒಳ್ಳೆ ಪ್ರಸಾದ ಅಂದ್ರೆ ನಿನಗೆ ಭೌತಿಕ ಪ್ರಪಂಚದಲ್ಲಿ ಒಳ್ಳೆ ರೀತಿಯಿಂದ ಬದುಕಕ್ಕೋಸ್ಕರ ಒಳ್ಳೆಯ ಒಂದು ಇದು ಸಿಗುತ್ತೆ, ತತ್ವ ಸಿಗುತ್ತೆ, ಏನೇನೋ ಇದಾವೆ ತುಂಬ, ನಮಗೆಲ್ಲ ಗೊತ್ತಾಗಲ್ಲ ಅವು. ಸೊ ಅದೆಲ್ಲನೂ ಅವರು ಬರೆದು ಬಿಡ್ತಾರೆ. ಸೊ ಅದಕ್ಕೆ ನಮಗೆ ಏನು, ಯಾವಾಗ ಭಕ್ತರು ಆಗ್ಬೇಕು ಅಂದ್ರೆ ಯಾವಾಗ ಭಕ್ತಿ ಭಾವಾರ್ಥನೇ ಓದಬೇಕು ನೀನು ಭಕ್ತರು ಆಗ್ಬೇಕು ಅಂತ. ಅದಕ್ಕೆ ಪ್ರಭುಪಾದ ಹೇಳಿದೆ ಯಥಾರೂಪ. ಇದನ್ನು ಟೋಟಲ್ ಆಗಿ ಸಮಗ್ರವಾಗಿ ತಗೊಂಡಾಗ ಎಲ್ಲನೂ ಕೂಡ ಭಗವಂತನ ವಿಷಯದಲ್ಲಿ ಬರ್ಬೇಕಿದು.
ಸಮಗ್ರವಾಗಿ ತಗೊಳ್ಳಿಲ್ಲ, ಆ ಶ್ಲೋಕಕ್ಕನ್ನು ಅಷ್ಟೇ ಮಾತ್ರ ಹೇಳ್ತೀನಿ ಅಂತಂದರೆ ಇದು ಬರೋದೇ ಇಲ್ಲ. ಸೊ ಅದರಿಂದ ನಾವು ಭಕ್ತಿ ಭಾವಾರ್ಥನೆ ಓದಬೇಕು. ಅಂದರೆ ಟೋಟಲಿ ಭಗವದ್ಗೀತೆನ ಸಮಗ್ರಾಂಶದಿಂದ ತಗೊಂಡು ಪ್ರತಿಯೊಂದಕ್ಕೂ ಭಗವಂತನಿಗೆ ಸಂಬಂಧಪಟ್ಟಂಗೆ ಮಾಡಬೇಕು, ಯಥಾರೂಪವಾಗಿ. ಅದಕ್ಕೆ ಇದನ್ನು ಪ್ರಭುಪಾದ ತುಂಬ ಗಂಭೀರವಾಗಿ ಇದನ್ನು ಯಥಾರೂಪ ಅಂತ ಇಟ್ಟರು. ಏನಕ್ಕೆ? ಭಗವಂತ ಏನು ದೃಷ್ಟಿಯಿಂದ ಹೇಳ್ತಾ ಇದ್ದಾನೋ ಅದು. ಪ್ರತಿಯೊಂದಕ್ಕೂ ಭಗವಂತ ನಾನು ನಾನು ಅಂತ ಹೇಳಿಲ್ಲ, ಇಲ್ಲಿ ಹೇಳಿಲ್ಲ ಅಂತಂದ್ರೂ ಕೂಡ ಇದನ್ನು ನಾವು ಏನು ಮಾಡಬೇಕು? ಎಲ್ಲ ಒಂದು ಕಡೆ ಟೋಟಲಾಗಿ ಭಗವಂತ ಹೇಳಿರ್ತಾನೆ, ಇದು ನನಗೆ ಅಂತ ಹೇಳ್ತಾನೆ. ಇಲ್ಲಿ ಎಲ್ಲ ಶ್ಲೋಕದಲ್ಲೂ ಕೂಡ ಬೇಕಾದ್ರೆ ನೋಡಿ ನೀವು, ಅಯುಕ್ತಸ್ಯ ಕೃಷ್ಣ ಪ್ರಜ್ಞೆಯೊಂದಿಗೆ ಅಂತ ಪ್ರಭುಪಾದ ನೆಕ್ಸ್ಟ್ ಶ್ಲೋಕದಲ್ಲಿ, ಸಂಬಂಧವಿಲ್ಲದವನಿಗೆ ಅಯುಕ್ತಕ್ಷ ಅಂದರೆ ಸಂಬಂಧವಿಲ್ಲದವನಿಗೆ ಅಂತ ಅರ್ಥ. ಟೋಟಲಿ ಸಂಸ್ಕೃತ ಅರ್ಥ. ಅದು ಯಾರ ಸಂಬಂಧದಲ್ಲಿಲ್ಲ ಇದು ವಿಷಯ. ಸಂಬಂಧದಲ್ಲಿಲ್ಲ, ಕರೆಕ್ಟು. ಯಾರ ಸಂಬಂಧದಲ್ಲಿಲ್ಲ? ಸಂಬಂಧ ಅಂದ್ರೆ ಏನಿಲ್ಲಿ? ಯಾರ ಜೊತೆ ಸಂಬಂಧ? ಸೊ ಅದಕ್ಕೆ ಐತಸಿ ಹಿಂದೆಗಡೆ ಹೇಳಿದ್ದಾರೆ ಬುದ್ಧಿ ಅಂತ. ಬುದ್ಧಿ ಅಂತಂದ್ರೆ ಪ್ರಜ್ಞೆ ಜೊತೆ ಸಂಬಂಧ ಇರೋದು. ಕನ್ಫರ್ಮ್ ಮಾಡ್ತಾರೆ. ಓಕೆ, ನಾವು ಇದನ್ನ ಸುನೀತಾ ಮಾತಾಜಿ ಹರೇ ಕೃಷ್ಣ ಪ್ರಭು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಅಯ್ಯೋ ಮ್ಯೂಟ್ ಆಯ್ತೀವೇನಾ? ಓಕೆ, ಸೊ ಈ ಥರ ನಾವು ಭಗವಂತನ ಪೂರ್ಣ ದಯೆನ ಪಡಿಬೇಕು ಅಂತಂದರೆ ನಾವು ಈ ಥರ ಮಾಡಬೇಕು. ಇದನ್ನು ನಾವು ಭಗವಂತನ ಸಂಬಂಧಪಟ್ಟಂಗೆ ಏನಾರ ಮಾಡಿಸ್ತಾ ಇದ್ದಾಗ ನಾವು ಭಗವಂತನ ಪೂರ್ಣ ದಯೆನ ಪಡಿತೀವಿ. ದಯೆ ಪಡೆಯೋದ್ರೆ ಸಿಸ್ಟಮ್ ಅಂತಂದರೆ ದಯೆ ಪಡಿಬೇಕು, ಭಗವಂತನ ದಯೆ ಸಿಗಬೇಕು ಅಂದರೆ ಈ ಥರ ಮಾಡಬೇಕು. ಸೊ ಇದನ್ನು ಅಂದರೆ ನಾವು ವಸ್ತುಗಳನ್ನ ರಾಗನೂ ಆಸಕ್ತಿನೂ ಪಡಬಾರ್ದು, ಈ ಕಡೆ ನಿರಾಸಕ್ತಿನೂ ಪಡಬಾರ್ದು. ಭಗವಂತನಿಗೆ ಆಗಂಥ ವಸ್ತುನ ಆಸಕ್ತಿ ಪಡ್ತೀವಿ, ಭಗವಂತನಿಗೆ ಆಗಬಾರ್ದಲ್ಲ ನಿರಾಸಕ್ತಿ ಪಡ್ತೀವಿ. ಇಷ್ಟೇ ಸಿಂಪಲ್ ವಿಕ್. ಓಕೆ, ಸ್ವತಂತ್ರನ ಕ್ರಮಗೊಳಿಸ್ತೀನಿ. ಭಗವಂತನಿಗೆ ಸಂಬಂಧಪಟ್ಟಂಗೆ ನನ್ನ ಸ್ವತಂತ್ರ ಇದೆ. ಭಗವಂತನ ಭಕ್ತಿ ಮಾಡೋಕ್ಕೆ ನಂಗೆ ಸ್ವತಂತ್ರ ಇದೆ. ಭಗವಂತನಿಗೆ ಏನು ಆಗ್ಬರುತ್ತೋ ಅದನ್ನೆಲ್ಲ ಕೊಡೋಕ್ಕೋಸ್ಕರ ಸ್ವತಂತ್ರ ಇದೆ. ತತ್ವಗಳನ್ನ ಏನು ಮಾಡ್ತಾ ಇದ್ದೀನಿ, ಆ ತತ್ವಗಳಿದೆ, ಆ ನಿಯಮದ ಪ್ರಕಾರ, ಅಂದರೆ ಶಾಸ್ತ್ರ ತತ್ವಗಳಿದೆ, ಆ ನಿಯಮದ ಪ್ರಕಾರ ನಾನು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಸ್ವತಂತ್ರ ಇದೆ. ಸೊ ಈ ಥರ ಇಂದ್ರಿಯ ನಿಯಂತ್ರಣ ಮಾಡಿದವನು ಪೂರ್ಣ ದಯೆನ ಪಡಿತಾನೆ. ಯಾರ್ದು? ಭಗವಂತಂದು. ಓಕೆ, ಪ್ರಭುಪಾದ. ಹರೇ ಕೃಷ್ಣ ಪ್ರಭು, ಪ್ರಣಾಮ್ ಪ್ರಭು. ಪ್ರಭು ಈಗ ರಾಗ ಮತ್ತೆ ದ್ವೇಷದ ಇದ್ರದ್ದು ಮಾತಾಡ್ತಿದ್ರು ಪ್ರಭು. ಈಗ ಅದಕ್ಕೆ ಅನುಗುಣವಾಗಿ ಯಾವ ಕಾರ್ಯಗಳನ್ನ ಮಾಡ್ಬೇಕು, ಯಾವ ಕಾರ್ಯಗಳನ್ನ ಮಾಡ್ಬಾರ್ದು ಅಂತ ನಾವು ಫಸ್ಟ್ ತಿಳ್ಕೊಬೇಕಲ್ವಾ ಪ್ರಭು? ಹೌದು, ಭಗವಂತನ ವಿಷಯಕ್ಕೆ ಭಗವಂತನಿಗೆ ಯಾವುದು ರಾಗ ಅಂದರೆ ಆಸಕ್ತಿ ಇದೆ, ಭಗವಂತನ ಸಂಬಂಧಪಟ್ಟಂಗೆ ಅದನ್ನು ಆಸಕ್ತಿ ಪಡ್ಬೇಕು. ಅದನ್ನು ನಾನು ಇಷ್ಟಪಡಬೇಕು, ಅದನ್ನು ಭಗವಂತನಿಗೆ ಸಂಬಂಧಪಡಿಸ್ಬೇಕು. ಯಾವುದು ಭಗವಂತನಿಗೆ ಬರಲ್ಲ ಅದನ್ನು ಅನಾಸಕ್ತ ಮಾಡಬೇಕು. ಅದು ಭಗವಂತನಿಗೆ ಯಾವುದು ಸಂಬಂಧ ಪಡಲ್ವೋ ಅದನ್ನು ಅನಾಸಕ್ತಿ ಪಡಬೇಕು, ಅದನ್ನು ಯೂಸ್ ಮಾಡಬಾರ್ದು. ಅಂದರೆ ಭಗವಂತನ ಕೊಡೋಕ್ಕೂ ಆಗೋದಿಲ್ಲ, ನಾನು ಕೂಡ ಅದನ್ನು ಮಾಡಬಾರ್ದು. ಸೊ ಇದರಿಂದ ಬಿಡುಗಡೆ ಆಗಬೇಕು ನಾವು. ಅಂದರೆ ಬಿಡುಗಡೆ ಆಗಬೇಕು ಅಂದರೆ ಆ ಥರ ಸಿಸ್ಟಮ್ ಇಟ್ಕೋಬೇಕು. ಭಗವಂತನಿಗೆ ಸಂಬಂಧಪಟ್ಟಂಗೆ ತಗೋಬೇಕು, ಭಗವಂತನಿಗೆ ಸಂಬಂಧ ಇಲ್ದರನ್ನ ಬಿಡಬೇಕು. ಇದರಿಂದ ಬಿಡುಗಡೆ ಆಗಬೇಕು ಅಂದ್ರೆ ಅರ್ಥ ಆ ಥರ ಮಾಡ್ಕೊ. ಬಿಡುಗಡೆ ಆಗಬೇಕು ಅಂತಂದರೆ ಆಸಕ್ತಿನೂ ಪಡಬಾರ್ದು, ನಿರಾಸಕ್ತಿ. ಇದನ್ನ ಹಿಂಗೂ ಅನುವಾದ ಮಾಡ್ಬಿಡ್ತಾರೆ. ರಾಗದ್ವೇಷ ಬಿಡುಗಡೆ ಆಗಬೇಕು ಅಂತಂದರೆ ಆಸಕ್ತಿನೂ ಪಡಬಾರ್ದು, ನಿರಾಸಕ್ತಿನೂ ಪಡಬಾರ್ದು. ಹಂಗಾದ್ರೆ ಏನು ಮಾಡೋದು? ಅಲ್ಲ. ಸೊ ಆಸಕ್ತಿ ಪಡಬೇಕು, ಆಸಕ್ತಿ ಇರಬೇಕು ಯಾವುದ್ರ ಮೇಲೆ? ಭಗವಂತನಿಗೆ ಸಂಬಂಧಪಟ್ಟದ ಮೇಲೆ. ನಿರಾಸಕ್ತಿ ಇರಬೇಕು, ಭಗವಂತನಿಗೆ ಸಂಬಂಧ ಪಡಲ್ಲ ಅದ್ರ ಮೇಲೆ. ಇದರಿಂದ ಬಿಡುಗಡೆ ಆಗಬೇಕು ಅಂತಂದ್ರೆ ಈ ಥರ ಇರಬೇಕು ಅಂತ ಅರ್ಥ. ಬಿಡುಗಡೆಯಾಗಿ ಸ್ವತಂತ್ರವನ್ನು ಕ್ರಮಗೊಳಿಸುವ ಮೂಲಕ, ಸ್ವತಂತ್ರ ಕ್ರಮಗೊಳಿಸುವ ತತ್ವಗಳ ಮೂಲಕ. ಸ್ವತಂತ್ರ ಇದೆ ನನಗೆ, ಇದರಲ್ಲಿ ಆಸಕ್ತಿ ಪಡೋದು, ನಿರಾಸಕ್ತಿ ಪಡೋದು, ಅದನ್ನ ಯಾವ ರೀತಿ? ತತ್ವಗಳ ಆಧಾರದ ಮೇಲೆ ಸ್ವತಂತ್ರ ಇದೆ ನನಗೆ. ಸ್ವತಂತ್ರ ಇದೆ ಅಂತ ಅಂದ್ಬಿಟ್ಟು ಬೇಕಾಬಿಟ್ಟು ಭಗವಂತನಿಗೆ ಭಕ್ತಿ ಮಾಡೋದಲ್ಲ, ತತ್ವಗಳಿದೆ. ಅದ್ರ ಮುಖಾಂತರ ನಾವು ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕು, ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಇರಬೇಕು. ಸೊ ಆವಾಗ ಅದು ಸರಿಯಾಗಿರೋದು. ಸೊ ಯಾವ ವಸ್ತುನೂ ಆಸಕ್ತಿನೂ ಪಡಬೇಡಿ, ಯಾವುದನ್ನು ದ್ವೇಷನೂ ಪಡಬೇಡಿ. ಭಗವಂತನಿಗೆ ಸಂಬಂಧಪಟ್ಟಿದ್ರ ಬಗ್ಗೆ ಆಸಕ್ತಿ,
ಭಗವಂತನಿಗೆ ಸಂಬಂಧಪಟ್ಟಿಲ್ವ ನಿರಾಸಕ್ತಿ. ಇಲ್ಲಿ ಹಿಂದೆಗಡೆ ಏನು ಹೇಳ್ದ, ಈ ಭೌತಿಕ ಇಂದ್ರಿಯ ವಸ್ತುಗಳನ್ನ ನಾವು ಆಸಕ್ತಿ ಪಡಬಾರ್ದು ಅಂತ ಹೇಳ್ದ. ಹೌದಾ? ಪಟ್ರೆ ಏನಾಗುತ್ತೆ ಅಂತ ಹೇಳ್ದ, ಅದ್ರ ಮೇಲೆ ನಿರಾಸಕ್ತಿ ತೋರಿಸಿ. ಆಸಕ್ತಿ ಯಾವುದು? ಭಗವಂತನಿಗೆ ಯಾವ ಸಂಬಂಧ ಪಡುತ್ತೋ ಅದ್ರ ಬಗ್ಗೆ ಆಸಕ್ತಿ ತೋರಿಸಿ. ಏನು ಜಪ, ಭಗವಂತನಿಗೆ ಏನ್ ಪ್ರಸಾದ ಕೊಡ್ತಾ ಇದ್ರು ಅದು ಭಕ್ತಿ ಕಾರ್ಯಗಳೆಲ್ಲ ಭಗವಂತನಿಗೆ ಸಂಬಂಧಪಟ್ಟಿದ್ದು. ಹೌದು. ಎಲ್ಲಾ ಭಕ್ತಿ ಚಟುವಟಿಕೆಗಳೆಲ್ಲ ಹೌದು. ಎಲ್ಲಾ ಚಟುವಟಿಕೆ ಏನು ಭಕ್ತಿ ಕಾರ್ಯಕ್ಕೆ ಏನು ಯೂಸ್ ಮಾಡ್ತಿದ್ರೆ ಎಲ್ಲ. ಈಗ ತರಕಾರಿ ತರ್ತೀರಾ, ಅದು ಭಗವಂತನಿಗೆ ಸಂಬಂಧ ಪಡ್ತಾ ಇದೆ, ಅದನ್ನ ನೀವು ಯಾವುದು ನೀವು ಭಗವಂತನಿಗೆ ಕೊಡ್ತಾ ಇದ್ರೋ ಅದೆಲ್ಲ ಆಸಕ್ತಿ ಪಡಿ. ಯಾವ್ದು ಪಡಲ್ವೋ ಯಾವ್ದು ಬರಲ್ವೋ ಅದನ್ನ ನಿರಾಸಕ್ತಿ ಮಾಡಿ ಅಷ್ಟೇ. ಅದು ಹೆಂಗೆ ಮಾಡ್ಕೊಳ್ಳೋದು ಅದನ್ನ ತತ್ವಗಳ ಮುಖಾಂತರ ತಿಳ್ಕೊಬೇಕು ನಾವು. ಯಾವ್ದನ್ನ ಇಷ್ಟಪಡ್ಬೇಕು, ಯಾವ್ದನ್ನ ದ್ವೇಷ ಮಾಡಬೇಕು, ಯಾವ್ದು ಭಗವಂತನಿಗೆ ಆಗುತ್ತೆ, ಯಾವ್ದು ಭಗವಂತನಿಗೆ ಆಗಿ ಬರಲ್ಲ, ಅದು ತತ್ವಗಳ ಮುಖಾಂತರ ನೀವು ತಿಳ್ಕೊಬೇಕು. ಓಕೆ, ಈಗ ಆನೆಯನ್ಗಾರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದೀವಿ. ಸೊ ಇದೆಲ್ಲಿ ಹೇಳ್ತಿದೆ? ತತ್ವಗಳಿದೆ. ಆ ತತ್ವಗಳ ಮುಖಾಂತರ ಓಕೆ ಇದನ್ನ ನನ್ನ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೇದು. ಹೌದಾ? ಆರೋಗ್ಯ ದೃಷ್ಟಿಯಿಂದ ಅವೆರಡೂ ಒಳ್ಳೇದೆ, ಸ್ವಲ್ಪ ನಾರ್ಮಲ್ ಆಗಿ ಇದು ಮಾಡಿದ್ರೆ. ಆದ್ರೆ ತತ್ವಗಳೇನು ಹೇಳ್ತಾ ಇದೆ? ಇಲ್ಲ, ಅದು ಸ್ವಲ್ಪ ಮಟ್ಟಿಗೆ ಆರೋಗ್ಯ ಇದ್ರೂ ಕೂಡ ಅದು ವರ್ಜಿತ, ಬೇಡ. ತತ್ವಗಳು ನನಗಿಲ್ಲಿ ಒಂದು ವಸ್ತು ಮೇಲೆ ಆಸಕ್ತಿನೂ ಇಲ್ಲ, ನಿರಾಸಕ್ತಿನೂ ಇಲ್ಲ. ತತ್ವ ಏನು ಹೇಳ್ತಾ ಇದೆ? ಕೃಷ್ಣಂಗೆ ಆಗಿ ಬರಲ್ಲ, ಬೇಡ. ಇದು ನಮ್ಮ ಇದಕ್ಕೆ ಆಗಿ ಬರಲ್ಲ, ಬೇಡ ಅಷ್ಟೇ. ಅದು ಒಳ್ಳೇದು ಕೆಟ್ಟದ್ದು ಗುಣ ಅಲ್ಲ. ಅಲ್ಲಿ ನಮ್ಮ ತತ್ವಗಳು, ನಮ್ಮ ನಿಯಮ ರೂಲ್ಸ್ ಏನು ಹೇಳ್ತಾ ಇದೆ, ನಿಯಮಗಳು ಏನು ಹೇಳ್ತಾ ಇದೆ, ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ, ತತ್ವಗಳು ಇದನ್ನ ಬೇಡ ಅಂತ ಬೇಡ ಅಷ್ಟೇ. ಸೊ ಈ ರೀತಿ ಅದನ್ನು ಇಷ್ಟಪಡಬೇಕು, ದ್ವೇಷ ಮಾಡಬೇಕು. ನನ್ನ ಇಷ್ಟ ಬಂದಂಗಲ್ಲ. ಇಲ್ಲಿ ಸ್ವತಂತ್ರ ಇದೆ ಅಂತ ಅಂದ್ಬಿಟ್ಟು ನನ್ನ ಇಷ್ಟ ಬಂದಂಗೆ ಇದು ನನಗಿಷ್ಟ, ಓಕೆ, ಆ ಥರ ಅಲ್ಲ ಇಲ್ಲಿ. ಇದೆಲ್ಲ ಈ ವಿಷಯ ಬಂದಿರೋದೇ ನಾವು ಸ್ವತಂತ್ರದ ಮೇಲೆ. ನಾನೇ ಸ್ವತಂತ್ರ ನನಗಿದೆ, ಓಕೆ, ಯಾವ್ದು ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳೋ ಸ್ವತಂತ್ರ ಇದೆ, ಹಂಗನ್ಬಿಟ್ಟು ಏನು ಮಾಡ್ತಾ ಇದ್ದೀನಿ, ಈ ಥರ ಆಗ್ತಾ ಇರೋದು. ಓಕೆ, ಭಗವಂತ ಇದು ಕೊಟ್ಟಿರೋದು ಯಾಕೆ? ಇನ್ನೊಂದು ನಿಯಮ ಮಾಡ್ತಾರೆ. ಭಗವಂತ ಇದು ಕೊಟ್ಟಿರೋದು ಯಾಕೆ? ನಾವು ತಿನ್ಲಿ ಅಂತ ತಿನ್ನು. ಇದಲ್ಲ. ಅದಕ್ಕೆ ಏನಿದೆ? ತತ್ವಗಳಿದೆ. ಭಗವಂತ ಬೇರೆ ಉದ್ದೇಶದಿಂದ ಅದು ಇಟ್ಟಿದ್ದಾನೆ, ನಿನಗಲ್ಲ, ಅದು ಬೇರೆ ಉದ್ದೇಶದಿಂದ ಇಟ್ಟಿರ್ಬೋದು. ಸೊ ಅದಕ್ಕೆ ನಿಯಮಗಳಿದೆ, ತತ್ವಗಳಿದೆ. ಆ ತತ್ವಗಳ ಮುಖಾಂತರ ನಮ್ಮ ಇಂದ್ರಿಯನ ನಿಯಂತ್ರಣ ಮಾಡಬೇಕು, ಇಷ್ಟ ಬಂದಂಗಲ್ಲ. ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದು ಕೂಡ ತತ್ವಗಳ ಮುಖಾಂತರ. ಓಕೆ, ತುಂಬಾ ವಿಷಯಗಳಿದೆ ಇಲ್ಲಿ. ನಾವು ನಿಜಾನಿಕೆನ ಕ್ರಮ ಇದೆ, ಸರಿಯಾಗಿ ಓದ್ಲಿಲ್ಲ ಅಂದ್ರೆ ಇವೆಲ್ಲ ನಮ್ಗೆ ಹಂಗಂಗೆ ಉಳ್ಕೊಂಡ್ಬಿಡ್ತವೆ. ಸೊ ಈ 2ನೇ ಅಧ್ಯಾಯ ತುಂಬಾ ವಿಷಯಗಳಿದೆ. ಭಗವಂತ ಹೇಳ್ತಾನೆ ಸೂಕ್ಷ್ಮವಾಗಿ. ಪ್ರಭುಪಾದ ನೋಡಿ ಹೇಳ್ತಾರೆ, ಒಬ್ಬ ಮನುಷ್ಯನು ಯಾವುದಾದರೂ ಕೃತಕ ರೀತಿಯಲ್ಲಿ ಹೊರಗಿನಿಂದ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು. ಏನು? ಒಬ್ಬ ವ್ಯಕ್ತಿ ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಾನೆ. ಯಾವ ರೀತಿ? ಕೃತಕವಾಗಿ. ಓಕೆ, ಈಗ ಸ್ಮೋಕಿಂಗ್ ನಾನು ಬಿಡಬೇಕು ಅಂತ ಒಬ್ಬ ವ್ಯಕ್ತಿ ಅನ್ಕೋತಾನೆ. ನಾನು ಸ್ಮೋಕ್ ಮಾಡೋದು ಸರಿ ಇಲ್ಲಪ್ಪ, ನಾನು ಆರೋಗ್ಯ ದೃಷ್ಟಿಯಿಂದ ಬಿಡಬೇಕು ಅಂತ ಕೃತಕವಾಗಿ ಬಿಡೋಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೋಸ್ಕರ ಬೇರೆದನ್ನ ಅಡಿಕ್ಟ್ ಆಗ್ತಾನೆ, ಇಲ್ಲ ಅದಕ್ಕೋಸ್ಕರ ಬೇರೆ ಥರದ್ದು ರೀತಿನ ಅನುಸರಿಸ್ತಾನೆ, ಇಲ್ಲ ಮೆಡಿಸಿನ್ ತಗೋತಾನೆ, ಇಲ್ಲ ಅದ್ರ ಬದಲು ಬೇರೆದನ್ನ ಯೂಸ್ ಮಾಡೋಕ್ಕೆ ಮಾಡ್ತಾನೆ. ಇದು ಕೃತಕವಾಗಿ ಮಾಡೋದು. ಓಕೆ, ಹೊರಗಿನಿಂದ ಇಂದ್ರಿಯಗಳನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಕೃತಕ ವಿಧಾನನ ಅನುಸರಿಸ್ತಾನೆ. ಆದರೆ ಇಂದ್ರಿಯಗಳು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಲ್ಲದಿದ್ದರೆ ಅವನು ಪತನವಾಗುವ ಸಾಧ್ಯತೆ ಇದೆ ಎಂದು ಆಗಲೇ ವಿವರಿಸಿದೆ. ಆದರೆ ಈ ಥರ ಕೃತಕವಾಗಿರೋಂಥ ವಿಧಾನ ಜಾಸ್ತಿ ದಿನ ಬಳಕೆ ಬರಲ್ಲ. ಸ್ವಲ್ಪ ದಿನಕ್ಕೆ ಮಾಡ್ಬೋದು, ತಕ್ಷಣಕ್ಕೆ ಸ್ವಲ್ಪ ಏನೋ ಅದರಿಂದ ರಿಲೀಫ್ ಸಿಕ್ತಂಗೆ ಆಗ್ಬೋದು. ಬಟ್ ಒಳಗಡೆ ಇಂದ್ರಿಯ ಏನೋ ಅದನ್ನ ಮಾಡಬೇಕು ಅನ್ನೋ ಇಚ್ಛೆ ಹೋಗಿರಲ್ಲ. ಹಿಂದೆಗಡೆ ನೋಡಿದ್ವಿ ನಾವು, ಸೂಕ್ಷ್ಮ ರೂಪದಲ್ಲಿ ಉಳ್ಕೊಂಡಿರುತ್ತದು. ಮೇಲ್ಗಡೆ ದೈಹಿಕವಾಗಿ ಅದನ್ನು ತೆಗೆದಾಕಿರ್ಬೋದು, ಬಟ್ ಮಾನಸಿಕವಾಗಿ ಅದು ಉಳ್ಕೊಂಡಿರುತ್ತೆ. ಆ ಮಾನಸಿಕ ಉಳ್ಕೊಂಡಿರೋದ್ರಿಂದ ಮತ್ತೆ ತಿರ್ಗಾ ಆ ಚಟಕ್ಕೆ ನಾವು ಬೀಳ್ತೀವಿ. ಯಾವಾಗ? ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗದೇ ಇದ್ದಾಗ ಸೂಕ್ಷ್ಮವಾಗಿರೋಂಥ ವಿಚಾರಗಳು ಅದ್ರ ಬಗ್ಗೆ ನಾವು ಕಂಟ್ರೋಲ್ ಮಾಡಿದ್ರ ಬಗ್ಗೆ ಉಳ್ಕೊಂಡಿರ್ತವೆ. ಭಕ್ತರು ಯಾವ ರೀತಿ ಇದ್ ಮಾಡ್ಕೋತಾರೆ ಪ್ರಭು? ಈಗ ಅಂದ್ರೆ ಸೂಕ್ಷ್ಮ ಇದ್ರಲ್ಲಿ ಅವ್ರ ಹೊರಗಡೆ ನಡೆದ ಈಗ ಸಿಗರೇಟ್ ಸೇದೋದು ಈಗ ಹೊರಗಡೆ ಜನಗಳಿಗೆ, ಭಕ್ತರು ಈಗ ಯಾವ ರೀತಿ ಅದ್ರಲ್ಲಿ ಇದ್ ಮಾಡ್ಕೊಳ್ತಾರೆ ಅದನ್ನ ಹೇಳ್ತಾರೆ ಪ್ರಭುಪಾದ ಇಲ್ಲೇನೆ. ಆದ್ರೆ ಎಲ್ಲ ವಿಷಯದಲ್ಲೂ ಅಷ್ಟೇ, ಯಾರು ಅದನ್ನ ಇಂದ್ರಿಯಗಳು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಲಿಲ್ಲ ಅಂತಂದ್ರೆ, ಭಗವಂತನ ಸೇವೆಯಲ್ಲಿ ತೊಡಗಲಿಲ್ಲ ಅಂತಂದ್ರೆ ಆ ಚಟ ಮುಂದೆ ಒಂದ್ಸರಿ ತಿರ್ಗಾ ಅವನು ಅಭ್ಯಾಸ ಆಗ್ಬಿಡ್ತಾನೆ. ನಮ್ಮ ಇಂದ್ರಿಯಗಳು ಸಂಪೂರ್ಣವಾಗಿ ತೊಡಗಬೇಕಂದ್ರೆ ಹಿಂದೆನೇ ಏನ್ ಹೇಳಿದ್ವಿ, ಸೂಕ್ಷ್ಮವಾಗಿ ನಿಮ್ಗೆ ಉಳ್ಕೊಂಡಿರುತ್ತೆ. ಒಂದು ಇಂದ್ರಿಯದ್ದು ಚಟ ನಿಮ್ಗೆ ಮೇಲ್ಗಡೆ ಬಿಟ್ಟಿದ್ರು ಕೂಡ ಅದು ಸೂಕ್ಷ್ಮವಾಗಿ ಉಳ್ಕೊಂಡಿರುತ್ತೆ. ಆ ಸೂಕ್ಷ್ಮವಾಗಿರೋದನ್ನ ಹೋಗಿಸ್ಬೇಕಾದ್ರೂ ಇನ್ನೂ ಅಧಿಕವಾಗಿರೋಂಥ ಉತ್ತಮ ರುಚಿಯಿಂದ ಹೋಗಿಸ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಸೊ ಇನ್ನೂ ಅದು ಉತ್ತಮವಾದ ರುಚಿ ಯಾವುದು? ಭಗವಂತನ ದಿವ್ಯ ಸೇವೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗದೆ ಉತ್ತಮವಾದ ರುಚಿ.
ಆಲ್ರೆಡಿ ನಾವು ಅನುಭವಿಸಿದ್ದೀವಿ, ಭಗವಂತನ ರುಚಿನ ಅನುಭವಿಸ್ತಾ ಇದ್ದೀವಿ. ಆದರೂ ಕೂಡ ನಮ್ಮದು ಚಟಗಳು ಸ್ವಲ್ಪ ಮಟ್ಟಿಗೆ ಮೇಲ್ಗಡೆ ನೋಟಕ್ಕೆ ಓಟೋಗಿದ್ದಾವೆ. ಬಟ್ ಒಳಗಡೆ ಅಂತರಂಗದಲ್ಲಿ ನನಗೆ ಅನುಭವಿಸ್ಬೇಕು ಅನ್ನೋ ಇದು ಉಳ್ಕೊಂಡಿದೆ, ಅಂದರೆ ಅದ್ರ ಮನಸ್ಸು ಉಳ್ಕೊಂಡಿದೆ, ಅದು ಹೋಗಿಲ್ಲ. ಮೇಲ್ಗಡೆ ನೋಟಕ್ಕೆ ಓಕೆ, ನನಗೆ ಈಗ ಹೊರಗಿನವ್ರು ಯಾವ ಥರ ಮಾಡ್ತಾ ಇದ್ದಾರೆ, ಓಕೆ ಅಪ್ಪ ಈ ಸಿಗರೆಟ್ ಸೇದೋದು ನನಗೆ ಆರೋಗ್ಯಕ್ಕೆ ಹಾನಿಕರ, ಓಕೆ ಬಿಟ್ಟ, ಆರೋಗ್ಯ ಸ್ವಲ್ಪ ಸುಧಾರಣೆ ಆಯಿತು. ಒಳಗಡೆಯಿಂದ ಅವನಿಗೆ ಆಸೆ ಇದೆ, ಏನೋ ಸಿಗರೆಟ್ ಸ್ಮೋಕ್ ಮಾಡಬೇಕು ಅಂತ ಆಸೆ ಇದೆ, ಬಲವಂತವಾಗಿ ನನಗೆ ಕಾಯಿಲೆ ಬರುತ್ತಲ್ಲ ಅಂತ ತಡ್ಕೊಂಡಿದ್ದಾನೆ. ಯಾವಾಗ ಅವನಿಗೆ ಕಾಯಿಲೆ ಬಂತು ಅವಾಗ ಏನು ಅನ್ಕೋತಾನೆ, ಓಕೆ ನನಗೆ ಇವಾಗ ಕಾಯಿಲೆ ಇಲ್ಲ, ಸೊ ಒಳಗಡೆ ಆಸೆ ಏನಾಗುತ್ತೆ, ಜಾಗೃತ ಆಗುತ್ತೆ. ಯಾವಾಗ ಕಾಯಿಲೆ ಹೋಯ್ತೋ ಅವಾಗ ಜಾಗೃತ ಆಗುತ್ತೆ, ಮತ್ತೆ ತಿರ್ಗಾ ಅದಕ್ಕೆ ಅಡಿಕ್ಟ್ ಆಗ್ತಾನೆ ಅಂತ ಇಟ್ಕೊಳ್ಳೋಣ. ಸೊ ಇದು ಯಾವಾಗ ಕೃತಕವಾಗಿ ಬಿಡಂತ ರೀತಿ ಆಗುತ್ತೆ. ಇನ್ನೊಂದು ರೀತಿ, ಇನ್ನೊಂದು ನಮ್ಮ ಭಕ್ತರ ರೀತಿ ಏನೋ, ಇದನ್ನ ಆ ಭಗವಂತನ ಕೃಪೆಯಿಂದ ಭಗವಂತನ ಸೇವೆ ಮಾಡೋದ್ರಿಂದ ಅಂತರಂಗದಲ್ಲಿ ಇರೋದನ್ನು ಕೂಡ, ಸೂಕ್ಷ್ಮವಾಗಿ ನಮ್ಮ ಹೃದಯದಲ್ಲಿ ಇರೋವಂಥದ್ದನ್ನು ಕೂಡ ಭಗವಂತ ಅದನ್ನ ತೆಗ್ದಾಕ್ತಾನೆ. ಸೊ ಭಕ್ತರು ಮಾಡೋ ರೀತಿ ಇದು. ಅವರು ಕೃತಕವಾಗಿ ಮಾಡಲ್ಲ, ಬಲವಂತದಿಂದ, ದೇಹದಿಂದನೂ ಬಿಡ್ತಾರೆ, ಸೂಕ್ಷ್ಮ ಬುದ್ಧಿಯಿಂದನೂ ಬಿಡ್ತಾರೆ, ಕರೆಕ್ಟು. ಆದ್ರೆ ಕೃತಕವಾಗಿ ಮಾಡಕ್ ಹೋಗಲ್ಲ. ಅವರು ಭಗವಂತನ ಸೇವೆ ಮುಖಾಂತರ, ಭಗವಂತನ ಕರುಣೆ ಮುಖಾಂತರ ಅದನ್ನ ತೆಗ್ದಾಕ್ತಾರೆ. ಸೊ ಈ ರೀತಿ ನಾವು ಮಾಡಿದಾಗ ಮಾತ್ರ ಅದು ಪೂರ್ಣ ಪ್ರಮಾಣದಲ್ಲಿ ಹೋಗೋದು. ಸೊ ಪೂರ್ಣ ಪ್ರಮಾಣದ ದಯೆ ಅಂತಂದ್ರೆ ಅದು. ಸೊ ಭಗವಂತ ಇವಾಗ ನಮಗೆ ಪೂರ್ಣ ಪ್ರಮಾಣದಲ್ಲಿ ದಯೆ ಸಿಕ್ಕಿಲ್ಲ, ಏನೋ ಮೇಲ್ಗಡೆ ನೋಟಕ್ಕೆ ದೈಹಿಕವಾಗಿ ಸ್ವಲ್ಪ ದಯೆ ಸಿಕ್ಕಿದೆ, ನೋಡ್ಕಣ್ಗೆ ಓಕೆ ನಮಗೂ ದಯೆ ಸಿಕ್ಕಿದೆ ನೋಡಿ, ಸ್ವಲ್ಪ ಬೆಳಿಗ್ಗೆ ಎದ್ದು ಮಾಡ್ತಾ ಇದ್ದೀವಿ, ಸ್ವಲ್ಪ ಇದು ಭಗವಂತನ ದಯೆಯಿಂದನೇ ತಾನೇ ಆಗಿರೋದು, ಆಗ್ತಾ ಇದೆ. ಆದರೆ ಯಾವಾಗ ಈ ಕಾರ್ಯಗಳು ಮುಗಿದಿದ್ದ ಆಚೆ ಹೋಗ್ತೇನೆ, ಸ್ವಲ್ಪ ಮತ್ತೆ ತಿರ್ಗಾ ನಮ್ಮದು ಹ್ಯಾಬಿಟ್ಗಳು, ಸ್ವಲ್ಪ ಹಳೆ ಹ್ಯಾಬಿಟ್ಗಳ ಪ್ರಕಾರ ತಮಗುಣ ರಜಗುಣದ್ದು ವಿಷಯ ಬಂದ್ಬಿಡ್ತವೆ. ಯಾಕೆ? ಪೂರ್ಣ ದಯೆ ಸಿಕ್ಕಿಲ್ಲ. ನಾವು ಪೂರ್ಣ ಪ್ರಮಾಣದಲ್ಲಿ 24 ಗಂಟೆ ಸತ್ವ ಗುಣದಲ್ಲಿ ಇರಬೇಕು. ಇವಾಗ ಇದೀವ? ಇಲ್ಲ. ಬೆಳಿಗ್ಗೆ ಯಾವಾಗಲೂ ಒಂದಷ್ಟೊತ್ತು ಕ್ಲಾಸ್ ಕೇಳುವಾಗಲೂ ಒಂದು ಸ್ವಲ್ಪ ಬೆಳಗಿನ ಟೈಮು ಸತ್ವ ಗುಣದಲ್ಲಿ ಇರ್ತೀವಿ. ಆಮೇಲೆ ನೋಡಿ ಸ್ವಲ್ಪ ನಿದ್ದೆ, ಪ್ರಮಾದ, ಮೊಬೈಲ್ ಅಂತೆ, ಅದಂತೆ ಇದಂತೆ, ಆ ಕಡೆ ಈ ಕಡೆ ಮಾತುಕತೆ ಅಂತೆ, ಭೌತಿಕ ವಿಚಾರಗಳಂತೆ ಅಂತ ಹೋಗ್ತಿದ್ವಿ. ಅಂದರೆ ಸ್ವಲ್ಪ ರಜೋಗುಣ ತಮಗುಣದ ವಿಷಯ ಬಂದ್ಬಿಡುತ್ತೆ. ಯಾಕೆ? ಇಲ್ಲಿ ಪೂರ್ಣವಾಗಿ ನಮಗೆ ಭಗವಂತನ ಪೂರ್ಣ ದಯೆ ಸಿಕ್ಕಿಲ್ಲ. ಆ ದಯೆ ಸಿಗ್ಬೇಕಾರೇನೋ ಇನ್ನ ಅದನ್ನ ಸತ್ವಗುಣದಲ್ಲಿ ಇರೋದನ್ನ ಅಭ್ಯಾಸ ಮಾಡಬೇಕು. ಭಗವಂತನ ದಯೆ, ಭಗವಂತನ ವಿಚಾರಗಳಿರೋದನ್ನ ಕೆಲಸ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಸೊ ಭಗವಂತನ ಸಂಬಂಧಪಟ್ಟಂಗೆ ಜಾಸ್ತಿ ಕೆಲಸ ಮಾಡ್ತಾ ಹೋಗ್ಬೇಕು. ಆವಾಗ ನಮಗೆ ಈ ರಜೋಗುಣ ತಮಗುಣ ಜಾಸ್ತಿ ಕೆಲಸ ಮಾಡಲ್ಲ, ಸತ್ವಗುಣನೇ ಬರುತ್ತೆ. ನಿಯಮ ನಿಬಂಧನೆ ಇರಬೇಕು, ತತ್ವಗಳನ್ನ ಕ್ರಮಗೊಳಿಸ್ಬೇಕು. ಸ್ವತಂತ್ರ ಇದೆ, ನಮಗೆ ಸತ್ವಗಳನ್ನ ಕ್ರಮಗೊಳಿಸ್ತಾ ಹೋಗ್ಬೇಕು. ಅವಾಗ ಮಾತ್ರ ಈ ಥರ ಆಗುತ್ತೆ. ಸೊ ಇಲ್ಲಾಂದರೆ ಇಂದ್ರಿಯಗಳು ಪೂರ್ಣ ಪ್ರಮಾಣದಲ್ಲಿ ಕಂಟ್ರೋಲ್ಗೆ ಬರಲ್ಲ. ಎಲ್ಲಿವರೆಗೆ ಇಂದ್ರಿಯಗಳು ಪೂರ್ಣ ಪ್ರಮಾಣದಲ್ಲಿ ಕಂಟ್ರೋಲ್ ಬರಲ್ವೋ ಅಲ್ಲಿವರೆಗೆ ಭಗವಂತ ಪೂರ್ಣ ದಯೆ ಸಿಗಲ್ಲ. ಇಲ್ಲಿ ಏನು ಹೇಳ್ತಾರೆ, ಇಂದ್ರಿಯಗಳನ್ನು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಲ್ಲದಿದ್ದರೆ ಅವನು ಪತನ ಆಗುವ ಚಾನ್ಸಸ್ ಇದ್ದೇ ಇರುತ್ತೆ. ಈಗ ನಮ್ಮ ಕತೆ ಹಂಗೆ ಇರೋದು. ಪೂರ್ಣವಾಗಿ ನಾವು ದಿವ್ಯ ಸೇವೆಯಲ್ಲಿ ತೊಡ್ಕೊಂಡಿಲ್ಲ, ಸೇವೆಯಲ್ಲಿ ತೊಡ್ಕೊಂಡಿದ್ದೀವಿ, ದಿವ್ಯ ಸೇವೆಯಲ್ಲಿ ತೊಡ್ಕೊಂಡಿಲ್ಲ. ಅಂದರೆ ಇದು ದಿವ್ಯ ಸೇವೆನೇ, ಅದು ದಿವ್ಯ ಸೇವೆನ ಸ್ವಲ್ಪ ಪ್ರಮಾಣಕ್ಕೆ ಮಾತ್ರ ಮಾಡ್ತಾ ಇದ್ದೀವಿ, ಸ್ವಲ್ಪ ಸಮಯಕ್ಕೆ ಮಾತ್ರ ಮಾಡ್ತಾ ಇದ್ದೀವಿ. ಪೂರ್ಣ ಇಂದ್ರಿಯಗಳನ್ನ ನಿಯೋಗ ಮಾಡ್ತಾ ಇಲ್ಲ. ಇಲ್ಲಿ ಕತೆ ಮಾಡ್ತಾ ಇದ್ದೀವಿ, ಕತೆ ಕೇಳ್ತಾ ಇದೀವಿ ಅಂದ್ರೆ ಎಲ್ಲೋ ಬೇರೆ ಜ್ಞಾನ ಅಲ್ವಾ? ಪೂರ್ಣವಾಗಿ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಾ, ಪೂರ್ಣವಾಗಿ ಭಗವಂತನ ಮೇಲೆ ತೊಡಗಿಸ್ತಾ ಇಲ್ಲ. ಹಂಗಿಲ್ದೇ ಇದ್ದಾಗ ಪೂರ್ಣ ದಯೆ ಸಿಗಲ್ಲ. ಸೊ ಪತನ ಆಗಂತ ಚಾನ್ಸ್ ಇದ್ದೇ ಇರುತ್ತೆ. ಜಪ ಮಾಡ್ತಾ ಇದ್ದೀವಿ, ಇವಾಗಲೂ 20 ವರ್ಷ ಜಪ ಮಾಡಿದ್ದೀವಿ, ಇವಾಗಲೂ ಜಪ ಮಾಡೋಂಗೆ ನಿದ್ದೆ. ಏಕೆ? ಇಂದ್ರಿಯಗಳನ್ನ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಲ್ಲ, ನಿಯಮಬದ್ಧವಾಗಿ ತೊಡಗಿಸಿಲ್ಲ, ತತ್ವ ಏನು ಅಂತ ಅದ ಅರ್ಥ ಮಾಡ್ಕೊಂಡಿಲ್ಲ. ಸೊ ಎಲ್ಲದರಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಅದರಿಂದ ನಮಗೆ ಪತನ ಆಗಂತ ಚಾನ್ಸ್ ಇದ್ಬಿಡುತ್ತೆ. ಅಂದರೆ ಅದರಿಂದ ಪತನ ಅಂದರೆ ಅದರಿಂದ ಸ್ವಲ್ಪ ಕೆಳಗಡೆ ಬರೋಂಥ ಚಾನ್ಸ್ ಇರುತ್ತೆ. ಓಕೆ, ಇದನ್ನ ಆಗಲೇ ಡಿಸ್ಕಸ್ ಮಾಡಿದ್ದೀವಿ ಪ್ರಭುಪಾದರು. ಸೊ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಭೋಗಾಸಕ್ತಿಯ ಮಟ್ಟದಲ್ಲಿದ್ದಾನೆ ಎಂದು ಭಾಸವಾದರೂ ಅವನಿಗೆ ಕೃಷ್ಣ ಪ್ರಜ್ಞೆ ಇರುವುದರಿಂದ ಭೋಗಾಸಕ್ತಿ ಇರುವುದಿಲ್ಲ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀನಿ ಇವಾಗ ನಾನು, ಕೆಲವೊಂದು ಮಟ್ಟದಲ್ಲಿ ಭೋಗಾಸಕ್ತಿ ಇದೆ ಅನ್ಸುತ್ತೆ. ಸೊ ಏನು, ನನಗೆ ಕೃಷ್ಣ ಪ್ರಜ್ಞೆ ಪೂರ್ಣ ಪ್ರಮಾಣದ ಇದೆ, ಆದರೆ ಯಾವುದೋ ಒಂದು ವಸ್ತುನ ತಿನ್ನಬೇಕು ಅಂತ ಸ್ವಲ್ಪ ಆಸೆನೂ ಇದೆ ಅಂತ ಇಟ್ಕೊಳ್ಳಿ. ಸೊ ಭೋಗಾಸಕ್ತಿ ಅಂದರೆ ನಾವು ತಿನ್ನೋ ವಿಚಾರದಲ್ಲಿ ಹೇಳಕ್ಕೆ ಬಂದಾಗ ಸ್ವಲ್ಪ ನನಗೆ ಇನ್ನೂ ಒಂದು ವಸ್ತುದು ಚಟ ಉಳ್ಕೊಂಡಿದೆ, ಅದನ್ನು ತಿನ್ನಬೇಕು ಅನಿಸುತ್ತೆ. ಆದರೆ ರೆಗ್ಯುಲೇಟೆಡ್ ಏನಿರುತ್ತೆ, ಒಂದು
ನಿಯಮ ಏನಿರುತ್ತೆ, ಕೃಷ್ಣನ್ಗೆ ಅರ್ಪಣೆ ಮಾಡಿದ್ರಂಥದನ್ನ ತಿಂತಾ ಇಲ್ಲ ಅವನು. ಕೃಷ್ಣನ್ಗೆ ಅರ್ಪಣೆ ಮಾಡಿದ ಮಾತ್ರ ಅವನು ಸ್ವಲ್ಪ ಜಾಸ್ತಿ ತಿಂತಾ ಇರ್ಬೋದು. ಸೊ ಭೋಗಾಸಕ್ತಿ ಅನ್ಸುತ್ತೆ ನೀವು ಅವನಿಗೆ, ಓಕೆ ಇವನಿಗೂ ಭೋಗಾಸಕ್ತಿ ಇದೆಯಪ್ಪ, ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗಿದ್ದಾರೆ, ಇವ್ರಿಗೂ ಏನೋ ಅದು ಗುರು ಲೆವೆಲಲ್ಲೇ ಇಡಬೇಕು ಅಂತ ಇಟ್ಕೊಳ್ಳಿ. ಗುರುಗೂ ಒಂದೊಂದ್ಸರಿ ನಾವು ನಮ್ಮ ಗುರುಗೆ ಇಷ್ಟ ಅಂತ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ, ನಮ್ಮ ಗುರುಗೆ ಇಷ್ಟ ಅಂತ ಮಾಡ್ಕೊ ಇಷ್ಟನೇ. ಆದರೆ ಕೃಷ್ಣನ್ಗೆ ಅರ್ಪಣೆ ಮಾಡಲಿಲ್ದಿರೋದು ಇಷ್ಟ ಇಲ್ಲ ಅವ್ರಿಗೆ, ಆ ವಸ್ತು ಇಷ್ಟ ಇದೆ, ನ್ಯಾಚುರಲಿ ಇದು. ಸೊ ಆ ಟೈಮಲ್ಲಿ ಏನು ಅನ್ಕೋತೀವಿ, ಭೋಗಾಸಕ್ತಿ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವು ಜನ ನಮ್ಮ ಗುರು ಮಹಾರಾಜ್ ಬಗ್ಗೆ ಹೇಳ್ತಾರೆ, ನಮ್ಮ ಗುರು ಮಹಾರಾಜ್ ಜಾಸ್ತಿ, ಅವಾಗ ಈಗಿನ ಪರಿಸ್ಥಿತಿ ಇಲ್ಲ, ಆಗಿನ ಫಸ್ಟ್ ಪರಿಸ್ಥಿತಿ, ನಮ್ಮ ಗುರು ಮಹಾರಾಜ್ ಜಾಸ್ತಿ ತಿಂತಾರೆ ಅಂತ ಕೆಲವು ಜನ, ಬೇರೆ ಗುರು ಇವರು ಇರ್ಬೋದು ಇಲ್ಲ ನಮ್ಮವರೇ ಇರ್ಬೋದು, ಆಡ್ಕೋತಿದ್ರು. ಯಾಕೆ ತಿಂತಿದ್ರು? ಇದಕ್ಕೂ ಕಾರಣ ಇದೆ. ಪ್ರಭುಪಾದ ಅವ್ನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ನೋಡಪ್ಪ ನಿನ್ಬ ತುಂಬ ಸ್ಮಾರ್ಟ್ ಆಗಿದೆಯಾ, ಸನ್ಯಾಸಿ ಅದವನು ತುಂಬ ಸ್ಮಾರ್ಟಾಗಿ ಇರಬಾರ್ದು, ಸ್ವಲ್ಪ ಫ್ಯಾಟಿ ಆಗು, ದಪ್ಪ ಆಗು ನೀನು ಅಂತ ಹೇಳಿದರು. ಆ ವಿಚಾರಕ್ಕೋಸ್ಕರ ಅವರು ಸ್ವಲ್ಪ ಜಾಸ್ತಿ ತಿಂತಿದ್ರು, ಸ್ವಲ್ಪ ದಪ್ಪ ಆಗಕ್ಕೆ, ಸ್ವಲ್ಪ ಅಂದರೆ ಅದನ್ನು ಅವ್ರದ್ದು ಸ್ಮಾರ್ಟ್ನೆಸ್ ಹೋಗಿಸ್ಕೊಳಕ್ಕೋಸ್ಕರ. ಸೊ ಈ ವಿಚಾರನ ಎಲ್ಲರೂ ಏನು ಮಾಡ್ತಿದ್ರು ಅಂದರೆ, ಹಂಗಂದ್ರೆ ಭೋಗಾಸಕ್ತಿನ ಅದು ಇನ್ಸ್ಟ್ರಕ್ಷನ್, ಏನೋ ಗುರುದು ಇನ್ಸ್ಟ್ರಕ್ಷನ್. ಆ ಇನ್ಸ್ಟ್ರಕ್ಷನ್ ಮೇಲೆ ಅವರು ಅದನ್ನು ಜಾಸ್ತಿ ಮಾಡ್ತಿದ್ರು ಅಂತಂದರೆ ಲೆಕ್ಕ ಮಾಡ್ಕೊಳ್ಳಿ, ಇದು ಭೋಗಾಸಕ್ತಿನ ಇಲ್ಲ ಆಸಕ್ತಿನ? ಆಸಕ್ತಿ ಇದು, ಬಟ್ ಲಿಮಿಟ್ ವಿತಿನ್ ಇದ್ರೊಳಗಡೆ, ಯಾವುದೋ ಗುರುದು ಆಜ್ಞೆ ಪ್ರಕಾರ ತತ್ವಗಳ ಮುಖಾಂತರ, ಮತ್ತು ತಿನ್ನಂಥದ್ದೇ ತತ್ವಗಳ ಮುಖಾಂತರ ಏನು ಭಗವಂತನಿಗೆ ಆಫರ್ ಮಾಡಿರೋದನ್ನೇ ತಿಂತಾ ಇರೋದು ನಾನು, ಇಷ್ಟ ಅಂತ ಅಂದ್ಬಿಟ್ಟು ಅದನ್ನು ಎಲ್ಲೆಲ್ಲ ಏನೇನು ಹಂಗಂಗೋ ತಿಂತಾ ಇಲ್ವೇ, ನಿಯಮಬದ್ಧ ಇದೆ. ಸೊ ಇದೆಲ್ಲ ಇರುತ್ತೆ. ಅಂದರೆ ಒಂದೊಂದು ವಿಷಯದಲ್ಲಿ ಕೆಲವೊಂದೊಂದು ಸರಿ ನಾವು ಭೋಗಾಸಕ್ತರು ಅನ್ಕೊಂಡ್ಬಿಡ್ತೀವಿ, ಆದರೆ ತಪ್ಪು, ಆ ಥರ ಅನ್ಕೊಬಾರ್ದು. ಸೊ ಕೃಷ್ಣ ಪ್ರಜ್ಞೆ ದೃಷ್ಟಿಯಿಂದ ನೋಡಿ, ಪ್ರಜ್ಞೆಯವರಿಗೆ ಭೋಗಾಸಕ್ತಿ ಇರುವುದಿಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಕೃಷ್ಣನ ತೃಪ್ತಿಯೇ ಮುಖ್ಯ. ಇಲ್ಲಿ ಗುರುದು ಕೃಷ್ಣದು ತೃಪ್ತಿ ಮುಖ್ಯ ಆಗುತ್ತೆ ಅವನಿಗೆ, ಅವನ ಭೋಗಾಸಕ್ತಿ ಇದಾಗಲ್ಲ. ಕೆಲವೊಬ್ಬರು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಒಬ್ಬರು ಇದ್ದರು, ನಮ್ಮ ಇವರೇ ತಗೊಳ್ಳಿ, ನಿತ್ಯಾನಂದ ಪ್ರಭು ಒಬ್ಬರ ಹತ್ರ ಹೋಗ್ತಾರೆ, ಯಾರವರು, ಅವ್ರು ಯಾವ ಥರ ಇರ್ತಾರೆ ಅಂತಂದರೆ ಪೂರ್ಣ ಪ್ರಮಾಣದಲ್ಲಿ ಭೋಗದಲ್ಲಿ ಇರ್ತಾರೆ ಅವರು, ಪೂರ್ಣ ಪ್ರಮಾಣದಲ್ಲಿ. ಯಾವ ಥರ? ಅವರು ಇವನ್ ಪಾನ್ ಕೂಡ ಚೆನ್ನಾಗಿ ತಿನ್ಬಿಟ್ಟು ಪಾನ್ ಕೂಡ ಹಾಕತಾ ಇರ್ತಾರೆ ಬಾಯಲ್ಲಿ. ನಿತ್ಯಾನಂದ ಪ್ರಭು ಅವ್ರು ನೋಡಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಅರೆ ಮುಕುಂದ ಒಬ್ಬರು ಮುಕುಂದ ಅಂತ ಅವ್ರನ್ನ ಕರ್ಕೊಂಡೋಗಿರ್ತಾರೆ, ಒಳ್ಳೆ ಭಕ್ತರಿದ್ದಾರೆ ಬಾ ನೋಡೋಣ ಅಂತ ನಿತ್ಯಾನಂದ ಪ್ರಭುನ ಕರ್ಕೊಂಡೋಗಿರ್ತಾರೆ. ಅವ್ರು ನೋಡಿದ ನಿತ್ಯಾನಂದ, ಅರೆ ಯಾರ ಹತ್ರ ಕರ್ಕೊಂಬಂದೆ ನೀನು? ಇವ್ರು ನೋಡಿದ್ರೆ ನಮ್ಮ ದೃಷ್ಟಿ ಏನು, ಈ ಪಾನ್ ಅಗಿಯೋರು ಇದೆಲ್ಲ ಹಾಕೋರು ಕೃಷ್ಣ ಭಕ್ತರಲ್ಲ ಅಂತ. ಓಕೆ, ಸೊ ಈ ನಿತ್ಯಾನಂದ ಪ್ರಭು ಅವ್ರನ್ನ ನೋಡಿದ ತಕ್ಷಣ, ಏನು ನಾನು ಯಾರನ್ನ ಹತ್ರ ಕರ್ಕೊಂಬಂದೆ ನೀನು? ನೋಡಿದ್ರೆ ಈ ವ್ಯಕ್ತಿ ಇಷ್ಟೊಂದು ವಿಜೃಂಭಣೆಯಿಂದ ಸಿಂಹಾಸನದಲ್ಲಿ ಆ ಥರ ಒಂದು ಕೂತಿರ್ತಾರೆ, ಅವ್ನಿಗೆ ಇಬ್ರು ಫ್ಯಾನ್ ಬೀಸಣಿಗೆ ಆಗ್ತಾ ಇರ್ತಾರೆ, ಇಷ್ಟೊಂದು ಭೋಗ ಇರೋನು ಹೆಂಗ್ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ ಇವರು? ನೀನು ನನ್ನ ಹತ್ರ ಯಾರ ಹತ್ರ ಕರ್ಕೊಂಬಂದೆ ಅಂತ ಸ್ವಲ್ಪ ಇರು ಅಂತ ಅವರ ಸಮಾಧಾನ ಮಾಡ್ತಾರೆ, ಇರ್ತಾರೆ. ಸೊ ಪಾನ್ ಅಗಿತಾ ಇರ್ತಾರೆ, ಒಂಥರ ಏನು ಮತ್ತಲ್ಲಿದ್ದಂಗೆ ಇರ್ತಾರೆ. ಯಾವಾಗ ಒಂದ್ಸರಿ ಕೃಷ್ಣಂದು ಶ್ರೀಮದ್ ಭಾಗವತಂ ಶ್ಲೋಕ, ಭಗವಂತಂದು ಶ್ಲೋಕ ಮುಂದೆ ಹೇಳ್ತಾರೋ, ಶ್ರೀಮದ್ ಭಾಗವತಂ ಶ್ಲೋಕ ಹೇಳ್ತಾರೋ, ಅವ್ರಿಗೆ ಯಾವ ಥರ ಆಗುತ್ತೆ, ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಕೃಷ್ಣ ಪ್ರಜ್ಞೆ ಬಂದ್ಬಿಡೋದು. ಕೃಷ್ಣಂದು ವಿಚಾರ ಬಂದಿದ ತಕ್ಷಣ ಅವರು ಆ ಮತ್ತಲ್ಲಿ ಎಲ್ಲನೂ ಮಾಡಿ ತ್ಯಾಗ ಮಾಡಿ ಕೃಷ್ಣಂದು ಆನಂದದಲ್ಲಿ, ಕೃಷ್ಣಂದು ವಿರಹದಲ್ಲಿ ಓಲಾಡಕ್ಕೆ ಶುರು ಮಾಡ್ತಾರೆ. ಸೇಮ್ ವ್ಯಕ್ತಿ. ಅಂದರೆ ಮೇಲ್ಗಡೆ ನೋಡಕ್ಕೆ ಏನಾಗ ಕಾಣಿಸ್ತಾ ಇತ್ತು, ಓಕೆ ಇವ್ರು ಇಂದ್ರಿಯ ಭೋಗ ಅನುಭವಿಸ್ತಾ ಇದ್ದಾರೆ ಅಂತಿತ್ತು. ಆದರೆ ಕೃಷ್ಣನ್ ವಿಚಾರ ಕೇಳಿದ ತಕ್ಷಣ ಪೂರ್ಣ ವಿಕಾರದಲ್ಲಿ ಏನು ಬೇಡ ಯಾವುದು ಬೇಡ ಅನ್ನೋ ಥರ ಅವರು ಎಲ್ಲ ಇದಾಗಿ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಆನಂದದಲ್ಲಿ ತೇಲಾಡ್ತಾ ಇರ್ತಾರೆ. ಕೃಷ್ಣ ಕೃಷ್ಣ ಅಂತ ಒದ್ಲಾಡ್ತಾ ಇರ್ತಾರೆ. ಅಂದರೆ ಮೇಲ್ಗಡೆ ನೋಡಕ್ಕೆ ಆ ಥರ ಇರ್ತಾರೆ ಕೆಲವು ಜನ. ಇದೇ ಥರ ಇನ್ನು ಶ್ರೀ ವೈಷ್ಣವ ಸಂಪ್ರದಾಯದಲ್ಲೂ ಕೂಡ ಅವ್ರು ಯಾವ ಥರ ಇದ್ರು ಅಂತಂದರೆ, ಪೂರ್ಣ ಪ್ರಮಾಣದಲ್ಲಿ ಸೆಂಟು ಅವರು ಹಾಕೋತಾ ಇದ್ದಿದ್ದು, ಲಕ್ಸುರಿ ಡ್ರೆಸ್ಸು, ಸೆಂಟು. ಇಲ್ಲಿ ನೋಡಿದ್ರೆ ಬೇರೆಯವರು ತ್ಯಾಗ ಮಾಡಬೇಕು ಅಂತ ಒಂದು ಜ್ಯೋತಿ ಒಂದು ಕುರ್ತಲ್ಲ ಇದ್ರೆ, ಇವರು ಲಕ್ಸುರಿ ಡ್ರೆಸ್ ಹಾಕೊಂಡು ಸೆಂಟ್ ಹಾಕೊಂಡು ಘಮ ಅಂತ ಸುಗಂಧ ಇದರಲ್ಲಿ ಬಂದು ಎಲ್ಲರ ಮುಂದೆ ಕೂತ್ಕೋತಾ ಇದ್ರು. ಅವ್ರಿಗೆಷ್ಟು ಕೃಷ್ಣ ಪ್ರಜ್ಞೆ ಇತ್ತು ಅಂತಂದ್ರೆ, ಯಾವಾಗ ಕೃಷ್ಣನ ಬಗ್ಗೆ ಮಾತಾಡಕ್ ಹೋದ್ರೆ ಪೂರ್ಣ ಆನಂದದಲ್ಲಿ ತಲ್ಲೀನ ಆಗ್ಬಿಡ್ತಿದ್ರು. ಗಂಟೆ ಅವರು ತಲ್ಲೀನ ಆಗ್ಬಿಡ್ತಾ ಇದ್ರು ಪೂರ್ಣ ಏನೋ ಆ ಒಂದು ಇದರಲ್ಲಿ. ಸೊ ಮೇಲ್ಗಡೆ ನೋಟಕ್ಕೆ ನೋಡಿದ್ರೆ, ಅರೆ ಏನಿದು ಈ ತರ ಭಗವಂತನ ಭಕ್ತರನ್ನು ಹಿಂಗಿರ್ತಾರ ಅಂತ.
ನಮ್ಮ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ತಗೊಳ್ಳಿ, ಭಗವಂತನಿಗೋಸ್ಕರ ಸೂಟು ಬಿಟ್ಟು ರೋಲ್ಸ್ ರಾಯ್ ಕಾರಲ್ಲಿ ಆವಾಗಿನ ಕಾಲದಲ್ಲಿ ಇದ್ದಿದ್ದೇ ಇಂಡಿಯಾದಲ್ಲಿ ಇದ್ದಿದ್ದೇ ಒಂದು 4-5 ಕಾರ್ಗಳು, ಅಂತ ಕಾರ್ಗಳಲ್ಲಿ ಓಡಾಡ್ತಾ ಇದ್ರು ಪ್ರೀಚಿಂಗ್ ಮಾಡಕ್ಕೆ. ಅರೆ ನೋಡಿದವ್ರು ಏನಪ್ಪ ಇದು ಸನ್ಯಾಸಿ ಅಂತಾರೆ, ಈ ತರ ಡ್ರೆಸ್ ಹಾಕೊಂಡು ಸೂಟು ಬೂಟು ಹಾಕೊಂಡು ಬಂದ್ಬಿಟ್ಟು ಪ್ರೀಚಿಂಗ್ ಈ ತರ ರೋಲ್ಸ್ ರಾಯ್ ಕಾರಲ್ಲಿ ಬಂದವರಲ್ಲ, ಇವ್ರಿಗೆ ಯಾಕೆ ಇಷ್ಟೊಂದು ಸ್ಪೆಸಿಲಿಟಿ, ಇವ್ರಿಗೆ ಯಾಕೆ ಇಷ್ಟೊಂದು? ಯಾಕೆ ನಾನು ಕೃಷ್ಣನಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೇಲ್ಗಡೆ ನೋಟಕ್ಕೆ ಆ ಥರ ಇರ್ತಾರೆ ಅವರು, ಕೃಷ್ಣ ಪ್ರಜ್ಞೆ ಇಲ್ಲದೆ ಇರ್ತಾರ, ಆದರೆ ಅವ್ರದ್ದು ಒಳಗಡೆ ವಿಚಾರ ಏನಿರುತ್ತೆ ಪೂರ್ಣ ಪ್ರಮಾಣದಲ್ಲಿ ಕೃಷ್ಣಗಿರುತ್ತೆ. ಮೇಲ್ಗಡೆ ಇದು ಭೌತಿಕ ವಿಚಾರ, ನಾವು ಮಾಡ್ತಾ ಇರೋದು ಭೌತಿಕ. ಓಕೆ, ಇರ್ಬಹುದು ಅವನಿಗೆ ತ್ಯಾಗ ಮಾಡದೇ ಇರ್ಬೋದು ಅವೆಲ್ಲ, ಆದರೆ ಕೃಷ್ಣನ್ ಸಂಬಂಧಪಟ್ಟಂಗೆ. ಸೊ ಆ ಡ್ರೆಸ್ಗಳೇನು ಯಾರೋ ಭಕ್ತರು ಕೊಡ್ಸಿರ್ತಾರೆ, ಭಗವಂತ ನೋಡಪ್ಪ ನಿನ್ನ ಪ್ರೀಚಿಂಗ್ಗೋಸ್ಕರ ನಿನ್ನ ಇದಕ್ಕೋಸ್ಕರ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ, ಕೆಲವು ಜನಕ್ಕೆ ಇದೇ ಅಟ್ರಾಕ್ಷನ್ನು. ಸೊ ಅವ್ರನ್ನ ಭಕ್ತಿ ತರಕ್ಕೋಸ್ಕರ ಹೋಗ್ತಾ ಇದ್ದೀನಿ, ನನ್ನ ಇಂದ್ರಿಯ ತೃಪ್ತಿಗಲ್ಲ. ನಾನು ಹೋಗ್ಬಿಟ್ಟು ಇದನ್ನ ಕ್ಲಬ್ ಅಲ್ಲೋ ಡ್ಯಾನ್ಸ್ ಮಾಡಕ್ಕೆ ಹೋಗ್ತಾ ಇಲ್ಲ. ಎಲ್ಗೆ ಹೋಗ್ತಾ ಇದ್ದೀನಿ? ಪ್ರೀಚಿಂಗ್ ಹೋಗ್ತಾ ಇದ್ದೀನಿ, ಇನ್ನೊಬ್ಬರನ್ನ ಭಕ್ತಿಗೆ ತರಕ್ ಹೋಗ್ತಾ ಇದ್ದೀನಿ. ಇದು ಕೃಷ್ಣ ಪ್ರಜ್ಞೆ. ಅಂದ್ರೆ ಮೇಲ್ಗಡೆ ನೋಡಕ್ ಆ ಥರ ಇರ್ತಾರೆ. ಕೃಷ್ಣ ಪ್ರಜ್ಞೆ ಇರೋ ಮನುಷ್ಯನಿಗೆ ಕೃಷ್ಣನ ತೃಪ್ತಿಯೇ ಮುಖ್ಯ. ಕೃಷ್ಣನ್ ಮುಖ್ಯವಾಗಿ ಇಲ್ಲೇನೋ ಕೃಷ್ಣನ್ ತೃಪ್ತಿ ಮುಖ್ಯ. ಕೃಷ್ಣ ಏನ್ ಇಷ್ಟಪಡ್ತಾನೆ ಅದನ್ನ ಮಾಡ್ತೀನಿ ನಾನು, ಕೃಷ್ಣ ಇಷ್ಟಪಡೋದನ್ನ ಮಾಡಲ್ಲ ಅಂತ, ಬೇರೇನೂ ಅಲ್ಲ. ಆದ್ದರಿಂದ ಅವನು ಎಲ್ಲ ಮೋಹ ನಿರ್ಮೋಹಗಳನ್ನು ಮೀರಿದವನು. ಮೋಹ ನಿರ್ಮೋಹ ಏನಿದೆಯೋ ಅದೆಲ್ಲ ಮೀರಿರೋನು ಅವನು. ಯಾವುದೇ ಮೋಹಕ್ಕೆ ಅವನು ಇಂದ್ರಿಯ ತೃಪ್ತಿಗೆ ಮೋಹ ಪಡ್ತಾ ಇಲ್ಲ. ಅವನು ಮೋಹ ಪಡ್ತಾ ಇದ್ದಾನೆ ಯಾವುದಕ್ಕೆ? ಇಷ್ಟಪಡ್ತಾ ಇದ್ದಾನೆ ಯಾವುದಕ್ಕೆ? ಕೃಷ್ಣನಿಗೆ ತೃಪ್ತಿ ಅಂತ, ಭಕ್ತರಿಗೆ ಇಷ್ಟ ಅಂತ ಪ್ರೀತಿ ಮಾಡ್ತಾ ಇದ್ದಾನೆ. ಕೆಲವೊಂದ್ಸರಿ ನಮ್ಮ ಗುರು ಲೆವೆಲಲ್ಲಿ ಇರೋರು ಏನು ಮಾಡ್ತಾನೆ ಗೊತ್ತಾ? ಯಾವ್ದಾದ್ರು ಭಕ್ತನಿಗೆ ಕೃಪೆ ಕೊಡೋಕ್ಕೋಸ್ಕರ ನಿನ್ಗೆ ಅದು ಮಾಡಿಕೊಡು, ನನಗಿದು ಬೇಕು ಅದು ಮಾಡಿಕೊಡು ಅಂತಾನೆ. ಇಷ್ಟಪಟ್ಟಲ್ಲ ಕೇಳ್ತಾ ಇರೋದು. ಆ ಭಕ್ತನಿಗೆ ನಾನು ಗುರು ಮಾಡಿಕೊಟ್ಟೆ ಅಂತ ಅಂದ್ಬಿಟ್ಟು ಭಾವನೆ ಬರಲಿ, ಅವ್ರು ಕೃಷ್ಣ ಪ್ರಜ್ಞೆಗೆ ಬರಲಿ ಅಂತ ಮಾಡಿಸ್ಕೊ ತಿಂತಾ ಇರ್ತಾರೆ. ಸೊ ಅಂದ್ರೆ ಅವ್ರಿಗೆ ಖುಷಿ, ನನ್ಗೆ ಗುರುಗ್ ಮಾಡ್ಕೊಟ್ಟೆ, ಗುರುಗ್ ಮಾಡ್ಕೊಟ್ಟೆ ಅಂತ ಎಷ್ಟು ಖುಷಿ ಇರುತ್ತೆ ಅವ್ನಿಗೆ. ಆ ಒಂದು ಇದ್ರಲ್ಲೇ ಅವ್ನು ಕೃಷ್ಣ ಪ್ರಜ್ಞೆಗೆ ಬಂದ್ಬಿಡ್ತಾನೆ. ಸೊ ಆ ದೃಷ್ಟಿಯಿಂದ ಮಾಡ್ಕೊಡು ಅಂತಾನೆ, ವಸ್ತು ಮೇಲೆ ಇಷ್ಟ ಇರಲ್ಲ ಅವ್ರಿಗೆ. ಸೊ ಇದು ತಿಳ್ಕೊಬೇಕು. ಏನು ಯಾವುದೇ ನಿರ್ಮೋಹಾಲಿ ಇರಲ್ಲ ಅವ್ರಿಗೆ, ಆಸಕ್ತಿನೂ ಇರಲ್ಲ, ನಿರಾಸಕ್ತಿನೂ ಇರಲ್ಲ. ಬಟ್ ಕೃಷ್ಣನ್ಗೆ ಆಗ್ತಾ ಇದೆ ಅಂತ ಅದನ್ನ ಆಸೆ ಪಡ್ತಾ ಇರ್ತಾರೆ, ಅದನ್ನ ದ್ವೇಷ ಮಾಡ್ತಾ ಇರ್ತಾರೆ. ಕೃಷ್ಣನು ಬಯಸಿದರೆ ಭಕ್ತನು ಸಾಮಾನ್ಯವಾಗಿ ಅಪೇಕ್ಷಣೀಯವಲ್ಲ ಎಂದು ಭಾವಿಸಿದ್ದನ್ನು ಮಾಡಬಹುದು. ಕೃಷ್ಣ ಬಯಸಿದ್ದೆ ಆದ್ರೆ ಅಪೇಕ್ಷಣೀಯ ಅಲ್ಲ ಅಂದ್ರೆ ಕೃಷ್ಣ ಅಪೇಕ್ಷೆ ಪಡೆದಿರೋಂಥದ್ದು ಕೂಡ ಭಕ್ತ ಮಾಡ್ಬಿಡ್ತಾನೆ. ಯಾಕೆ? ಅಪೇಕ್ಷೆ ಅಂತ. ಕೃಷ್ಣನಿಗೆ ಇಷ್ಟ ಇದ್ರೆ. ಕೆಲವೊಂದೊಂದ್ಸರಿ ಏನಾಗುತ್ತೆ, ಕೃಷ್ಣಂದು ಜಾಸ್ತಿ ಇಷ್ಟ ಏನು? ಭಗವಂತನ ಭಕ್ತರು ಮಾಡ್ಬೇಕು. ಓಕೆ, ಭಗವಂತನ ಭಕ್ತರಾಗಬೇಕು ಅನ್ನೋದು ಇಷ್ಟ. ಕೆಲವೊಂದ್ಸರಿ ಭಕ್ತರು ಏನು ಮಾಡ್ತಾರೆ ಗೊತ್ತಾ? ಅವ್ರಿಗೆ ದೊಡ್ಡ ಲೆವೆಲಲ್ಲಿ ಹೇಳೋದಿದೆ, ಏಕಾದಶಿ ದಿನನೂ ಕೂಡ ನಾರ್ಮಲ್ ಊಟನೇ ಮಾಡ್ಕೊಂಡೋಗಿ ಪ್ರೀಚಿಂಗ್ ಮಾಡ್ತಾರೆ. ಯಾಕೆ? ಕೃಷ್ಣನ್ ಮುಖ್ಯವಾಗಿರೋ ಇಷ್ಟ ಯಾವುದು? ಏಕಾದಶಿ ಮಾಡೋದಲ್ಲ, ಭಕ್ತರು ಮಾಡೋದು. ಭಕ್ತನ್ಗೆ ಹೋಗಿ ಪ್ರೀಚ್ ಮಾಡೋದು ಮುಖ್ಯ. ನಮ್ಮ ಗುರುಗಳಿಗೆ ಕೃಷ್ಣನಿಗೆ ಇಷ್ಟವಾಗಿರೋದು ಅದು. ಓಕೆ, ನನಗೆ ತಿಂದೇ ಇರೋಕ್ಕಾಗಲ್ಲ, ನಿಸಕ್ತಿ ಆಗ್ತಾ ಇದೆ, ಇಲ್ಲ ಇನ್ನೊಂದು ಏನೋ ಬಂದ್ಬಿಡ್ತಾ ಇದೆ, ಸೊ ಅದಕ್ಕೆ ಹೋಗಿ ತಿನ್ಕೊಂಡೇ ಮಾಡು, ಪರವಾಗಿಲ್ಲ, ನನಗೆ ಬೇಕಾಗಿರೋದು ಏನು? ಕೃಷ್ಣ ಭಕ್ತರಾಗೋದು. ಆ ಲೆವೆಲಲ್ಲೂ ಇರ್ತಾರೆ. ಅಂದ್ರೆ ಕೃಷ್ಣ ಇಷ್ಟಪಟ್ರೆ ಏನ್ ಬೇಕಾದ್ರೆ ಮಾಡಕ್ ರೆಡಿ ಇರ್ತಾರೆ. ಆದ್ರೆ ಕೃಷ್ಣ ಹೆಂಗೆ ಇಷ್ಟ ಇಲ್ಲ ಅಂತಂದ್ರೆ ಆ ಕೆಲ್ಸನ ಎಷ್ಟು ಏನೇ ಆದ್ರೂ ಕೂಡ ಅದನ್ನ ಮಾಡಲ್ಲ. ನಿಯಮಕ್ಕೆ ಇಲ್ಲಿ ಬದ್ಧ ಆಗಿರಲ್ಲ ಅವರು. ಕೃಷ್ಣಂದು ಇಷ್ಟಕ್ಕೆ ಬದ್ಧ ಆಗಿರ್ತಾರೆ. ಏನು ಈಗ ಇದು ಮಹಾಭಾರತನೇ ತಗೊಳ್ಳಿ. ಯುಧಿಷ್ಠಿರ ಮಹಾರಾಜ ನಿಯಮಕ್ಕೆ ಬದ್ಧ ಆದ. ಏನು? ನಾನು ಸುಳ್ಳು ಹೇಳಲ್ಲ. ಕೃಷ್ಣನೇ ಹೇಳ್ತಾ ಇದ್ದಾನೆ, ಇರೋ ಮಹಾರಾಯ ಸುಳ್ಳು ಹೇಳು, ನಿನ್ಗೆ ಹೇಳಿದ್ರೆ ಏನಾಗೋದಿಲ್ಲ, ಹೇಳು. ನಾನು ಹೇಳ್ತಾ ಇದ್ದೀನಿ ಹೇಳು, ಏನೂ ಆಗೋದಿಲ್ಲ, ನಿನ್ಗೆ ಏನು ಸತ್ಯನಿಷ್ಠ. ಆ ಸುಳ್ಳು ಅವನು ಹೇಳಿದಿದ್ರೆ ಅವನಿಗೆ ನರಕ ದರ್ಶನ ಆಗ್ತಿರ್ಲಿಲ್ಲ. ಕೃಷ್ಣ ಹೇಳ್ದ ಅಂತ ಸುಳ್ಳು ಹೇಳಕ್ಕೂ ಸ್ವಲ್ಪ ಹಿಂದೇಟು ಹಾಕಿದ್ರಿಂದ ಅವನಿಗೆ ನರಕ ದರ್ಶನ ಆಯ್ತು. ಸತ್ಯವಂತ ಅಸತ್ಯವಂತ ಅಂತ ನರಕ ದರ್ಶನ ಆಗದೆ ಇರೋದು ಆಗ್ಲಿಲ್ಲ ಅಂತಲ್ಲ, ಅಲ್ಲಿ ಕೃಷ್ಣನ್ ಮಾತು ಕೇಳಲಿಲ್ಲ ಅಂತ. ಅಂದ್ರೆ ಏನರ್ಥ? ಕೃಷ್ಣ ಇಷ್ಟಪಟ್ರೆ, ಅರ್ಜುನ ಇಷ್ಟಪಡ್ತಿರ್ಲಿಲ್ಲ ತನಗೋಸ್ಕರ ಎಲ್ಲರನ್ನೂ ಸಂಹಾರ ಮಾಡಕ್ಕೆ. ಅದೇ ಏನ್ ಮಾಡ್ದ? ಕೃಷ್ಣ ಇಷ್ಟ, ಓಕೆ 64 ಕೋಟಿ ಜನನು ಸಾಯಿಸ್ತೀನಿ ಕೃಷ್ಣ, ನಾನು ಯಾರನ್ನು ಸಾಯಿಸ್ಬೇಕು ಹೇಳು? ಯಾಕೆ? ಕೃಷ್ಣನಿಗೆ ಇಷ್ಟ. ಇದು ಕೃಷ್ಣ ಪ್ರಜ್ಞೆ ಅಂದ್ರೆ ಏನ್ ರಾಗ, ನಾನು ಇಷ್ಟಪಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ, ಯಾವ್ದ್ರ ಮುಖಾಂತರ? ಕೃಷ್ಣನಿಗೆ ಬರಲ್ಲ ಅಂತ ನೋಡಿ. ಭಕ್ತಿ ಭಾವಾರ್ಥ ಅಂದ್ರೆ ಹೆಂಗಿರುತ್ತೆ ಅಂತ.
ಇಲ್ಲಿ ಏನಾರ ಬೇರೆ ವಿಚಾರಗಳು ಇದೆಯಾ? ನಾವು ಹೇಳಿದ ಥರ ಏನಾರ ವಿಚಾರ ಇದೆಯಾ? ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಭಗವಂತನ ವಿಷಯಕ್ಕೆ ಬರ್ತಾರೆ ಪ್ರಭುಪಾದ. ಕೃಷ್ಣನು ಬಯಸಿದರೆ ಭಕ್ತನು ಅಪೇಕ್ಷಣೀಯವಲ್ಲದನ್ನು ಕೂಡ ಭಾವಿಸುವುದನ್ನು ಮಾಡಬಹುದು. ಕೃಷ್ಣ ಇಷ್ಟ ಇಲ್ಲ ಅಂದ್ರೂ ಕೂಡ ಅದನ್ನ ಮಾಡ್ತಾನೆ. ಕೃಷ್ಣನಿಗೆ ಮೇಲ್ಗಡೆ ನೋಡಕ್ಕೆ ಇಷ್ಟ ಇರಲ್ಲ, ಬಟ್ ಒಳಗಡೆಯಿಂದ ಇಷ್ಟ ಇರುತ್ತೆ, ಅದನ್ನೇ ಮಾಡ್ತಾನೆ. ಕೆಲವೊಂದ್ಸರಿ ತತ್ವಗಳಲ್ಲಿ ಬರೋದೇ ಇಲ್ಲ ಅದು, ಬಟ್ ಕೃಷ್ಣನಿಗೆ ಇಷ್ಟ. ಈ ತತ್ವಗಳೇನಪ್ಪ ಹೇಳುತ್ತೆ? ಯಾರನ್ನು ಸಂಹಾರ ಮಾಡಬಾರ್ದು, ಏನು ಮಾಡಬಾರ್ದು. ಅರ್ಜುನ ಏನ್ ಮಾಡ್ತಾರೆ? ಏನ್ ಬರೀ ಸಂಹಾರನೇ ಮಾಡ್ತಾ ಇದ್ದಾನಪ್ಪ, ಒಂದು ಬಾಣದಿಂದ 1000 ಜನ ಸಂಹಾರ ಮಾಡ್ತಾ ಇದ್ದಾನಪ್ಪ. ಹಂಗಾರೆ ತತ್ವಕ್ಕೆ ವಿರುದ್ಧ ಆಯ್ತಲ್ವ ಇದು? ಇಲ್ಲ, ಈ ತತ್ವಕ್ಕೆ ವಿರುದ್ಧ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಇಲ್ಲ, ನೀನು ಇದನ್ನ ಮಾಡು. ಕೃಷ್ಣ ಹೇಳ್ತಾ ಅಂತನ್ಬಿಟ್ಟು ತತ್ವಕ್ಕೆ ವಿರುದ್ಧನೇ ಮಾಡ್ತಾ ಇದ್ದಾನೆ. ಸೊ ಇದು ನಮಗೆ ಬೇಕಾಗಿಲ್ಲ. ಅಂದ್ರೆ ಕೃಷ್ಣನ್ಗೆ ಏನ್ ಇಷ್ಟನೋ ಅದನ್ನ ಮಾಡಬೇಕು. ಇದು ಎಲ್ಲಿ ಹೇಳಿದೆ ಹಂಗಾದ್ರೆ? ಈ ತತ್ವಗಳು ಮುಖಾಂತರ ಮಾಡಬೇಕು ಅಂತೀರಿ, ತತ್ವಗಳಿಗಿನ್ನ ಮೀರು ಅಂತೀರಿ. ಈ ತತ್ವಗಳನ್ನ ಎಲ್ಲಿ ಹೇಳಿದೆ? ಇದು ಶುದ್ಧ ಭಕ್ತಿ ಲೆವೆಲ್ ಅಲ್ಲಿ ಹೇಳುತ್ತೆ. ತತ್ವಗಳು ಏನ್ ಹೇಳುತ್ತೆ? ನೀಟಾಗಿ ಸ್ನಾನ ಮಾಡ್ಬೇಕಪ್ಪ ನೀನು 2 ಟೈಮು ಅಂತ. ಓಕೆ, ತತ್ವಗಳು. ಆದರೆ ಶುದ್ಧ ತತ್ವ ಏನು ಹೇಳುತ್ತೆ? ಭಗವಂತನ ತತ್ವ ಏನು ಹೇಳುತ್ತೆ? ನೋಡಪ್ಪ, ನೀನು ಸ್ನಾನ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಹರಿನಾಮದಿಂದ ಸ್ನಾನ ಮಾಡು. ಈಗ ಯಾವ್ದನ್ನ ಪಾಲನೆ ಮಾಡ್ತೀರಿ? ಇಲ್ಲ, ತತ್ವಗಳೇನು ಹೇಳ್ತಾ ಇದೆಯೋ, ವಿಧಿವಿಧಾನ ಹೇಳ್ತಾ ಇದೆ ಸ್ನಾನ ಮಾಡು ಅಂತ. 3 ಟೈಮು ಏನು? ಅರ್ಧ ಗಂಟೆ. ಎಷ್ಟು ಟೈಮು ಎಷ್ಟಾಯ್ತು? 1 ಗಂಟೆ ಆಯ್ತು. 3 ಟೈಮ್ ಮಾಡ್ತಿದ್ಯಾ, 1.5 ಗಂಟೆ ಇಲ್ಲ 1 ಗಂಟೆ ವೇಸ್ಟ್ ಆಯ್ತು. ಕರೆಕ್ಟಾಗಿ ರೀತಿ ನಿಯಮಕ್ಕೆ ಹೋಗಿ ಕಾಲುವೆಲೆ ಸ್ನಾನ ಮಾಡಬೇಕು, ನದಿ ಹರಿತಾರ ಕಡೆನೇ ಸ್ನಾನ ಮಾಡಬೇಕು, ಏನು ಹಾಕ್ಬಾರ್ದು, ಚೆನ್ನಾಗಿ ಮೈ ಉಜ್ಕೋಬೇಕು, ಅಲ್ಲಿಗೆ ಹೋಗೋದು ಬರೋದು ಮಾಡೋದು ಎಲ್ಲ ಇದರಿಂದ ಎಷ್ಟಾಯ್ತಪ್ಪ? ಅರ್ಧ ಗಂಟೆ ಇಟ್ಕೊಂಡ್ರು ಕೂಡ 2 ಟೈಮ್ ಅಂದರೆ 2 ಗಂಟೆ, 1 ಗಂಟೆ ಹೋಯ್ತು. ಇಲ್ಲಿ ಇನ್ನೊಂದು ತತ್ವ ಏನೋ? ನೀನೇನು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಹರಿನಾಮದಿಂದ ಸ್ನಾನ ಮಾಡುವಂತ. ಯಾವ್ದು ಮಾಡ್ತೀರಿ? ಹರಿಭಕ್ತರು ಏನು ಮಾಡ್ತಾರೆ? ಈ ಸ್ನಾನ ಎಲ್ಲ ದೇಹಕ್ಕೋಸ್ಕರ, ನಾನು ಆತ್ಮಕ್ಕೋಸ್ಕರ ಬದುಕೋನು, ಹರಿನಾಮ ಜಪ ಮಾಡ್ತೀನಿ. ಯಾವ್ದು ಮುಖ್ಯ ಇಲ್ಲಿ? ತತ್ವಗಳ ಆಚರಣೆ ಮಾಡೋದು ಮುಖ್ಯನಾ, ಇಲ್ಲ ಭಗವಂತಂದು ಶುದ್ಧ ಭಕ್ತಿ ಮುಖ್ಯನಾ? ಅಲ್ವಾ? ಸೊ ಈ ನಿಯಮ ಅಂದ್ರೆ ಭಗವಂತ ಅಪೇಕ್ಷೆ ಪಟ್ರೆ ಭಕ್ತ ಏನ್ ಬೇಕಾದ್ರೆ ಮಾಡಕ್ ರೆಡಿ. ಭಗವಂತ ಅಪೇಕ್ಷೆ ಪಡ್ಲಿಲ್ಲ, ಅದನ್ನು ಒಂದು ಕ್ಷಣಕ್ಕೂ ಮಾಡಲ್ಲ ಅದನ್ನ ಅಂತ. ಇದು ನಿಜವಾದ ಶುದ್ಧ ಭಕ್ತಿ. ಅಂದ್ರೆ ಈ ಅಪೇಕ್ಷೆ ಪಡೋದು, ಅಪೇಕ್ಷೆ ಪಡ್ದಾರದ್ರ ಮೇಲೆ ಪ್ರಭುಪಾದ ಹೇಳ್ತಾ ಇರೋದು. ಏನ್ ಅಪೇಕ್ಷೆ ಪಡ್ತೀನಿ? ಕೃಷ್ಣನಿಗೆ ಏನ್ ಇಷ್ಟನೋ ಅದನ್ನ ಅಪೇಕ್ಷೆ ಪಡ್ತೀನಿ. ಏನ್ ಅಪೇಕ್ಷೆ ಪಡಲ್ಲ? ಕೃಷ್ಣನಿಗೆ ಯಾವ್ದು ಇಷ್ಟ ಇಲ್ವೋ ಅದನ್ನ ಅಪೇಕ್ಷೆ ಪಡಲ್ಲ. ಇದು ಮುಖ್ಯ. ಕೃಷ್ಣನ ಅಪೇಕ್ಷೆ ಇದ್ದರೆ ಸಾಮಾನ್ಯವಾಗಿ ತನ್ನ ತೃಪ್ತಿಗಾಗಿ ಅವನಿಗೆ ಮಾಡುತ್ತಿದ್ದುದನ್ನೂ ಮಾಡಲಾರನು. ಕೃಷ್ಣನಿಗೆ ಅಪೇಕ್ಷೆ ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ತನ್ನ ತೃಪ್ತಿಗೋಸ್ಕರ ಏನ್ ಮಾಡ್ತಾ ಇದ್ದಾನೆ ಅದನ್ನ ಮಾಡ್ತಾ ಇರೋದನ್ನು ಕೂಡ ಬಿಟ್ಬಿಡ್ತಾನೆ. ಕೆಲವೊಂದೊಂದ್ಸರಿ ತುಂಬಾ ಶುದ್ಧ ಇದು ಕೃಷ್ಣನಿಗೆ ಆಗ್ಬರಲ್ಲ, ಅದನ್ನ ಮಾಡೋದೇ ಇಲ್ಲ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನ್ ಹೇಳಿದ್ರು? ಮಾವಿನ ಹಣ್ಣು ತಿಂದಿದ್ದು ಕೃಷ್ಣನಿಗೆ ಇಷ್ಟ ಆಗ್ಲಿಲ್ಲ, ನಿನ್ನ ಇಂದ್ರಿಯ ತೃಪ್ತಿಗೆ ಬಿಟ್ಟೆ, ನೀನ್ ಇಂದ್ರಿಯ ತೃಪ್ತಿಗೆ ತಿಂದೆ, ಇದು ಇಲ್ಲ. ಲೈಫ್ ಲಾಂಗ್ ಮಾವಿನ ಹಣ್ಣು ತಿನ್ಲಿಲ್ಲ, ಇದು ಕೃಷ್ಣ ಭಕ್ತಿ ಅಂದ್ರೆ. ಲೈಫ್ ಲಾಂಗ್ ಮಾವಿನ ಹಣ್ಣೇ ತಿನ್ಲಿಲ್ಲ. ನೋಡಿ, ಕೃಷ್ಣನ್ಗೆ ನಾನು ಮೋಸ ಮಾಡಿದೆ, ಕೃಷ್ಣನ ಅಪೇಕ್ಷೆ ಇಲ್ದಿರೋದು ಮಾಡಿದೆ, ನಾನು ಅದಕ್ಕೆ ತಕ್ಕ ಇದೇ ದಂಡನೆಯಾಗಿ ನಾನು ಲೈಫ್ ಲಾಂಗ್ ತಿನ್ನಲ್ಲ. ಏನು ಭಕ್ತಿ ಸಣ್ಣ ಸಡ್ಬೇಕು, ಮಾವಿನ ಹಣ್ಣು ತಿನ್ನಿಲ್ಲ ಅಂದ್ಬಿಟ್ಟು ಏನು ಸ್ವರ್ಗ ಹೋದ್ರ, ಇಲ್ಲ 1 ವರ್ಷ ಆಯುಸ್ ಕಡಿಮೆ ಆಯ್ತಾ, ಇಲ್ಲ ಏನಾರ ಆಯ್ತಾ? ಇದು ನಿಯಮದ ಪ್ರಕಾರ, ಇದು ಭಗವಂತನಿಗೆ ಇಷ್ಟ ಕಷ್ಟ ಅನ್ನೋದ್ರ ಪ್ರಕಾರ. ಇದು ರಾಗ ದ್ವೇಷ ಭಗವಂತನಿಗೆ ಇಷ್ಟ ಕರೆಕ್ಟು, ಆದ್ರೆ ನಾನು ತಪ್ಪಿಗೋಸ್ಕರ ನಾನು ಇದು ಮಾಡ್ಕೋತಾ ಇದ್ದೀನಿ. ಇಷ್ಟ ಬೇರೆಯವ್ರು ಕೊಡ್ತಾರೆ ಬಿಡಿ, ನಾನೇ ಕೊಡ್ಬೇಕು, ಅದನ್ನ ಬೇರೆಯವ್ರು ಕೊಡ್ತಾರೆ ಬಿಡಿ. ಓಕೆ, ಭಗವಂತನಿಗೆ ಇಷ್ಟ ಮಾವಿನ ಹಣ್ಣು ತಾನೆ, ಯಾರಿಗೆ ಇಷ್ಟ ಇಲ್ಲ? ಭಗವಂತನಿಗೆ ಇಷ್ಟ ಇದ್ದೇ ಇರುತ್ತೆ. ಸೊ ಅದನ್ನ ನಾನು ಕೊಡ್ಬೇಕಿತ್ತು, ಸೊ ಕೊಡು, ಬಟ್ ನಾ ಸ್ವೀಕಾರ ಮಾಡಲ್ಲ. ಕೊಡಿ, ಬೇಕಾದ್ರೆ ಬೇರೆಯವ್ರು ಸ್ವೀಕಾರ ಮಾಡ್ಲಿ. ಸೊ ಅಂದ್ರೆ ಯಾವ್ದು ನಾನು ಇಷ್ಟಪಡ್ತೀನಿ, ಭಗವಂತನಿಗೆ ಯಾವ್ದು ಇಷ್ಟನೋ ಅದು ಇಷ್ಟಪಡ್ತೀನಿ. ಯಾವ್ದು ಇಷ್ಟ ಇಲ್ವೋ ಅದು ನನಗೆ ಇಷ್ಟ ಇದ್ರೂ ಕೂಡ ನಾನು ಅದನ್ನ ಮಾಡಲ್ಲ. ಆದ್ದರಿಂದ ಏನನ್ನಾದ್ರೂ ಮಾಡುವುದು ಅಥವಾ ಮಾಡದಿರುವುದು ಅವನ ಕೈಯಲ್ಲಿದೆ. ನೋಡಿ, ಸ್ವತಂತ್ರ ಏನು? ಆದ್ದರಿಂದ ಏನನ್ನಾದ್ರೂ ಮಾಡುವುದು ಅಥವಾ ಮಾಡದಿರುವುದು ಅವನ ಕೈಯಲ್ಲಿದೆ. ಏನು ಸ್ವತಂತ್ರನ ಕ್ರಮಗೊಳಿಸುವಂತ ವಿಚಾರ ಬಂತಲ್ಲ, ಅದಕ್ಕೆ ಹೇಳ್ತಾ ಇರೋದು. ನನ್ನ ಕೈಲೇ ಇದೆ, ಅದು ಸ್ವತಂತ್ರ ಇದೆ ನನಗೆ. ಬಟ್ ಆದ್ರೆ ನಾನು ಯಾವ್ದ್ರ ಮೇಲೆ? ತತ್ವದ ಮೇಲೆ ನಿರ್ಭರ ಆಗಿದ್ದೀನಿ. ನನ್ನ ಕೈಲೇ ಇದೆ, ಹೌದು, ನಾನು ಮಾಡಬೇಕು ಮಾಡಬಾರ್ದು ನನ್ನ ಕೈಲೇ ಇದೆ, ನಾನೇ ಅದನ್ನ ಮಾಡೋನು. ಅದು ಯಾವ್ದ್ರ ಮೇಲೆ ನಿರ್ಭರ ಆಗಿದ್ದೀನಿ? ಕೃಷ್ಣನಿಗೆ ಇಷ್ಟನೋ ಇಲ್ಲ ಇಷ್ಟವೋ ಇಲ್ಲೋ ತತ್ವ, ಅದ್ರ ಮೇಲೆ ನಿರ್ಭರ ಆಗಿದ್ದೀನಿ. ನನ್ನ ಇಷ್ಟ ಕಷ್ಟನಾ, ನಾನು ಸ್ವತಂತ್ರನಾ? ಇದು ಈ ರೀತಿ ಸ್ವತಂತ್ರನ ಕ್ರಮಗೊಳಿಸೋ ರೀತಿ ಇದು.
ಏಕೆಂದ್ರೆ ಅವನು ಕೃಷ್ಣನ ಆದೇಶಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡುತ್ತಾನೆ. ಕೃಷ್ಣನ ಆದೇಶ ಏನಿದೆ ಅದ್ರ ತಕ್ಕನಾಗ ಅನುಗುಣವಾಗಿ ಕೆಲಸ ಮಾಡ್ತಾನೆ. ಅವನಿಷ್ಟಕ್ಕೆ ಅನುಗುಣವಾಗಿ ಮಾಡಲ್ಲ. ಓ ನನಗೆ ಸ್ವತಂತ್ರ ಇದೆ, ನನ್ನ ಇಷ್ಟಕ್ಕೆ. ಅದೇ ಭೌತಿಕವಾದ ಏನ್ ಮಾಡ್ತಾ ಇದ್ದಾನೆ ಹೇಳಿ, ಅವನಿಷ್ಟಕ್ಕೆ ಅನುಸಾರವಾಗಿ ಕೆಲಸ ಮಾಡ್ತಾನೆ. ಅವನು ಏನು ಇಷ್ಟನೋ ಅದನ್ನ ಮಾಡ್ತಾನೆ. ಅವನು ನನ್ನ ಸ್ವತಂತ್ರ ಇದೆಯಪ್ಪ ಅಂತಾನೆ. ಆದ್ರೆ ಭಕ್ತ ಏನ್ ಮಾಡ್ತಾ ಇದ್ದಾನೆ, ಸ್ವತಂತ್ರ ಇದೆಯಪ್ಪ ಕರೆಕ್ಟು, ಆದ್ರೆ ನನ್ನ ಸ್ವತಂತ್ರ ಲಿಮಿಟ್ ಇದೆ. ಯಾವುದು? ಕೃಷ್ಣನ ಸ್ವತಂತ್ರದ ಮೇಲೆ ಮೀರು ಹೋಗ್ತಾ ಇಲ್ಲ ನಾನು, ಕೃಷ್ಣನ ಇಚ್ಛೆ ಮೇಲೆ ಮೀರು ಹೋಗ್ತಾ ಇಲ್ಲ, ಅದು ನನ್ನ ಸ್ವತಂತ್ರ ಕರೆಕ್ಟು. ಕೃಷ್ಣ ಇಷ್ಟಪಡ್ತಾ ಇಲ್ಲ, ನಾನು ಇಷ್ಟಪಡಲ್ಲ, ಅದು ನನ್ನ ಸ್ವತಂತ್ರ ಇಲ್ಲ ನನಗೆ ಅದು. ಸೊ ಇದು ನಿಜವಾಗಿ ಭಕ್ತಿ ಅಂದ್ರೆ, ಭಕ್ತ ಅಂತಂದ್ರೆ ಇವನು. ಈ ಪ್ರಜ್ಞೆಯು ಭಗವಂತನ ಅವಾಜ್ಯ ಕರುಣೆ. ಈ ಭಕ್ತಿ ಇದೆಯಲ್ಲ, ಈ ತರ ಭಕ್ತಿ, ಈ ಪ್ರಜ್ಞೆ, ಇದು ಸಾಮಾನ್ಯ ಸುಮ್ನೆ ಬರಲ್ಲ. ಓಕೆ ನಾನು ಅದನ್ನ ಮಾಡ್ತೀನಿ ಬಿಟ್ಟು ಹೊರಟ್ಬಿಟ್ಟಿರ ಇವತ್ತೇನೆ. ಇದಕ್ಕೆ ಪ್ರಾಕ್ಟೀಸ್ ಬೇಕು, ಭಗವಂತಂದು ಕರುಣೆ ಬೇಕು. ಲಾಸ್ಟ್ಗೆ ಏನ್ ಹೇಳ್ತಾ ಇದ್ರೆ ಶ್ಲೋಕದಲ್ಲಿ ಹೇಳ್ತು, ಭಗವಂತನ ಪೂರ್ಣ ದಯ ಪಡಿಬೇಕಾದ್ರೆ ಇಂಥ ಪ್ರಜ್ಞೆ ಇದ್ರೆ ಭಗವಂತಂದು ಪೂರ್ಣ ಅವಾಜ್ಯ ಕರುಣೆ, ಪೂರ್ಣ ಕರುಣೆ. ಅವಾಜ್ಯ ಅಂದ್ರೆ ಯಾವುದೇ ಇದಕ್ಕೆ ಇದಿಲ್ಲ, ಭಗವಂತ ಇದಕ್ಕೆ ಈಕ್ವೇಶನ್ ಮಾಡಲ್ಲ, ಹಿಂಗೆ ಕೊಡ್ಲೇಬೇಕು, ಅದಕ್ಕೆ ಇದಕ್ಕೋಸ್ಕರ ಕೊಟ್ಟೆ ಅದಕ್ಕೋಸ್ಕರ. ಅವಾಜ್ಯ, ಭಗವಂತ ತನ್ನ ಇಷ್ಟ. ಯಾರು ಈ ತರ ಮಾಡ್ತಾನೋ ಅವನು ಭಗವಂತನ ಅವಾಜ್ಯ ಕರುಣೆ ಸಿಗುತ್ತೆ ಅವನಿಗೆ, ಅದನ್ನ ಪೂರ್ಣ ದಯ ಸಿಗುತ್ತೆ. ಭಕ್ತನು ಇಂದ್ರಿಯಾಸಕ್ತಿಯನ್ನು ಹೊಂದಿದ್ದರೂ ಈ ಕರುಣೆಯನ್ನು ಪಡೆಯಬಹುದು. ಇನ್ನೊಂದು ತುಂಬಾ ಮುಖ್ಯವಾಗಿರೋ ವರ್ಡ್ ಇದೆ ನೋಡಿ ಇಲ್ಲಿ. ಪ್ರಭುಪಾದ ಎಲ್ಲ ಒಂದೊಂದ್ ಕಡೆ ಒಂದೊಂದು ವಿಷಯ ಬರೆದು ಬಿಡ್ತಾರೆ. ಅದು ಎಷ್ಟು ಮುಖ್ಯವಾಗಿರೋ ವಿಷಯ ಅಂದ್ರೆ ಇಲ್ಲಿ ನೋಡಿ, ಈ ಕರುಣೆ ಪಡಿತಾನೆ. ಭಕ್ತನು ಇಂದ್ರಿಯಾಸಕ್ತಿಯನ್ನು ಹೊಂದಿದ್ದರೂ ಈ ಕರುಣೆ ಪಡಿತಾನೆ. ಅವನ ಭಕ್ತಿ. ಈಗ ಅರ್ಜುನಿಗೆ ಇಂದ್ರಿಯ ಆಸಕ್ತಿ ಇರ್ಲಿಲ್ವಾ? ಇತ್ತು ತಾನೆ. ರಾಜ್ಯ ಪಡಿಬೇಕು ಅಂತ ಆಸಕ್ತಿ ನಿತ್ತು ತಾನೆ. ಬಟ್ ಯಾವ್ದ್ರ ಮೇಲೆ? ತತ್ವದ ಆಧಾರದ ಮೇಲೆ ಅವನು ಪಡೆಯಕ್ಕೆ ಹೋದ. ಫಸ್ಟ್ ಏನ್ ಮಾಡ್ತಿದ್ದ, ಕೃಷ್ಣ ಇವರೆಲ್ಲರೂ ಸಂಹಾರ ಮಾಡಿದ್ರೆ ನನಗೆ ಪಾಪ ಬರುತ್ತೆ, ನನಗೆ ಅದಾಗುತ್ತೆ ಇದಾಗುತ್ತೆ, ನಂಗೆ ಬೇಡ ಅಂತಿದ್ದ. ಕೃಷ್ಣ ಏನ್ ಹೇಳ್ದ, ಇಲ್ಲಪ್ಪ ನೀನು ರಾಜ್ಯನ ಪಡಿಬೇಕು, ರಾಜ್ಯ ಅನುಭವಿಸ್ಬೇಕು, ನೀನು ಯುದ್ಧ ಮಾಡು, ನಾನು ಹೇಳ್ತಾ ಇದ್ದೀನಿ ಎಲ್ಲರನ್ನು ಸಂಹಾರ ಮಾಡು. ಅರ್ಜುನ್ ಏನ್ ಮಾಡ್ದ, ರಾಜ್ಯದ ಆಸೆಗೋಸ್ಕರ ಎಲ್ಲರನ್ನು ಸಂಹಾರ ಮಾಡ್ದ. ಇಂದ್ರಿಯ ಆಸಕ್ತಿ ಇಲ್ತೋ ಇಲ್ಲೋ ಅವನ್ಗೆ, ರಾಜ್ಯ ಪಡೆಯಕ್ಕೆ ಆಸಕ್ತಿ ಇತ್ತು ತಾನೆ. ಬಟ್ ಕೃಷ್ಣ ಹೇಳಿದ್ರಿಂದ, ಅವನ್ ಸಂಹಾರ ಮಾಡಿದ್ರಿಂದ ಈ ಆಸಕ್ತಿ ಏನ್ ತೊಂದರೆ ಮಾಡಲ್ಲ. ನಿಮ್ಗಿರ್ಲಿ ಆಸಕ್ತಿ ಇರ್ಲಿ, ಇಂದ್ರಿಯ ಆಸಕ್ತಿ ಇರ್ಲಿ, ಬಟ್ ಕೃಷ್ಣನ್ ಪೂರ್ಣ ಕರುಣೆ ಸಿಗುತ್ತೆ. ಯಾವಾಗ? ಪೂರ್ಣವಾಗಿ ಅವನ್ ಮಾತು ಕೇಳ್ತಾ ಇದ್ದೀನಿ, ನೀ ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಇದ್ದೀನಿ. ಸೊ ನಮ್ಗೊಂದು ಸ್ವಲ್ಪ ಆಸಕ್ತಿ ಇದೆ, ಓಕೆ, ಇವೆಲ್ಲ ಏನ್ ಬಾಧ ಮಾಡಲ್ಲ ಪೂರ್ಣ ಕೃಷ್ಣನ್ ಕರುಣೆ ಮೇಲೆ. ನೀನ್ ಪೂರ್ಣವಾಗಿ ಕೃಷ್ಣನ್ ಮೇಲೆ ನಿರ್ಭರ ಆಗಿರು, ಕೃಷ್ಣನ ಕರುಣೆ ಇದು, ಕೃಷ್ಣನ್ ಕೆಲಸ ಮಾಡ್ತಾ ಇರು. ನಿನ್ಗೆ ಯಾವುದೋ ಒಂದೊಂದು ಆಸಕ್ತಿ ಇರೋದು, ಓಕೆ ನಿನ್ ಹೆಂಡತಿ ಮೇಲೆ ತುಂಬಾ ಆಸಕ್ತಿ ಇದೆಯಪ್ಪ ನಿನ್ಗೆ ಅಂತ ಇಟ್ಕೊಳ. ಆಸಕ್ತಿ ಇದೆ, ನನ್ಗೆ ಆಸಕ್ತಿ ಇರ್ಬೇಕಾಗಿದ್ದಿದೆ, ಯಾಕೆಂದ್ರೆ ನಾನು ಹೋಗು ಬೇಡ ಬೇಕು ಎಲ್ಲ ನೋಡ್ಕೊತಾ ಇದ್ದಾಳೆ, ಆಸಕ್ತಿ ಇರ್ಬೇಕಾಗಿದ್ದೆ. ಆದ್ರೆ ನಾನು ಅದನ್ನ ಏನ್ ಮಾಡ್ತಾ ಇದ್ದೀನಿ, ನಿಯಮದ ಪ್ರಕಾರ ಮಾಡ್ತಾ ಇದ್ದೀನಿ. ನಿಯಮದ ಪ್ರಕಾರ ಆಸಕ್ತಿ ಇದೆ ಅವಳ ಮೇಲೆ. ಕೃಷ್ಣನ್ ಬಿಟ್ಟು ಆಸಕ್ತಿ ಇಲ್ಲ, ಫಸ್ಟ್ ಪ್ರಿಫರೆನ್ಸ್ ಕೃಷ್ಣನೇ. ಆಮೇಲೆ ನನ್ಗೆ ಆಸಕ್ತಿ ಇದೆ ಇಲ್ಲ ಅಂತಲ್ಲ, ಹೆಂಡತಿ ಮೇಲೆ ಆಸಕ್ತಿ ಇದೆ, ಆದ್ರೆ ಆಸಕ್ತಿನ ಕೆಲವೊಂದು ರೂಲ್ಸ್ ನಿಯಮದ ಪ್ರಕಾರ ಇಟ್ಟಿದ್ದೀನಿ. ಇದೇನು ಭಕ್ತಿ, ಕೃಷ್ಣ ಭಕ್ತಿಲಿ ಅಡ್ಡಿ ಬರಲ್ಲ. ನಾವು ಎಷ್ಟೋ ಜನ ಅನ್ಕೊಬಿಟ್ಟಿದೀವಿ, ಓ ನಾನು ಕೃಷ್ಣ ಮೇಲೆ ಆಸಕ್ತಿ ಪಡ್ಬೇಕು ಅಂದ್ರೆ ಇದನ್ನೆಲ್ಲ ಆಸಕ್ತಿನ ಕಡಿಮೆ ಮಾಡ್ಬೇಕು ಅಂತ. ದಡ್ಡ ಜನ. ಆಸಕ್ತಿ ಕಡಿಮೆ ಮಾಡ್ಬೇಡಿ, ಕೃಷ್ಣ ಮೇಲೆ ಪ್ರೀತಿ ಬೆಳೆಸ್ಕೊಳ್ಳಿ, ಓಕೆ. ಆದ್ರೆ ಈ ಪ್ರೀತಿ ಇರ್ಲಿ ಎಷ್ಟು ಮಟ್ಟಿಗೆ, ಕೃಷ್ಣನ್ಗೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಅವ್ರಿಗೆ ಸಂಬಂಧಪಟ್ಟವ್ರನ್ನು ನಾನು ಪ್ರೀತಿ ಮಾಡ್ಬೇಕು ಅನ್ನೋ ಪ್ರೀತಿ ಇರ್ಲಿ. ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ಬೇಕು ನಿಮ್ಮ ಫ್ಯಾಮಿಲಿನ. ನೀವು ಅನಾಸಕ್ತಿ ಮಾಡಬಾರ್ದು, ಇದು ಕೃಷ್ಣನ್ಗೂ ಇಷ್ಟ ಆಗೋದಿಲ್ಲ. ಕೃಷ್ಣನ್ಗೆ ಇಷ್ಟ ಆಗಲ್ಲ ಇದು. ಆಸಕ್ತಿ ಪಡ್ಬೇಕು ನೀವು. ಕೆಲವೊಂದು ನೋಡಿ ಇಲ್ಲಿ, ಅವನಿಗೆ ಇಂದ್ರಿಯಾಸಕ್ತಿ ಹೊಂದಿದ್ದರು. ಇಂದ್ರಿಯಾಸಕ್ತಿ ಇದೆ, ಬಟ್ ಯಾವ ರೀತಿ ಇದೆ, ಕೃಷ್ಣನ ವಿಷಯದ ಮೇಲೆ ಇದೆ. ಸೊ ಬೇಜಾನ್ ಉದಾಹರಣೆಗಳಿದೆ. ನಮಗೆ ಆಸಕ್ತಿನೇ ಇರಬಾರ್ದು, ಎಲ್ಲ ತ್ಯಾಗ ಮಾಡಬೇಕು ಅನ್ನೋ ಭಾವನೆ ಇರಬಾರ್ದು ನಮಗೆ. ಕೃಷ್ಣನ ಮೇಲೆ ಇಂದ್ರಿಯಾಸಕ್ತಿ ಇರಲಿ ನಿಮ್ಗೆ ಪರವಾಗಿಲ್ಲ, ಆದ್ರೆ ಕೃಷ್ಣನ ಪ್ರಕಾರ ಇದೀನಲ್ಲ, ನಿಯಮದ ಪ್ರಕಾರ ಒಳಗಡೆ ಇದೀನಲ್ಲ, ಕೃಷ್ಣನ್ ಆದಿ ಬಿಟ್ಟು ಹೋಗಿಲ್ವಲ್ಲ, ಇದು ಮುಖ್ಯ. ನೀನ್ ಭಗವಂತನ ಭಕ್ತಿ ಮಾಡ್ತಾ ಇದೀಯ, ಆಸಕ್ತಿ ಇಲ್ಲೂ ಇದೆ, ಇರ್ಲಿ ಬಿಡಿ. ಏನ್ ಈ ಆಸಕ್ತಿನೇ ಪಟ್ಕೊಂಡು ನಾನು ಅದರಿಂದನೇ ಹೋಗ್ತಾ ಇಲ್ವಲ್ಲ.
ಭಕ್ತಿ ಮಾಡು ಸೇವೆ ಭಕ್ತಿ ಇದೆಲ್ಲ ಏನು ಎಲ್ಲ ಮಾಡ್ಬಿಟ್ಟೆ ತಾನೇ ನಾನು ಆಸಕ್ತಿ ಪಡ್ತಾ ಇರೋದು. ಸೊ ನಿಮ್ದು ಆಸಕ್ತಿನ ಇಟ್ಕೊಳ್ಳಿ, ಆಸಕ್ತಿ ಇರಲಿ, ಆದರೆ ನಿಮಗೆ ಕೃಷ್ಣನ ಮರಿಬೇಡಿ. ನಿಮಗೆ ಆಗ್ಬರಂತಂದ್ರೆ ನಿಮ್ಮ ನೋಡಿ, ಕೃಷ್ಣ ಭಕ್ತಿ ಮಾಡ್ತಾ ಇದ್ದೀವಿ, ದೇಹನೂ ಮುಖ್ಯ, ದೇಹದ ಅಗತ್ಯಗಳು ಮುಖ್ಯ. ಆ ದೇಹದ ಅಗತ್ಯಗಳನ್ನ ಪೂರೈಕೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಕೃಷ್ಣಂದು ನಿಯಮದ ಪ್ರಕಾರ ಮಾಡ್ಕೊಳ್ಳಿ. ಅಗತ್ಯನೂ ಕೂಡ ನಿನ್ನ ಅಗತ್ಯ ಇದೆ ಅಂದ್ಬಿಟ್ಟು ಇಟ್ಲಲ್ಲಿ ತಿನ್ಬೇಡಿ. ಏನು ಭಗವಂತನ ಪ್ರಸಾದ ತಿನ್ನಿ, ಅಗತ್ಯ ಇದೆ ತಾನೇ ತಿನ್ಬೇಕು, ಓಕೆ ತಿನ್ನಿ, ಭಗವಂತ ಪ್ರಸಾದ ತಿನ್ನಿ, ಅಗತ್ಯ ಅದನ್ನ ತ್ಯಾಗ ಮಾಡಬೇಡಿ. ಅದನ್ನ ತ್ಯಾಗ ಮಾಡ್ಬಿಟ್ರೆ ಜೀವನ ಮಾಡೋದು ಹೆಂಗೆ? ಆಸಕ್ತಿ ಇದೆ, ಓಕೆ ಭಗವಂತನ ಕೊಟ್ಬಿಟ್ಟು ತಿಂತಾ ಇದ್ದೀನಿ, ಆಸಕ್ತಿ ಇದೆ, ಓಕೆ ಪರವಾಗಿಲ್ಲ. ಆದರೆ ಕೃಷ್ಣ ನಿಯಮ ನಿಬಂಧನೆನ ನಾನು ಬಿಟ್ಟು ಹೋಗ್ತಾ ಇಲ್ಲ. ಓಕೆ, ಇಂದ್ರಿಯಾಸಕ್ತಿ ಹೊಂದಿದ್ರು ಅದೇ ಯಾರು ಇಷ್ಟೊಂದೆಲ್ಲ ಶುದ್ಧ ಭಕ್ತಿ ಬರಿತಾ ಇದಾರೋ ಅವರೇ ವರ್ಣ ಬರ್ದಿರೋದು. ಏನೋ ಹಂಗಂತನ್ಬಿಟ್ಟು ಇಂದ್ರಿಯಾಸಕ್ತಿ ಇದೆ ಅಂತನ್ಬಿಟ್ಟು ಕೃಷ್ಣನ ಬಿಟ್ಟು ಇಂದ್ರಿಯಾಸಕ್ತಿ ಮಾಡಕ್ ಹೋಗ್ಬೇಡಿ, ಅದು ತಪ್ಪಾಗ್ಬಿಡುತ್ತೆ. ಓಕೆ, ಪರವಾಗಿಲ್ಲ, ಕೃಷ್ಣ ಇಂದ್ರಿಯಾಸಕ್ತಿ ಇಟ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಕಂಡು ಹೋಟ್ಲಲ್ಲೆಲ್ಲ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ಹೋಗಿ ತಿನ್ಬೇಡಿ. ಮಾಡ್ಬೇಕಾ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ, ಭೋಗ ಮಾಡ್ತೀನಿ, ಪರವಾಗಿಲ್ಲ, ಇಂದ್ರಿಯಾಸಕ್ತಿ ಇದೆ ನನಗೆ, ಆದರೆ ಕೃಷ್ಣಂದು ಕರುಣೆ ಮಾತ್ರ ಸಿಗುತ್ತೆ. ಯಾಕೆ? ಅವನು ನಿಯಮ ನಿಬಂಧನೆ ಒಳಗಡೆ ಇದ್ದಾನೆ. ಓಕೆ, ಸೊ ಇದು ನಾವು ತಿಳ್ಕೊಬೇಕಾಗಿರೋದು. ಸೊ ಇದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇದು ಮಾಡಬೇಕು. ಸೊ ಇಂದ್ರಿಯಾಸಕ್ತಿನ ತಪ್ಪಲ್ಲ, ನಿಮ್ಮ ಫ್ಯಾಮಿಲಿನ ಪ್ರೀತಿ ಮಾಡೋದು ತಪ್ಪಲ್ಲ, ಪ್ರೀತಿ ಮಾಡಿ. ದಯವಿಟ್ಟು ಇದನ್ನ ಯಾರೂ ಕೂಡ ನಿಮ್ಮ ಫ್ಯಾಮಿಲಿ ವಿರೋಧ ಮಾಡಬೇಡಿ. ಗಂಡ ಹೆಂಡತಿ ಗಂಡನ ಪ್ರೀತಿ ಮಾಡೋದು ತುಂಬ ಮುಖ್ಯ. ಅನನ್ಯವಾಗಿರ್ಬೇಕು ಅಂದರೆ ಪ್ರೀತಿ ಇಲ್ದಿದ್ರೆ ಹೆಂಗ್ರಿ ಇರ್ತೀರಿ? ಓಕೆ, ನಿನ್ನ ಪಾಡಿಗೆ ನೀನು ನಾನು ಕೃಷ್ಣ ಪ್ರಜ್ಞೆ ಮಾಡ್ತಾ ಇದ್ದೀನಿ, ಓಕೆ ನಾನು ಪಾಡಿಗೆ ಮಾತಿಲ್ಲ ಕತೆ ಇಲ್ಲ, ಬಂದರೆ ಜಪಮಣಿ ಇಟ್ಕೊಳ್ಳೋದು, ಇಲ್ಲ ಅಂದ್ರೆ ಇನ್ನೊಂದೇನೋ ಮಾಡ್ತಾ ಇರೋದು, ಅವರು ನೀವು ಬರ್ತೀರೋ ಇಲ್ಲ ಅವ್ರು ಹೋಗ್ತಾರೋ, ಅವರು ಅಡುಗೆ ಮಾಡೋದು ಸುಮ್ಮನೆ ಹಾಕೋದು, ಕೃಷ್ಣ ಅವ್ರನ್ನ ಜಪ ಮಾಡೋದು, ಏನ್ರಿ ಇದು? ಇದು ಸರಿ ಇಲ್ಲ. ಪ್ರೀತಿ ಇರಬೇಕು ನಮಗೆ, ಅವನು ಪ್ರೀತಿಯಿಂದ ಮಾತಾಡಿಸ್ಬೇಕು. ಹಂಗಿದ್ರು ಮಾತ್ರ ಸಂಸಾರ ಚೆನ್ನಾಗಿರುತ್ತೆ, ನೀವು ಕೃಷ್ಣ ಭಕ್ತಿಲಿ ಇರ್ಬೋದು. ಅವರು ಕೃಷ್ಣ ಪ್ರಜ್ಞೆಗೆ ಬರ್ತಾರೆ. ನೀವು ಭಕ್ತಿ ಮಾಡ್ತಾ ಇದ್ದೀನಿ ಬಿಡು, ಒಂದೊಂದ್ಸರಿ ಏನು ಮಾಡ್ತಾರೆ, ಅವರು ಭಕ್ತಿಲಿಲ್ಲ, ನೀವು ಭಕ್ತಿ ಮಾಡ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಏನೋ ಅವ್ರನ್ನ ನೆಗ್ಲೆಕ್ಟ್ ಮಾಡೋದು. ನೀವು ನಿನಗೆ ಇದಿಲ್ಲ, ಕೃಷ್ಣ ಎಂದಿಲ್ಲ, ನಾನು ಭಕ್ತಿ ಮಾಡ್ತಾ ಇದ್ದೀನಿ ಅಂತ ಒಂದ್ಸಲ ತೋರಿಸ್ಕೊಳ್ಳೋದು, ಪಡೋದು. ಯಾರು ನಿಮಗೆ ಕೃಷ್ಣ ಭಕ್ತಿ ಇದೆ ಅಂತಾನೆ ನಿಮ್ಗೆ ಅಹಂ ಬಂದರೆ, ಅದು ಭೌತಿಕ ಭಕ್ತಿ ವ್ಯಕ್ತಿ ಜೊತೆ ಇರಲಿ, ಇಲ್ಲ ಆಧ್ಯಾತ್ಮಿಕ ಇರೋಂಥ ವ್ಯಕ್ತಿ ಜೊತೆನೇ ಇರಲಿ, ಒಂದು ಸ್ವಲ್ಪ ಅಹಂ ಬಂದರೆ ನಿಮಗೆ ಕೃಷ್ಣ ಭಕ್ತಿ ಇಲ್ಲ ಅಂತ ತಿಳ್ಕೊಂಬಿಡಿ. ನಾನು ಭಕ್ತಿ ಮಾಡ್ತಾ ಇದ್ದೀನಿ ಅಂತ ಒಂಚೂರು ಅಹಂ ಏನಾರ ಬಂದರೆ ನಿಮಗೆ ಮುಗಿಯಿತು. ಹರೇ ಕೃಷ್ಣ. ಸೊ ನಾಳೆ ಚರ್ಚೆ ಮಾಡೋಣ, ತುಂಬ ಟೈಮ್ ಆಯಿತು, 7 ಮುಕ್ಕಾಲು ಆಯಿತು. ಹರೇ ಕೃಷ್ಣ. ಜಯ ಶ್ರೀಲ ಪ್ರಭುಪಾದ ಕಿ ಜಯ. ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಮದ್ದೂರ್ ಕ್ಲಾಸ್ ಇದೆಯಾ ಪ್ರಭು ಇವತ್ತು? ಮದ್ದೂರ್ ಕ್ಲಾಸ್? ಮದ್ದೂರ್ ಬರ್ತೀರಾ ಇವತ್ತು? ಕ್ಲಾಸ್ ಇದೆಯಲ್ಲ ಶನಿವಾರ? ಬರ್ತೀನಿ. ಸರಿ, ನಾವು ಬೆಂಗಳೂರಲ್ಲಿ ಇದ್ದೀವಿ ಪ್ರಭು, ಹೊರಡ್ತಾ ಇದೀವಿ ಊರ್ ಕಡೆಗೆ, ಬರ್ತೀವಿ ಬನ್ನಿ. ಸರಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಕೆ, ತುಂಬಾ ಜೋರ್ ವಿಷಯ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಹರೇ ಕೃಷ್ಣ. ಜೈ ಶ್ರೀಲ ಪ್ರಭುಪಾದ ಕಿ ಜೈ. ಸ್ವಲ್ಪ ಕ್ವಶನ್ ಇದ್ರೆ ಬೇರೆ ಟೈಮಲ್ಲಿ ಚರ್ಚೆ ಮಾಡೋಣ. ಹರೇ ಕೃಷ್ಣ. ಟೈಮ್ ಆಯ್ತು. ಜೈ ಶ್ರೀಲ ಪ್ರಭುಪಾದ ಕಿ ಜೈ.